ನನ್ನ ಮುಖನ ಕನ್ನಡಿ ನೋಡ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗದಿರೋಷ್ಟು ನನ್ನ ಬಗ್ಗೆ ಹೇಸಿಗೆ ಬಂತು. ಆದ್ರೆ ಇಸ್ಲಾಂ ಅಂತಾನೆ ಯಾಕೆ ಬಳಸ್ಬೇಕಿತ್ತು? ಧರ್ಮ ಅಂತ ಬಳಸ್ಬೋದಿತ್ತಲ್ಲ. ದಾರ್ಶನಿಕ ಯಾವತ್ತೂ ಇನ್ನೊಬ್ಬ ದಾರ್ಶನಿಕನ ಮೇಲೆ ಹಲ್ಲೆ ಮಾಡಿಲ್ಲ. ಒಬ್ಬ ದಾರ್ಶನಿಕ ಯಾವತ್ತೂ ಇನ್ನೊಬ್ಬ ದಾರ್ಶನಿಕನ ಸುಳ್ಳು ಅಂತ ಹೇಳಿಲ್ಲ. ನಂಬಿಕೆ ಮತ್ತೆ ಅಪನಂಬಿಕೆ ಇದರ ಆಚೆ ಬಯಲು ಅದು ಯಾವುದು? ಔಟ್ ಬಿಯಾಂಡ್ ರಾಂಗ್ ಡೂಯಿಂಗ್ಸ್ ಅಂಡ್ ರೈಟ್ ಡೂಯಿಂಗ್ಸ್ ದೇರ್ ಇಸ್ ಎ ಫೀಲ್ಡ್ ಐ ವಿಲ್ ಮೀಟ್ ಯು ದೇರ್. ಇದು ಒಂದು ಸಿನಿಮಾ ಹಾಡು ಶುರುವಾಗುವಾಗ ಅದಕ್ಕೆ ಮುಂಚೆ ಬಳಸಿರೋಂಥ ಸ್ಲೈಡ್. ಅದು ಜಲಾಲುದ್ದೀನ್ ರೂಮಿಯ ಸಾಲುಗಳು ಅಂತ ಹಾಕಿದ್ರು. ಅದು ನೋಡಿ ಇದು ಪ್ರಖ್ಯಾತವಾದ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ. ಅದು ಶುರು ಆಕ್ಕೋ ಮುಂಚೆ ಇದನ್ನ ಬಳಸಿದಾರಲ್ಲ, ರೂಮಿಯನ್ನ ಬಳಸಿದ್ದಾರೆ ಅಂತ ಒಂದು ಖುಷಿನೂ ಆಯ್ತು. ಹಾಗೆ ಆ ಕತೆಗದು ಸೂಕ್ತವಾಗತ್ತೆ ಅಂತ ಅದನ್ನ ಬಳಸಿರ್ಬಹುದು. ಆದ್ರೆ ಅದೊಂದು ಲೂಸ್ ಟ್ರಾನ್ಸ್‌ಲೇಷನ್. ಅಂದ್ರೆ ರೂಮಿ ಏನು ಹೇಳಿದಾನೆ ಅದು ಆ ಅರ್ಥವಲ್ಲ. ಇದು ಆ ಚಿತ್ರತಂಡದ ತಪ್ಪು ಅಂತ ನಾ ಹೇಳಲ್ಲ. ಯಾಕೆಂದ್ರೆ ಈ ಸಾಲು ಎಷ್ಟು ಪ್ರಚಾರ ಪಡೆದ್ಬಿಟ್ಟಿದೆ ಅಂತಂದ್ರೆ, ಇದನ್ನ ರೂಮಿನೇ ಹೇಳಿರೋದು. ರೂಮಿ ಹೀಗೆ ಹೇಳಿರೋದು. ಅಲ್ಲಿ ಸರಿ ತಪ್ಪುಗಳ ಆಚೆ ಒಂದು ಬಯಲಿದೆ. ಅಲ್ಲಿ ಸಿಗೋಣ ಅಂತ ರೂಮಿ ಹೇಳಿರೋದು ಅಂತ ಈ ಸಿನಿಮಾದಲ್ಲಿ ಮೊದಲ ಸಲ ಬಳಸಿದಲ್ಲ. ಎಲ್ಲಾ ಕಡೆ ನಾವದನ್ನ ನೋಡ್ತೀವಿ. ಹಲವಾರು ಜನ ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ ಕೂಡ. ರೂಮಿ ಹೀಗೆ ಹೇಳಿದ್ದಾನೆ ಅಂತ. ಇದು ತುಂಬಾ ಪ್ರಖ್ಯಾತವಾದ, ಪ್ರಚಲಿತವಾದ ಅನುವಾದ. ಬಿಯಾಂಡ್ ರಾಂಗ್ ಡೂಯಿಂಗ್ ಅಂಡ್ ರೈಟ್ ಡೂಯಿಂಗ್ ದೇರ್ ಇಸ್ ಎ ಫೀಲ್ಡ್ ಐ ವಿಲ್ ಮೀಟ್ ಯು ದೇರ್ ಅನ್ನೋದು ತುಂಬಾ ಪ್ರಖ್ಯಾತವಾದ ಸಾಲುಗಳು. ಆದ್ರೆ ನನ್ನ ಆತಂಕ ಏನಂದ್ರೆ ಒಬ್ಬ ದಾರ್ಶನಿಕ ಏನು ಹೇಳಿದ್ದಾನೋ ಅದನ್ನ ಸರಿಯಾಗಿ ಅನುವಾದ ಮಾಡದೆ ತಪ್ಪು ಸಂದೇಶ ರವಾನೆ ಆದಾಗ ಅದರಿಂದ ಆಗುವ ಅನಾಹುತಗಳು ಹಲವಾರು. ಹಾಗಾಗಿ ರೂಮಿಯ ಅವನ ನಿಜವಾದ ಸಾಲುಗಳಿಗೆ ಈ ತಪ್ಪು ಅರ್ಥಗಳಿಂದ ಮುಕ್ತಿಯನ್ನು ನೀಡಬೇಕು ಅನ್ನೋ ಪ್ರಯತ್ನನೇ ಈ ಸಂಚಿಕೆಯ ಉದ್ದೇಶ. ಈಗ ಈ ರೂಮಿ ಯಾರು ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ರೂಮಿ ಸಾಮಾನ್ಯವಾಗಿ ಸಿನಿಮಾ ಸಾಹಿತಿಗಳಿಗೆ, ಪ್ರೇಮಿಗಳಿಗೆ ಅವನೊಬ್ಬ ಪ್ರೇಮ ಕವಿ. ಫಿಲಾಸಫರ್ಸ್‌ಗೆ ಅವನೊಬ್ಬ ಉದಾರ ಕವಿ. ಹಾಗೆ ಅಧ್ಯಾತ್ಮದಲ್ಲಿ ನಡಿತೀವಿ, ಆತ್ಮ ಸಾಕ್ಷಾತ್ಕಾರ, ಸತ್ಯ ಸಾಕ್ಷಾತ್ಕಾರಕ್ಕೆ ನಡಿತೀವಿ ಅಂತಂದ್ರೆ ಆತ ಒಬ್ಬ ಜ್ಞಾನಿ. ಆತ ಒಬ್ಬ ಸೂಫಿ ನಾರದ. ಯಾಕೆ ಸೂಫಿ ನಾರದ ಅಂತಿದ್ದೀನಿ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಸೂಫಿ ಮೂಲತಃ ಪ್ರೇಮವನ್ನೇ ಹೇಳುತ್ತೆ. ಅದರಲ್ಲೂ ಜಲಾಲುದ್ದೀನ್ ರೂಮಿ ಪ್ರೇಮದ ಬಗ್ಗೆಯೇ ಹಲವಾರು ರುಬಾಯಿಯತ್‌ಗಳನ್ನ ಬರಿತಾ ಹೋಗ್ತಾನೆ. ನಾರದರು ತನ್ನ ಭಕ್ತಿ ಸೂತ್ರದಲ್ಲಿ ಈಗ ನಾನು ಭಕ್ತಿಯನ್ನ ಹೇಳ್ತೀನಿ ಅಂತ ಅಂದ್ಮೇಲೆ, ಮುಂದಿನ ಸೂತ್ರದಲ್ಲಿ ಭಕ್ತಿ ಅಂದ್ರೆ ಏನು ಅಂತ ಹೇಳ್ತಾರೆ. ಭಕ್ತಿ ಎನ್ನುವುದು ಪರಮ ಪ್ರೇಮ ರೂಪ. ಅದು ಅಮೃತದಂತೆ. ಅದನ್ನ ಒಂದು ಸಲಿ ಕುಡಿದ್ರೆ ಅದನ್ನ ಹೇಳಕ್ಕಾಗಲ್ಲ. ಸಿಹಿ ತಿಂದ ಮೂಕನಂತ ಪರಿಸ್ಥಿತಿ. ಆ ಪರಮ ಪ್ರೇಮ ಅಷ್ಟು ಸ್ವರವಾಗಿರುತ್ತೆ. ಸ್ವರ ಅಂದ್ರೆ ಸಂಸ್ಕೃತದಲ್ಲಿ ಬರೀ ಸಂಗೀತದಲ್ಲಿ ಸ್ವರ ಅಂತಲ್ಲ. ಸ್ವ ಅಂದ್ರೆ ತನ್ನಲ್ಲಿ, ಅಂದ್ರೆ ರಮಿಸುವುದು. ಸೊ ತನ್ನಲ್ಲೇ ತಾನು ಆತ್ಮಸುಖದಲ್ಲಿ, ಆತ್ಮರತಿಯಲ್ಲೇ ತಲ್ಲೀನನಾಗಿರುವಂಥವನು, ಉನ್ಮನೆ ಸ್ಥಿತಿಯಲ್ಲಿ, ಮನೋಲಯ ಸ್ಥಿತಿಯಲ್ಲಿ ತನ್ನಲ್ಲೇ ನಿರಂತರವಾಗಿ ನೆಲೆಗೊಂಡವನ ಸ್ಥಿತಿ ಪರಮ ಪ್ರೇಮ ರೂಪ. ಭಕ್ತಿ ಅಂದ್ರೆ ಬರೀ ಬಾಹ್ಯಾಚರಣೆಯದ್ದಲ್ಲ. ಸದಾಕಾಲ ಭಗವಂತನ ನಾಮಸ್ಮರಣೆಯಲ್ಲೇ ತಲ್ಲೀನರಾಗಿರುವಂಥದ್ದು ಭಕ್ತಿ. ಅದು ಪರಮ ಪ್ರೇಮ ರೂಪ ಅಂತ ನಾರದರು ಹೇಳ್ತಾರೆ. ಅಂತಹ ಪರಮ ಪ್ರೇಮ ರೂಪವನ್ನೇ ಅ, ಸೂಫಿ ಸಂತರು, ಅದರಲ್ಲೂ ಜಲಾಲುದ್ದೀನ್ ರೂಮಿ ಕೂಡ ಅದನ್ನೇ ಸಾರ್ತಾ ಹೋದ. ಆ ಅವನ ಪ್ರೇಮ ಯಾವ ರೀತಿ ಇರುತ್ತೆ ಅಂತ ಅವನ ಸಾಲುಗಳಲ್ಲೇ ನೋಡೋಣ. ನಾನೆಷ್ಟು ಚಿಕ್ಕವನು ಎಂದರೆ ಯಾರು ಗಮನಿಸದಷ್ಟು ಸಣ್ಣದವನು. ಇಷ್ಟು ದೊಡ್ಡ ಪ್ರೇಮ ಹೇಗಿರುವುದು ನನ್ನೊಳಗೆ? ನೋಡು ನಿನ್ನ ಕಣ್ಣುಗಳನ್ನು. ಅವುಗಳು ಚಿಕ್ಕ ಗಾತ್ರದವು. ಆದರೆ ಅವು ನೋಡುವವು ಅತಿ ದೊಡ್ಡ ವಸ್ತುಗಳನ್ನು. ಇದನ್ನ ಪ್ರೇಮ ಕವಿಯಾಗಿ ನಾವು ನೋಡಿದ್ರೆ, ಒಬ್ಬ ಪ್ರೇಮಿ ನೋಡ್ತಾ ಇದ್ದಾನಂದ್ರೆ, ಅವನು ಎಲ್ಲರಿಗಿಂತ ಮಾಮೂಲಿ ಮನುಷ್ಯ. ಆದ್ರೆ ಅವನ ಪ್ರೀತಿ ಅಪಾರವಾಗಿದೆ. ಅವನು ಬಡವನಾಗ್ಲಿ, ಮತ್ತೊಂದಾಗ್ಲಿ, ಅವನು ನೋಡೋದಕ್ಕೆ ಚೆನ್ನಾಗಿರ್ಲಿ, ಚೆನ್ನಾಗಿಲ್ದೇ ಇರ್ಲಿ, ಅವನ ಪ್ರೀತಿಯಲ್ಲಿ ಯಾವ ಕೊರತೆಯೂ ಇಲ್ಲ. ಅದು ದೊಡ್ಡದಾಗಿದೆ. ನನ್ನ ಕಣ್ಣಲ್ಲಿ ನೋಡು. ಅದಷ್ಟು ಅಮೋಘವಾಗಿದೆ ಪ್ರೀತಿ ಅಂತ ನಾವು ಅದನ್ನ ಒಬ್ಬ ಪ್ರಿಯಕರನ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೋಬಹುದು. ಒಬ್ಬ ಫಿಲಾಸಫರ್ ಆಗಿ ನೋಡ್ತೀವಿ ಅಂದ್ರೆ, ಮನುಷ್ಯ ಯಾಕೆ ಕಿತ್ತಾಡಬೇಕು? ಪ್ರತಿಯೊಬ್ಬನು ಇಷ್ಟು ದೊಡ್ಡ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನು ಚಿಕ್ಕವನಾಗಿರ್ತಾನೆ. ಅವ್ನು ಒಬ್ಬನಿಗಿಂತ ಒಬ್ಬ ದೊಡ್ಡವನು ಇದ್ದೇ ಇರ್ತಾನಪ್ಪ. ಮತ್ತೆ ಎಲ್ಲಾ ಜನಗಳು ಬಂದು ಹೋಗಿದ್ದಾರೆ. ನಿನಗಿಂತ ದೊಡ್ಡ ದೊಡ್ಡ ಅತಿರಥ ಮಹಾರಥಿಯರು, ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲರೂ ಬಂದು ಹೋಗಿದ್ದಾರೆ ನಮ್ಗಿಂತ ಮುಂಚೆ. ಅವ್ರ ಮುಂದೆ ನಾವ್ ಯಾವ ಮಹಾ? ನಾವೆಲ್ಲರಿಗಿಂತ ನಾವು ಸಣ್ಣವನು ಅನ್ನುವ ಆ ಅಹಂಕಾರ ಹೋಗಿರುವಂತಹ ಸಣ್ಣ ವ್ಯಕ್ತಿ.
ಅವನು ವಿಶ್ವ ಪ್ರೇಮವನ್ನ ಹೇಳ್ತಾ ಇದ್ದಾನೆ ಅಂತ ಫಿಲಾಸಫರ್ ಆಗಿ ನೋಡಿದ್ರೆ, ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದಾಗ, ಆತ ಸಣ್ಣವನು, ಆತ್ಮಸ್ವರೂಪ ತುಂಬಾ ಸೂಕ್ಷ್ಮವಾಗಿರುತ್ತೆ ಅಂತ ಹೇಳ್ತೀವಿ. ಅದು ಕೂದಲನ್ನ ಕುದುರೆ ಕೂದಲು ತುಂಬಾ ಅ, ತೆಳ್ಳಗಿರುತ್ತೆ. ಅದರಲ್ಲೂ ಕುದುರೆ ಕೂದಲಿನ ತುದಿಯನ್ನ ಕೋಟಿ ಸರಿ ಅದನ್ನ ತುಂಡು ಮಾಡಿದ್ರೆ, ಕೊನೆಯಲ್ಲಿ ಸಿಗೋ ಚಿಕ್ಕದಿದೆಯಲ್ಲ, ಅಷ್ಟು ಚಿಕ್ಕದಾಗಿದೆ ಆತ್ಮ ಅಂತ ಸುಮ್ನೆ ಅಂದ್ರೆ ಅದು ಎಷ್ಟು ಸೂಕ್ಷ್ಮವಾಗಿದೆ ಅಂತ ಹೇಳೋದಕ್ಕೆ ಅದೊಂದು ಕಂಪ್ಯಾರಿಸನ್ ಅಷ್ಟೇ. ಯಾರು ಅದನ್ನ ಕುದುರೆ ಬಾಲ ಕಟ್ ಮಾಡಿ, ಅದನ್ನ ಆತ್ಮ ಪಕ್ಕ ಇಟ್ಟು, ಯಾರು ಅದನ್ನ ನೋಡಿ ಹೇಳೋದಲ್ಲ. ಅನುಭಾವದಲ್ಲಿ ಒಳಗೆ ಕಂಡು ಹೇಳಿದ್ದು ಅಷ್ಟು ಸೂಕ್ಷ್ಮವಾಗಿದೆ. ಅಂತಹ ಅಷ್ಟು ಸೂಕ್ಷ್ಮವಾದ ಆತ್ಮದಲ್ಲಿ ಅಗಾಧವಾದ ಪ್ರೇಮ ಹೇಗಪ್ಪ ತುಂಬಕ್ಕೆ ಸಾಧ್ಯ ಅಂತ ಆಶ್ಚರ್ಯ ಪಡಬೇಡಿ. ನ ಕಣ್ಣುಗಳು ಚಿಕ್ಕದಾಗಿದ್ರು ಇಡೀ ದೊಡ್ಡ ಪ್ರಪಂಚವನ್ನ ನೋಡಕ್ ಸಾಧ್ಯ ಇರೋ ಹಾಗೆ, ಆತ್ಮವು ಅಷ್ಟು ಸೂಕ್ಷ್ಮವಾಗಿದ್ದರೂ ಒಳಗೆ ಅಪಾರವಾದ ಪ್ರೇಮವಿದೆ, ಆನಂದ ತುಂಬಿದೆ ಅವನಲ್ಲಿ, ಕರುಣೆ ತುಂಬಿದೆ ಅಂತ ಇಲ್ಲಿ ಅಧ್ಯಾತ್ಮದ ಯೋಗ ಮಾರ್ಗದಲ್ಲಿ ನೋಡಿದಾಗ್ಲೂ ನಮಗೆ ಅರ್ಥ ಸಿಗುತ್ತೆ. ಜಲಾಲುದ್ದೀನ್ ರೂಮಿನೇ ಹಾಗೆ. ಅವನು ಅ, ಒಂದೇ ಅ, ತನ್ನ ತತ್ವಪದದಲ್ಲಿ ಹಲವು ಆಯಾಮಗಳಲ್ಲಿ, ಹಲವು ಮಜಲುಗಳಲ್ಲಿ, ಹಲವು ಪರಿಭಾಷೆಗಳಲ್ಲಿ ಮತ್ತೆ ಅನುಭಾವದಲ್ಲಿ ನಮ್ಗೆ ನೋಡೋದಕ್ಕೆ ಅವಕಾಶ ಮಾಡಿಕೊಡುವಂತ ತತ್ವಪದಗಳನ್ನ ಜಲಾಲುದ್ದೀನ್ ರೂಮಿ ಕಟ್ಕೊಡ್ತಾನೆ. ಆ ವಿಷಯದಲ್ಲಿ ಅವನದೇ ಆದ ತನ್ನದೇ ಆದಂತ ವಿಶೇಷವಾದ ಸ್ಥಾನ ಅಧ್ಯಾತ್ಮದಲ್ಲಿ ಜಲಾಲುದ್ದೀನ್ ರೂಮಿಗೆ ಇದ್ದೇ ಇದೆ. ಹಾಗೆ ಅವನು ಹ್ಮ್, ಅವನನ್ನ ಸೂಫಿ ನಾರದ ಅಂತ ಯಾಕೆ ಕರೆದೆ ಅಂತಂದ್ರೆ, ಆ ಕಾರಣಕ್ಕೆ ಪರಮ ಪ್ರೇಮವನ್ನ ನಾರದರು ಏನು ಹೇಳ್ತಾರೆ, ಆ ಆ ಸಂದೇಶವನ್ನೇ, ಪರಮ ಪ್ರೇಮದ ಸಂದೇಶವನ್ನ ಸೂಫಿಗಳು ಕೂಡ ಎಲ್ಲ ಕಡೆ ಅದನ್ನ ಪಸರಿಸ್ತಾ ಬರ್ತಾ ಹೋದ್ರು. ಹಾಗಾಗಿ ರೂಮಿಯನ್ನ ನಾನು ಸೂಫಿ ನಾರದ ಅಂತ ಕರೆದಿದ್ದು. ರೂಮಿ ಬರೀ ತತ್ವಪದಗಳನ್ನ ಮಾತ್ರ ಕೊಟ್ಟಿಲ್ಲ. ಮಸ್ನವಿ ಅಂತ ರಚನೆ ಆಗತ್ತೆ. ಅಂದ್ರೆ ಅದನ್ನ ದೃಷ್ಟಾಂತ ಕಥೆಗಳು ಅಂತ ಹೇಳ್ತೀವಿ. ಆ ಆ ದೃಷ್ಟಾಂತ ಕಥೆಯಲ್ಲಿ ಒಂದು ಕಥೆಯನ್ನು ಹೇಳ್ತಾನೆ ರೂಮಿ. 4 ಜನ ಬೇರೆ ಬೇರೆ ಭಾಷೆಯವರು, ಬೇರೆ ಬೇರೆ ದೇಶದವರು. ಅವ್ರು 4 ಜನ ಒಟ್ಟಿಗೆ ಒಂದು ರಸ್ತೆಯಲ್ಲಿ ಬರ್ತಾ ಇರ್ತಾರೆ. ದಾರಿಯಲ್ಲಿ ದುಡ್ಡು ಕಾಣಿಸುತ್ತೆ, ತಗೊಳ್ತಾರೆ. ಆ ಒಂದು ನಾಣ್ಯ ಸಿಗತ್ತೆ, ತಗೊಳ್ತಾರೆ. ಆಗ ಅವ್ರವ್ರ ಭಾಷೆಯಲ್ಲೇ ಹೇಳ್ಕೊತಾ ಇರ್ತಾರೆ. ನಾನು ಆ ಹಣ್ಣನ್ನು ತಿನ್ಬೇಕು, ಆ ಹಣ್ಣಿನ ರಸವನ್ನ ಕುಡಿಬೇಕು ಅಂತ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ನಾನು 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 ನನ್ನ ದೇಶದ ಆ ಹಣ್ಣನ್ನ, ರಸವನ್ನ ಕುಡಿಬೇಕು. ಈ ದುಡ್ಡೆಲ್ಲ ತಗೊಂಡು ಕುಡಿತೀನಿ ಅಂತ ಹೀಗೆ 4 ಜನರು ಇಲ್ಲ ನನ್ನ ಹಣ್ಣು, ನನ್ನ ಹಣ್ಣೇ ನಾವು ಜ್ಯೂಸ್ ಕುಡಿಬೇಕು, ನಾ ಹೇಳೋ ಫ್ರೂಟ್ ಜ್ಯೂಸೇ ಕುಡಿಬೇಕು ಅಂತ ಅವ್ರವ್ರ ಭಾಷೆಯಲ್ಲೇ ಕಿತ್ತಾಡ್ಕೊತಾ ಇದ್ರಂತೆ. ದೂರದಿಂದ ಒಬ್ಬ ಬುದ್ಧಿವಂತ ನೋಡ್ತಾನೆ. ನೋಡಿ ಹೋಗಿ ಆ ದುಡ್ಡನ್ನ ಕಿತ್ಕೊಂಡು ಹೋಗಿ ದ್ರಾಕ್ಷಿ ರಸ ತಗೊಂಬಂದು ಕೊಡ್ತಾನೆ ಆ 4 ಜನಕ್ಕೆ. ತಗೊಳ್ಳಿ ಕುಡೀರಿ ಅಂತ. ಆಗ ಅಷ್ಟು ಜನ ಅಯ್ಯೋ! ನಾನು ನನ್ನ ಭಾಷೆಯಲ್ಲಿ ಇದನ್ನೇ ಹೇಳಿದ್ದಪ್ಪ, ದ್ರಾಕ್ಷಿಯನ್ನ ಹೇಳಿದ್ದು. ಅವನು ಕೂಡ ಅಯ್ಯೋ! ನನ್ನ ಭಾಷೆಯಲ್ಲಿ ಇದೇ ಹಣ್ಣನ್ನ ಹೇಳಿದ್ದು ಅಂತ 4 ಜನ ಇದೇ ಹಣ್ಣನ್ನ ಹೇಳಿದ್ದು ಅಂತ ಕೊನೆಗೆ ಒಂದಾಗಿ ದ್ರಾಕ್ಷಿ ರಸವನ್ನ ಕುಡಿತಾರಂತೆ. ಈ 4 ಜನ ಬೇರೆ ಯಾರು ಅಲ್ಲ, ಈ ಸಮಾಜವೇ. ಪ್ರತಿಯೊಬ್ಬನು ಒಬ್ಬ ಅಲ್ಲ ಅಂತಾನೆ, ಒಬ್ಬ ಅಲ್ಲಮ ಅಂತಾನೆ, ಒಬ್ಬ ರಾಮ ಅಂತಾನೆ, ರಹೀಮ ಅಂತಾನೆ, ಒಬ್ಬ ಬುದ್ಧ ಅಂತಾನೆ, ಒಬ್ಬ ತೀರ್ಥಂಕರ ಅಂತಾನೆ, ಎಲ್ರು ನಮ್ಮದೇ ರೀತಿಯಲ್ಲಿ ಹೇಳ್ಕೊಳ್ತಾ ಇದೀವಿ. ನಾವು ಹೆಸರಿಗೆ ಕಿತ್ತಾಡ್ತಾ ಇರ್ತೀವಿ. ಒಬ್ಬ ದಾರ್ಶನಿಕ ಬರ್ತಾನೆ. ದಾರ್ಶನಿಕ ಬಂದು ಈ ಹೆಸರುಗಳೆಲ್ಲ ಬೇರೆ. ಒಳಗಿರುವ ತತ್ವ ಇದೆಯಲ್ಲ, ಆ ತತ್ವ ಒಂದೇ. ಹೆಸರಿಗೆ ಸಿಕ್ಕಾಕ್ಕೋಬೇಡಿ. ಒಳಗಿನ ತತ್ವಕ್ಕೆ ನಾವು ಹೋಗಬೇಕು ಅಂತ ಅದನ್ನ ಸಾರೋದಕ್ಕೆ ಒಬ್ಬ ದಾರ್ಶನಿಕ ಬರ್ತಾನೆ. ಅಂತಹ ದಾರ್ಶನಿಕರು ನಮ್ಮಲ್ಲಿ ನೂರಾರು ಜನ, ಸಾವಿರಾರು ಜನ ಅಸಂಖ್ಯಾತವಾಗಿ ಬಂದು ನಮಗೆ ಹೋಗ್ಬಿಟ್ರು. ಸಾಕ್ರೆಟೀಸ್ ಬಂದ, ಯೇಸು ಬಂದ, ಬುದ್ಧ ಬಂದ, ಬಸವಣ್ಣ, ಕೃಷ್ಣ, ಹ್ಮ್, ಅಷ್ಟಾವಕ್ರ, ಅ ಅಲ್ಲಮ, ಬಸವಣ್ಣ, ಅಕ್ಕಮಹಾದೇವಿ, ಲಲ್ಲೇಶ್ವರಿ, ಹೀಗೆ ಪುರಂದರದಾಸರು, ಕನಕದಾಸರು, ಶರೀಫಜ್ಜ, ಕಡಕೋಳ ಮಡಿವಾಳಪ್ಪ, ಎಷ್ಟು ಜನ ಬಂದು ಹೋದ್ರು. ನಿಜಗುಣ ಅ ಅ ಶಿವಯೋಗಿಗಳು, ಹೀಗೆ ಅಸಂಖ್ಯಾತ ಜನ ನಮಗೆ ಎಲ್ಲರೂ ಕೊನೆಗೆ ಸಾರವನ್ನ ಹೇಳ್ತಾ ಹೋದ್ರು. ಆದ್ರೆ ನಾವು ಸಾರವನ್ನ ಬಿಟ್ಟು ಅಕ್ಷರವನ್ನ ಹಿಡ್ಕೊಂಡು ಕಿತ್ತಾಡ್ತಿರ್ತೀವಿ. ಇದು ಯಾಕೆ ಈ ಕಥೆನ ಹೇಳ್ದೆ ಅಂತಂದ್ರೆ, ಒಬ್ಬ ದಾರ್ಶನಿಕ ಒಂದು ಪ್ರದೇಶದಲ್ಲಿ ಹುಟ್ಟಿರ್ತಾನೆ. ಅವನು ಆ ಪ್ರದೇಶದ ಭಾಷೆಯನ್ನೇ ಮಾತೃಭಾಷೆಯನ್ನಾಗಿಸ್ಕೊಂಡಿರ್ತಾನೆ ಅಥವಾ ಆಗಿರುತ್ತದು. ಆ ಮಾತೃಭಾಷೆಯಲ್ಲೇ ಆತ ಮಾತಾಡಿರ್ತಾನೆ. ಅದನ್ನ ಮತ್ತೊಂದು ಪ್ರದೇಶಕ್ಕೆ ಪರಿಚಯ ಮಾಡಿಕೊಡ್ಬೇಕು ಅಂದಾಗ ಅನುವಾದದ ಅವಶ್ಯಕತೆ ಇರುತ್ತೆ. ಆ ಅನುವಾದ ಆಗುವಾಗ ಆಗುವಂತಹ ಅನಾಹುತಗಳಿಂದಲೇ ಇಷ್ಟು ನಮಗೆ ತಪ್ಪು ಸಂದೇಶಗಳು ನಮಗೆ ಸಿಗೋದು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಉಪನಿಷತ್ತನ್ನ ಮೊದಲು ಅನುವಾದ ಮಾಡಿದಾಗ ಪೂರ್ಣಮಿದಮನ್ನ ದಟ್ ಈಸ್ ಇನ್ಫೈನೈಟ್, ದಿಸ್ ಈಸ್ ಇನ್ಫೈನೈಟ್ ಅಂದ್ರು. ದಟ್ ಈಸ್ ಕಂಪ್ಲೀಟ್, ದಿಸ್ ಈಸ್ ಕಂಪ್ಲೀಟ್ ಅಂದ್ರು. ದಟ್ ಈಸ್ ಪರ್ಫೆಕ್ಟ್, ದಿಸ್ ಈಸ್ ಪರ್ಫೆಕ್ಟ್, ಹೀಗೆ 3 ರೀತಿ ಅದು ಅನುವಾದಗಳಾಗ್ತಾ ಬಂತು. ಕೊನೆಗೆ ಪೂರ್ಣಕ್ಕೆ ಪದವೇ ಇಲ್ಲ. ಅದನ್ನು ಹೇಳೋದಕ್ಕೆ ಇಂಗ್ಲಿಷಲ್ಲಿ ಸೂಕ್ತವಾದ ಪದ ಸಿಗಲ್ಲ. ಯಾಕೆಂದ್ರೆ ಆಂಗ್ಲ ಭಾಷೆ ಅದು ಹ್ಮ್, ವ್ಯವಹಾರಕ್ಕೆ ಮತ್ತೆ ಸಾಮಾಜಿಕವಾಗಿ ಬಳಕೆ ಆಗುವಂತಹ ಭಾಷೆ. ಅದೊಂದೇ ಅಲ್ಲ, ಹಲವಾರು ಭಾಷೆಗಳು ಅದಕ್ಕೆ ಅಂತಾನೆ ಮೀಸಲಾದ ಭಾಷೆಗಳು. ಇನ್ನು ಕೆಲವು ಹೀಬ್ರೂ ಅಂತದ್ದು, ಪ ಪ ಪಾರ್ಸಿ ಭಾಷೆ,
ಸಂಸ್ಕೃತ ಇಂಥವೆಲ್ಲ ಅಧ್ಯಾತ್ಮವನ್ನು ವ್ಯಕ್ತಪಡಿಸುವಂತಹ, ಒಳಗಾಗುವ ಅನುಭವವನ್ನ ವ್ಯಕ್ತಪಡಿಸೋದಕ್ಕೂ ಸೂಕ್ತವಾಗುವಂತಹ ಭಾಷೆಯಾಗಿ ರಚನೆಯಾದ್ದರಿಂದ, ಇವುಗಳಲ್ಲಿ ಸಿಗುವಂತಹ ಹಲವಾರು ಪದಗಳಿಗೆ ಬೇರೆ ಭಾಷೆಗಳಲ್ಲಿ ಪದಗಳು ಸಿಗಲ್ಲ. ಉದಾಹರಣೆ, ಸೂಫಿಯಲ್ಲಿ ಫನಾ ಅಂತಾರೆ. ಆ ಫನಾ ಪದಕ್ಕೆ ನಮಗೆ ಅ ಬೇರೆ ಬೇರೆ ಭಾಷೆಗಳಲ್ಲಿ ಪದಗಳೇ ಸಿಗಲ್ಲ. ನಾವು ಅದು ಐಕ್ಯ ಅನ್ಬಹುದು, ನಿರ್ವಾಣ ಅನ್ಬಹುದು. ಅಲ್ಲೇನು ಫನ ಅಂತಂದ್ರೆ ಅದಕ್ಕೆ ಸೂಕ್ತವಾದ ಪದ ಇಲ್ಲಿ ಐಕ್ಯ ಅಂತ ಬಳಸ್ಬೋದು, ನಿರ್ವಾಣ ಅಂತ ಬಳಸ್ಬೋದು, ಮೋಕ್ಷ ಅಂತ ಬಳಸ್ಬೋದು. ನಮಗೆ ಪದಗಳು ಸಿಗತ್ತೆ ಬೇರೆ ಬೇರೆ ಭಾಷೆಗಳಲ್ಲಿ, ಸಂಸ್ಕೃತದಲ್ಲಿ ನಮಗೆ ಸಿಗತ್ತೆ. ಇಂಗ್ಲಿಷ್‌ಗೆ ಹೋದಾಗ್ಲೋ, ಮತ್ತೊಂದಕ್ಕೆ ಹೋದಾಗ್ಲೋ ನಮಗೆ ಪದಗಳು ಸಿಗಲ್ಲ. ಹಾಗಂತ ಆ ಭಾಷೆ ಕಡಿಮೆ, ಈ ಭಾಷೆ ಜಾಸ್ತಿ ಶ್ರೇಷ್ಠ ಅಂತಲ್ಲ. ಆ ಭಾಷೆಯ ಅಂ ಉದ್ದೇಶ, ಒಂದು ಭಾಷೆ ರಚನೆಯಾದ ಉದ್ದೇಶ ಅದು ವ್ಯವಹಾರಕ್ಕೆ ಮತ್ತೆ ಸಾಹಿತ್ಯಕ್ಕೆ, ಭಾವನೆಗಳನ್ನು ವ್ಯಕ್ತಪಡಿಸೋಕೆ ಅಂತ ಮೀಸಲಾಗಿರುತ್ತವೆ. ಕೆಲವು ಭಾಷೆಗಳು ಅನುಭಾವನ ವ್ಯಕ್ತಪಡಿಸೋದಕ್ಕೂ ಅವು ಶಕ್ತವಾಗಿರುತ್ತೆ. ಯಾಕೆಂದ್ರೆ ಅದಕ್ಕೆ ಅಂತವು ರಚನೆ ಆಗಿರುತ್ತೆ. ಹಾಗಾಗಿ ಈ ಭಾಷೆಯಲ್ಲಿ ಸಿಗೋ ಎಷ್ಟೋ ಪದಗಳು ಸಮಾನಾರ್ಥಕ ಪದ ಬೇರೆ ಭಾಷೆಯಲ್ಲಿ ಸಿಗಲ್ಲ. ಅಷ್ಟೇ ಹೊರತು ಒಂದು ಭಾಷೆ ಶ್ರೇಷ್ಠ, ಒಂದು ಭಾಷೆ ಕಳಪೆ ಅಂತ ಅಲ್ಲ. ಹಾಗೆ ಇದನ್ನ ಮನಸ್ಸಲ್ಲಿ ಇಟ್ಟುಕೊಂಡಾಗ ನಾವು ಅನುವಾದ ಮಾಡುವಾಗ ನನಗೆ ಎಚ್ಚರಿಕೆ ಇರುತ್ತೆ. ನಾನು ಈ ಪದಕ್ಕೆ ಆದಷ್ಟು ಸೂಕ್ತವಾದ ಪದವನ್ನ ಬಳಸ್ತಿದ್ದೀನಾ? ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಒಬ್ಬ ಅನುವಾದಕ ಬರೀ ಭಾಷೆ ಪಾಂಡಿತ್ಯ ಇದ್ದು ಅನುವಾದ ಮಾಡ್ತಿದ್ದಾನೆ ಅಂದಾಗ, ಅವನಿಗೆ ಒಂದಷ್ಟು ಒಳನೋಟ ಇರಬೇಕಾಗತ್ತೆ. ಆ ಸಿದ್ಧಾಂತದ ಅರಿವು ಆತನಿಗೆ ಇರಬೇಕಾಗತ್ತೆ. ಮತ್ತೆ ಅವನಿಗೆ ಯಾವುದೇ ರೀತಿಯ ರಾಜಕೀಯ, ಸಾಮಾಜಿಕವಾದಂತಹ ಪ ಅಜೆಂಡಾಗಳು ಇಲ್ಲದೇ ಇರಬೇಕಾಗತ್ತೆ. ಇದು ಕೂಡ ಕೆಲವೊಮ್ಮೆ ಅನುವಾದಗಳಲ್ಲಿ ಕ ನಮಗೆ ಅಂ ತಪ್ಪು ಸಂದೇಶವನ್ನ ಅಥವಾ ಇಲ್ಲದ ಸಂದೇಶವನ್ನ ಅಥವಾ ಸಂದೇಶ ತನಗೇ ಗೊತ್ತಿಲ್ಲದೆ ಅಪಾರ್ಥವಾಗಿ ಅನುವಾದ ಮಾಡುವ ಸಾಧ್ಯತೆಯೂ ಇರುತ್ತೆ. ಎಲ್ಲವಾಗ್ಲೂ ಬೇಕಂತಾನೆ ಅಪಾರ್ಥವಾಗಿ ಮಾಡಿರ್ತಾರೆ ಅಂತ ನಾನು ಹೇಳಕ್ಕಾಗಲ್ಲ. ಕೆಲವೊಮ್ಮೆ ಬೇಕು ಅಂತಾನೂ ಆಗಿರುತ್ತೆ, ಕೆಲವೊಮ್ಮೆ ಗೊತ್ತಿಲ್ಲದೆಯೂ ಆಗಿರುತ್ತೆ. ಈಗ ಉದಾಹರಣೆ, ಅಂ ರಕ್ತಾಕ್ಷಿ ತಗೊಂಡಾಗ ಕುವೆಂಪು ಅವರು ಶೇಕ್ಸ್‌ಪಿಯರ್ ಹ್ಯಾಮ್ಲೆಟ್‌ನ ಕನ್ನಡಕ್ಕೆ ತರ್ತಾರೆ. ಆದರೆ ಕನ್ನಡಕ್ಕೆ ತರುವಾಗ ಆ ಅಸ್ಥಿಪಂಜರವನ್ನ, ಆ ಕಥಾಹಂದರ, ಅದು ಕತೆ ನಡೆಯುವ ರೀತಿ, ಪಾತ್ರಗಳಲ್ಲಿ ಇರುವಂತಹ ತಳಮಳಗಳು, ಅವರ ಮಧ್ಯೆ ಇರುವಂತಹ ವೈಮನಸ್ಯ, ಇದೆಲ್ಲವೂ ನಮಗೆ ಹ್ಯಾಮ್ಲೆಟಿಂದ ಅಸ್ಥಿಪಂಜರವಾಗಿ ನಮಗೆ ರಕ್ತಾಕ್ಷಿಗೆ ಬರುತ್ತೆ. ಆದರೆ ಆ ಭಾವನೆಗಳ ಅಭಿವ್ಯಕ್ತಿತ್ವ, ಅದು ಸುತ್ತ ಇರುವಂತಹ ಸಂಸ್ಕೃತಿ, ಇದೆಲ್ಲವೂ ಕನ್ನಡೀಕರಣವಾಗ್ತಾ ಹೋಗುತ್ತೆ. ಉದಾಹರಣೆ, ಹ್ಯಾಮ್ಲೆಟಲ್ಲಿ ಈಗ ನಾವು ಅಲ್ಲಿ ಹೂಳುವಂತಹ ಪ್ರತೀತಿ ಅ ಯುರೋಪಿಯನ್ಸಲ್ಲಿ. ಸೊ, ಅಲ್ಲಿ ಹೇಳ್ಬೇಕಾದ್ರೆ ಆತ ಮಗ ಹೇಳ್ತಾನೆ ರಾಜ ಸತ್ತಾಗ, ನನ್ನ ತಂದೆನ ಹೂಳಿದಾಗ ಅದಲ್ಲಿ ಹೂಳುವಾಗ ಮಣ್ಣು ಹಾರುತ್ತಲ್ಲ, ಅದು ನನ್ನ ತಾಯಿಯ ಶೂ ಮೇಲೆ ಬಿತ್ತು. ಅದಿನ್ನೂ ಹೋಗಿಲ್ಲ. ನನ್ನ ತಾಯಿಯ ಶೂ ಮೇಲಿಂದ ಆ ಮಣ್ಣಿನ್ನೂ ಹೋಗಿಲ್ಲ. ಆಗಲೇ ಸರಸ ಸಲ್ಲಾಪಕ್ಕೆ ತೊಡಗಿ ಬಿಟ್ಲಲ್ಲ ಅನ್ನೋ ಹಾಗೆ ಅವನು ರಾಜ್‌ಕುಮಾರ ಹೇಳ್ತಾನೆ. ನನ್ನ ನನ್ನ ತಂದೆಯನ್ನ ಸಮಾಧಿ ಮಾಡಿದಾಗ ಬಿದ್ದ ಮಣ್ಣು, ಶೂ ಮೇಲೆ ಬಿದ್ದ ಮಣ್ಣು ಇನ್ನೂ ಹೋಗೇ ಇಲ್ಲ. ಆಗಲೇ ನನ್ನ ಅ ತಾಯಿ ಹೋಗ್ಬಿಟ್ಲಲ್ಲ ಆ ಕಡೆಗೆ. ನನ್ನ ರಾಜನ ಹೆಂಡತಿ ಆ ಕಡೆಗೆ ಹೋಗ್ಬಿಟ್ಲಲ್ಲ, ಸರಸ ಸಲ್ಲಾಪಕ್ಕೆ ಹೋಗ್ಬಿಟ್ಲಲ್ಲ, ನೋವನ್ನೇ ಮರ್ತ್ಬಿಟ್ಲಲ್ಲ ಅನ್ನೋ ಹಾಗೆ ವ್ಯಕ್ತಪಡಿಸ್ತಾನೆ. ಇಲ್ಲಿಯ ಈ ಮಣ್ಣಿನ ಇತಿಹಾಸವಕ್ಕೆ ಹೋಲಿಸಿಕೊಂಡು ಹ್ಯಾಮ್ಲೆಟ್‌ನ ಅವತರಣಿಕೆ ಮಾಡಿಕೊಂಡಾಗ, ಇಲ್ಲಿ ನಾವು ಅದನ್ನ ತಗೊಳಕ್ಕಾಗಲ್ಲ. ಒಂದು ಕಾಲದಲ್ಲಿ ಅಥವಾ ಈಗಲೂ ಹಲವಾರು ಕಡೆ ಹೆಣ್ಣು ಮಕ್ಕಳು ಸ್ಮಶಾನಕ್ಕೆ ಹೋಗೋ ಹಾಗೆ ಇಲ್ಲ. ಹಾಗಾಗಿ ಅಲ್ಲಿ ಕಾಲಿಗೆ ಮಣ್ಣು ಬಿತ್ತು ಅನ್ನಕ್ಕಾಗದೇ ಇಲ್ಲ. ನಮ್ಮಲ್ಲಿ ಅಲ್ಲಿ ಹೋದಲ್ಲೂ ಚಪ್ಪಲಿ ಹಾಕೊಳ್ಳೋದು, ಏನು ಶವ ಸಂಸ್ಕಾರ ಮಾಡ್ತೀವಿ. ಆಗ ನಾವು ಚಪ್ಪಲಿ ಹಾಕ್ಕೊಳ್ಳಲ್ಲ ಅಥವಾ ಶೂ ಹಾಕ್ಕೊಳ್ಳಲ್ಲ. ಹಾಗಿದ್ದಾಗ ಕಾಲಿಗೆ ಬೀಳತ್ತೆ. ನಮ್ಮಲ್ಲಿ ಶೂ ಬೀಳೋದೇ ಇಲ್ಲ. ಇದೆಲ್ಲ ಅರಿವು ಇರುವುದರಿಂದ ಕುವೆಂಪು ಅವರು ಅದನ್ನ ಬೇರೆ ರೀತಿಯಲ್ಲೇ ರಕ್ತಾಕ್ಷಿಯನ್ನು ಕಟ್ಕೊಡುವಾಗ ಬೇರೆ ರೀತಿಯಲ್ಲೇ ಕಟ್ಕೊಡ್ತಾರೆ. ಈ ನೆಲದ ಸಂಸ್ಕೃತಿಗೆ ತಕ್ಕಂತೆ ಆ ಆ ಅಸ್ಥಿಪಂಜರವನ್ನ ತರ್ತಾರೆ. ಮತ್ತದಕ್ಕೆ ತಮ್ಮ ಕಾವ್ಯ ಪ್ರತಿಭೆ ಇದೆಯಲ್ಲ, ಕುವೆಂಪು ಅವರ ಕಾವ್ಯ ಪ್ರತಿಭೆ, ಅದರಿಂದ ಎಷ್ಟು ಚೆನ್ನಾಗಿ ಅದನ್ನ ಸಿಂಗರಿಸ್ತಾರೆ ಅಂದ್ರೆ, ಅಹ್, ರಕ್ತಾಕ್ಷಿಯನ್ನ ಹೇಳುವಾಗ ರಕ್ತಾಕ್ಷಿನಷ್ಟೇ ಹೇಳ್ಬೇಕಾಗತ್ತೆ ಅವಾಗ. ಹ್ಯಾಮ್ಲೆಟ್ ಮರ್ತೇ ಹೋಗ್ಬಿಡುತ್ತೆ. ಅಷ್ಟು ಸೊಗಸಾಗಿ ಕನ್ನಡಕ್ಕೆ ಕುವೆಂಪುರು ಕಟ್ಕೊಟ್ಟಿದ್ದಾರೆ ಹ್ಯಾಮ್ಲೆಟ್‌ನ. ಹಾಗೆ ಶೇಕ್ಸ್‌ಪಿಯರ್ ಕೂಡ ತನ್ನದೇ ಭಾಷೆಯಲ್ಲಿ ಅಷ್ಟು ಸೊಗಸಾಗಿ, ಅದು ಓದ್ತಾ ಇದ್ರೆ ಎಷ್ಟು ಅವ್ ರೋಚಕ ಅನ್ಸುತ್ತೆ. ಇದು ಯಾವುದೋ ರಾಜನ ಮನೆಯ ಕಥೆಯೇ ಅಲ್ಲ. ಇದು ನಮ್ಮ ಸುತ್ತಮುತ್ತಲು ನಡೆಯುವ, ಕೆಲವೊಮ್ಮೆ ನಮ್ಮ ಮನೆಯಲ್ಲೇ ನಡೆಯುವ, ಇನ್ನು ಕೆಲವೊಮ್ಮೆ ನನ್ನೊಳಗೆ ನಡೆಯುವಂತಹ ಸಂಘರ್ಷಗಳಿವು, ನನ್ನಲ್ಲೇ ಮೂಡುವಂತಹ ಪ್ರಶ್ನೆಗಳಿವು ಅನ್ನೋ ಮಟ್ಟಿಗೆ ನಮಗೆ ಅದಾಗ್ಬಿಡುತ್ತೆ. ಇವತ್ತು ಕೂಡ ಅವನ ಸಾಲುಗಳು, ಟು ಬಿ ಆರ್ ನಾಟ್ ಟು ಬಿ, ದಟ್ ಈಸ್ ದ ಕ್ವೆಶ್ಚನ್ ಅನ್ನೋದು ಇವತ್ತು ಕೂಡ ಅದು ಹೆಸರುವಾಸಿಯಾದಂತಹ ಸಾಲು ಶೇಕ್ಸ್‌ಪಿಯರ್‌ದು.
ಯಾಕಿದನ್ನ ಹೇಳ್ತೀನಿ ಅಂದ್ರೆ ಒಂದು ಕೃತಿಯನ್ನ ಅನುವಾದ ಮಾಡುವಾಗ ಹಲವಾರು ಆಯಾಮಗಳಲ್ಲಿ ನೋಡುವಂತಹ ಅ, ಜವಾಬ್ದಾರಿ ಮತ್ತೆ ಒಂದು ಅ, ಹೊಣೆಗಾರಿಕೆ ಹಾಗೆ ಬದ್ಧತೆ ಎರಡೂ ಕೂಡ ಅವನಿಗೆ ಇರಬೇಕಾಗತ್ತೆ. ಉದಾಹರಣೆ ಗುಂಡಪ್ಪನವರು ಓಮರ್ ಖಯ್ಯಾಮ್‌ನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಉಮರನ ಹೊಸಗೆ ಅಂತ ಅನುವಾದ ಮಾಡ್ತಾರೆ. ಅದು ಮಾಡುವಾಗ ಅವನ ಅವನ ಬಳಸಿದ ಸಾಮಾನ್ಯ ಭಾಷೆ, ತನ್ನ ಮಾತೃಭಾಷೆಯಲ್ಲಿ ಸಾಮಾನ್ಯವಾಗಿ ಅಧ್ಯಾತ್ಮವನ್ನು ಕಟ್ಟಿಕೊಡುವ ಪ್ರಯತ್ನವೇನಿದೆ, ಅದನ್ನ ಗುಂಡಪ್ಪ ಕನ್ನಡಕ್ಕೆ ಅನುವಾದ ಮಾಡುವಾಗ ಆ ಅಂಶವನ್ನೇ ಬಿಟ್ಬಿಡ್ತಾರೆ. ಓಮ್ ಓಮರ್ ಖಯ್ಯಾಮ್ ಏನು ಹೇಳ್ದ, ಆ ಸಾರವನ್ನಷ್ಟೇ ತರ್ತಾರೆ ಹೊರತು, ಅವನ ಪ್ರಯತ್ನವಿದೆಯಲ್ಲ, ಮಾಮೂಲಿ ಜನರಿಗೂ, ಪಾಮರರಿಗೂ ಆ ತತ್ವ ಅರ್ಥ ಆಗಬೇಕು ಅನ್ನೋ ಪ್ರಯತ್ನಕ್ಕೆ ಸರಳೀಕರಿಸಿ ಹೇಳಿದ್ದಾನಲ್ಲ, ಆ ಸರಳೀಕರಣವನ್ನ ಗುಂಡಪ್ಪ ಬಿಟ್ಟೇ ಬಿಡ್ತಾರೆ. ತಮ್ಮದೇ ಶೈಲಿಯಾದ ಮಂಕುತಿಮ್ಮನ ಕಗ್ಗ, ಶೃಂಗಾರ ಮಂಗಲಂ, ಶ್ರೀರಾಮ ಪರೀಕ್ಷಣಂ, ಶ್ರೀಕೃಷ್ಣ ಪರೀಕ್ಷಣಂ ಈ ರೀತಿಯೆಲ್ಲ ಏನು ಅವರು ರಚನೆ ಮಾಡ್ತಾ ಹೋದ್ರು, ಅಂತಃಪುರ ಗೀತೆ ಇದರಲ್ಲಿ ಹಳಗನ್ನಡ ಶೈಲಿಯಲ್ಲಿ ಏನ್ ನಮ್ಗೆ ಕಟ್ಕೊಡ್ತಾರೆ, ಅದೇ ಶೈಲಿಯಲ್ಲೇ ಅವರು ಉಮರನ ಹೊಸಗೆ ಅಂತ ಓಮರ್ ಖಯ್ಯಾಮ್‌ನ ಅನುವಾದ ಮಾಡುವಾಗ, ಅದೇ ಶೈಲಿಯಲ್ಲೇ ಅವರು ಬರಿತಾ ಹೋಗ್ಬಿಡ್ತಾರೆ. ಅಂದ್ರೆ ಪಾಮರನಿಗೂ ತಲುಪಬೇಕು ಎನ್ನುವ ಉದ್ದೇಶ ಓಮರ್ ಖಯ್ಯಾಮ್‌ಗಿತ್ತಲ್ಲ, ಆ ಉದ್ದೇಶವನ್ನ ಪಕ್ಕಕ್ಕಿಟ್ಟು ಅನುವಾದ ಮಾಡ್ತಾರೆ. ಇದು ನಾನು ಸರಿ, ತಪ್ಪು ಅನ್ನೋ ವಿಶ್ಲೇಷಣೆಗೆ ಹೋಗ್ತಿಲ್ಲ. ಇದು ಅನುವಾದ ಮಾಡುವಾಗ ಕೆಲವೊಬ್ಬರಿಗೆ ಶೈಲಿ ಆಗಿರುತ್ತೆ. ಆದರೆ ಮೂಲ ಆಶಯ ಓಮರ್ ಖಯ್ಯಾಮ್ ತನ್ನ ರಬಿಯತ್ಗಳಲ್ಲಿ ಏನ್ ಹೇಳಕ್ ಹೋದ, ಆ ಆಶಯವಾದರೂ ಕೊನೆ ಪಕ್ಷ ಅದೇ ಬಂದಿರಬೇಕು. ಅದು ಬಂದಿಲ್ಲ ಅಂದಾಗ ಮತ್ತಷ್ಟು ಅದು ಮೂಲ ಕೃತಿಗೆ ಅಥವಾ ಮೂಲ ದಾರ್ಶನಿಕರಿಗೆ ಅದು ನಾವು ದ್ರೋಹ ಬಗೆದಂತಾಗತ್ತೆ. ಒಮರನ ವಸಿಗೆ ಓದುವಾಗ ಓಮರ್ ಖಯ್ಯಾಮ್ ಏನು ಹೇಳ್ತದೆ ನಮಗದು ಅರ್ಥವಾಗ್ಬಿಡುತ್ತೆ. ಆದ್ರೆ ಹೇಳುವ ಬಗೆ ಆ ಓಮರ್ ಖಯ್ಯಾಮ್‌ನ ಉದ್ದೇಶವನ್ನ ಗುಂಡಪ್ಪ ತರೋದಿಲ್ಲ. ಬಹುಶಃ ಅಥವಾ ಗುಂಡಪ್ಪನ ಕಾಲದಲ್ಲಿ ಅವರು ಬರೆಯುತ್ತಿದ್ದ ಕನ್ನಡ ಏನಿದೆ ಅದು ಬಹುಪಾಲು ಜನರಿಗೆ ಅರ್ಥವಾಗ್ತಿತ್ತು ಅನ್ನೋ ಉದ್ದೇಶವೂ ಇರ್ಬೋದು. ಇಲ್ಲಾಂದ್ರೆ ಮಂಕುತಿಮ್ಮನ ಕಗ್ಗ ಅಷ್ಟು ಹೆಸರುವಾಸಿಯಾಗಕ್ಕೆ ಸಾಧ್ಯ ಇರ್ತಿರ್ಲಿಲ್ವೇನೋ. ಅದೇನೇ ಇರ್ಲಿ. ಇದೊಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಹೊರತು ಗುಂಡಪ್ಪ ತಪ್ಪು ಮಾಡಿದ್ರು, ಉಮರನ ಹೊಸಗಿನ ಹಾಗೆ ಬರೆದು ತಪ್ಪು ಮಾಡಿದ್ರು ಅನ್ನೋದಲ್ಲ. ಇಲ್ಲಿ ಸರಿ ತಪ್ಪುಗಳ ವಿಶ್ಲೇಷಣೆ ಅಲ್ಲ. ಹಾಗೆ ಅನುವಾದ ಮಾಡುವಾಗ ಯಾವ ರೀತಿ ಆಗತ್ತೆ ಅಂತ ಹೇಳೋದಕ್ಕೆ ಪ್ರಯತ್ನ ಅಷ್ಟೇ. ಬೇಂದ್ರೆ ಅಜ್ಜ ಕಾಳಿದಾಸನ ಮೇಘದೂತವನ್ನ ಅನುವಾದ ಮಾಡುವಾಗ್ಲೂ ಕೂಡ ಎಷ್ಟೋ ಕಡೆ ಉತ್ತರ ಕರ್ನಾಟಕದಲ್ಲಿ ತಾವು ಕಂಡ ದೇಸಿತನ ಏನಿತ್ತು, ಆ ದೇಸಿತನವನ್ನು ತರ್ತಾರೆ. ಕಾರ ಹುಣ್ಣಿಮೆ ಅಂತಾರೆ. ಅಲ್ಲಿ ಕಾರ ಹುಣ್ಣಿಮೆ ವಿಶೇಷವಾಗಿ ಆಚರಣೆ ಆಗತ್ತೆ ಉತ್ತರ ಕರ್ನಾಟಕದಲ್ಲಿ. ಸೊ ಅವನ್ನೆಲ್ಲ ತರ್ತಾರೆ. ಅದನ್ನೆಲ್ಲ ತಂದು ಮೇಘದೂತದಲ್ಲಿ ಕನ್ನಡಕ್ಕೆ ಅನುವಾದ ಮಾಡುವಾಗ ಅದ್ ತರ್ತಾರೆ. ಹಾಗೆ ರಮಣ ಹೃದಯ ಅಂತ ಹೇಳಿ ಕನ್ನಡಕ್ಕೆ ಮತ್ತೆ ಅನುವಾದ ಮಾಡ್ತಾರೆ. ರಮಣ ಮಹರ್ಷಿಗೆ ಸಂಬಂಧಪಟ್ಟಂತಹ ಕೃತಿಯನ್ನ. ಅಲ್ಲೂ ಕೂಡ ಒಂದಷ್ಟು ವಿಷಯಗಳಲ್ಲಿ ಅವರು ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡ್ಕೋತಾರೆ. ಅದು ರಮಣ ಮಹರ್ಷಿ ಯಾವ ಭಾವ ಇದೆ, ಯಾವ ಭಾವದಲ್ಲಿ ಅದನ್ನ ರಚನೆ ಮಾಡೋದಕ್ಕೆ ಹೇಳಿದ್ರು, ಯಾವ ಭಾವದಲ್ಲಿ ಅದನ್ನ ಅವರು ಪ್ರೂಫ್ ರೀಡಿಂಗ್ ಮಾಡಿದ್ದಾರೆ, ಕರೆಕ್ಷನ್ಸ್ ಹೇಳಿದ್ದಾರೆ. ಇದೆಲ್ಲ ತಮಗೆ ಅರಿವಿದ್ದು, ರಮಣ ಮಹರ್ಷಿಯ ಸ್ಥಿತಿಯು ತಮಗೆ ಯೋಗ ಮಾರ್ಗದಲ್ಲಿ ಬೇಂದ್ರಜ್ಜನಿಗೆ ತಿಳಿದಿದ್ದರಿಂದ ಕನ್ನಡಕ್ಕೆ ತರುವಾಗ ಅದರ ಯೋಗಾರ್ಥವನ್ನೇ ತರ್ತಾರೆ ಹೊರತು ಅಕ್ಷರದಿಂದ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಅಂತೀವಲ್ಲ, ಅಥವಾ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮಾಡಕ್ ಹೋಗಿಲ್ಲ ಬೇಂದ್ರಜ್ಜ ರಮಣ ಹೃದಯದಲ್ಲಿ. ಅವರು ಭಾವವನ್ನಷ್ಟೇ ತಗೊಂಡ್ ಬರ್ತಾರೆ. ಏನೇ ಮಾಡಿದ್ರು ಕೊನೆಗೆ ಮೂಲ ಕೃತಿಯ ಆಶಯವನ್ನ ಬಿಟ್ಟುಕೊಡುವ ಹಾಗಿಲ್ಲ. ಅನುವಾದದಲ್ಲಿ ಮೂಲ ಕೃತಿಯ ಆಶಯವನ್ನ ಬಿಟ್ಟುಕೊಡದೇ ಇದ್ದಾಗ ನಾವು ಬೇರೆ ರೀತಿಯ ನಮ್ಗೆ ಒಂದು ಕಾವ್ಯ ಪ್ರತಿಭೆ ಹಾಗೂ ಒಂದು ಅ, ಒಂದು ನಾವೇನಂತೀವಿ ಅದನ್ನ ಕ್ರಿಯೇಟಿವ್ ಲಿಬರ್ಟಿ ಅಂತೀವಲ್ಲ, ಫ್ರೀಡಮ್ ಅಂತೀವಲ್ಲ, ಆರ್ಟಿಸ್ಟಿಕ್ ಫ್ರೀಡಮ್ ಇರುತ್ತಲ್ಲ ಅದನ್ನ ತಗೊಳ್ಬಹುದು. ಆ ಆರ್ಟಿಸ್ಟಿಕ್ ಫ್ರೀಡಮ್ ನಾನು ಎಂಜಾಯ್ ಮಾಡುವಾಗ, ಅದನ್ನ ನಾನು ಎಕ್ಸಿಕ್ಯೂಟ್ ಮಾಡುವಾಗ ನನ್ನ ಫ್ರೀಡಮ್‌ನ ಮೂಲ ಆಶಯಕ್ಕೆ ಧಕ್ಕೆ ಬರದೇ ಇರುವ ಹಾಗೆ ನೋಡಿಕೊಳ್ಳೋದು ತುಂಬಾ ಮುಖ್ಯ. ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ಮುಂದೆ ನಾವು 2 ಅ ಇದನ್ನ ಟ್ರಾನ್ಸ್‌ಲೇಷನ್‌ನ ಕಂಪೇರ್ ಮಾಡ್ಕೊಂಡು ನೋಡಿದಾಗ ನಮ್ಗದು ಅರ್ಥ ಆಗ್ತಾ ಹೋಗುತ್ತೆ. ಔಟ್ ಬಿಯಾಂಡ್ ಐಡಿಯಾಸ್ ಆಫ್ ರಾಂಗ್ ಡೂಯಿಂಗ್ ಅಂಡ್ ರೈಟ್ ಡೂಯಿಂಗ್, ದೇರ್ ಇಸ್ ಎ ಫೀಲ್ಡ್. ಐ ವಿಲ್ ಮೀಟ್ ಯು ದೇರ್. ವೆನ್ ದ ಸೋಲ್ ಲೈಸ್ ಡೌನ್ ಇನ್ ದಟ್ ಗ್ರಾಸ್, ದ ವರ್ಲ್ಡ್ ಈಸ್ ಟೂ ಫುಲ್ ಟು ಟಾಕ್ ಅಬೌಟ್. ಐಡಿಯಾಸ್, ಲ್ಯಾಂಗ್ವೇಜ್, ಈವನ್ ದ ಫ್ರೇಸ್ ಈಚ್ ಅದರ್ ಡಸಂಟ್ ಮೇಕ್ ಎನಿ ಸೆನ್ಸ್. ಇದು ಎಲ್ಲರಿಗೂ ಗೊತ್ತಿರುವಂತಹ ಅನುವಾದ. ತುಂಬಾ ಪ್ರಖ್ಯಾತವಾಗಿದೆ. ಅದರಲ್ಲೂ 2 ಸಾಲು ಮಾತ್ರ, ಮೊದಲ 2 ಸಾಲು ತುಂಬಾ ಪ್ರಖ್ಯಾತವಾಗಿದೆ. ರೈಟ್ ಡೂಯಿಂಗ್ ಅಂಡ್ ರಾಂಗ್ ಡೂಯಿಂಗ್ ಇಂದ ಆಚೆ ಒಂದಿದೆ ಅಂತ. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಸರಿತಪ್ಪುಗಳ ಸಂಕಲ್ಪಗಳ ಆಚೆ ಒಂದು ಬಯಲಿದೆ. ನಾನು ನಿನ್ನ ಅಲ್ಲಿ ಕಾಣುವೆ. ಆ ಹುಲ್ಲುಗಾವಲಲ್ಲಿ ಆತ್ಮವು ವಿಶ್ರಮಿಸಿದಾಗ ಮಾತನಾಡಲು ಅದರ ಕುರಿತು 10 ಹಲವು ಸಂಗತಿಗಳು, ಚಿಂತನೆಗಳು, ಭಾಷೆಗಳು, ಬೆಚ್ಚ ಬೆಡಗಿನ ಸೊಲ್ಲುಗಳು ಅಲ್ಲಿ ನಿರರ್ಥಕವಾಗುತ್ತದೆ. ಇದು ಕನ್ನಡಕ್ಕೆ
ಅನುವಾದ ಮಾಡಿದ್ದು. ಅದು ಒಂದು ಸರಿ ತಪ್ಪುಗಳ ಆಚೆನ್ ಬಯಲಿದೆ. ಅಲ್ಲಿ ಎಲ್ಲವೂ ನಿರರ್ಥಕವಾಗ್ಬಿಡುತ್ತೆ ಅನ್ನೋ ಅರ್ಥದಲ್ಲಿ ಅಲ್ಲಿ ಅನುವಾದ ಮಾಡಿದ್ದಾರೆ. ಈಗ ಸರಿಯಾದ ಅನುವಾದ ಏನಿದೆ ಅದು ಅವರು ಪರ್ಷಿಯನ್ ಭಾಷೆ ತಿಳಿದವರು, ಪರ್ಷಿಯನ್ ಮೂಲದವರೇ, ಮತ್ತೆ ಸೂಫಿ ಪಂಥ ಏನಿದೆ, ಆ ಪಂಥಕ್ಕೆ ಸೇರಿದವರು, ಮತ್ತೆ ಪಂಥದ ಬಗ್ಗೆ ಅಧ್ಯಯನ ಮಾಡಿದವರು. ಬರೀ ಪರ್ಷಿಯನ್ ಗೊತ್ತು, ಇಂಗ್ಲಿಷ್ ಗೊತ್ತು ಅಂತ ಅನುವಾದ ಮಾಡಿರೋಂಥ ಕಾಮನ್ ಮಾಡರ್ನ್ ಫಿಲಾಸಫರ್ ಅಲ್ಲ. ಯಾಕೆ ಕಾಮನ್ ಮಾಡರ್ನ್ ಫಿಲಾಸಫರ್ ಅಂತೀನಿ ಅಂದ್ರೆ, ಅವ್ರಿಗೆ ಬೆಸ್ಟ್ ಸೆಲ್ಲಿಂಗ್ ಬುಕ್ಸ್ ಆಗೋದು ಅಷ್ಟೇ ಅವ್ರಿಗೆ ಉದ್ದೇಶ. ಹೊಸ ಒಂದಷ್ಟು ವಿಷಯಗಳು ತರೋಣ, ಅದನ್ನ ಬೆಸ್ಟ್ ಸೆಲ್ಲಿಂಗ್ ಬುಕ್ ಮಾಡೋಣ. ಝೆನ್ ಬಗ್ಗೆ ಒಂದಷ್ಟು ಬುಕ್ ಓದೋಣ, ಅದನ್ನ ಮಾಮೂಲಿ ಜನಕ್ಕೆ ಕ್ಯಾಚ್ ಆಗಿ ಹೇಳೋದು ಹೇಗೆ ಅನ್ನೋದನ್ನ ಝೆನ್ನ ಸರಳೀಕರಿಸ್ಬಿಟ್ಟು ಅದು ಝೆನ್ ಅನ್ನೋದೊಂದು ಒಂದು ಲೈಫ್ ಸ್ಟೈಲು ಅಂತ ಹೇಳಿ, ಬೆಳಗ್ಗೆ ಎದ್ದು ನೀವು ಹಾಸಿಗೆನೆ ಮಡಚಿಡಿ, ನೀವು ದಿನ ಶೂನ ಹೀಗೆ ಹಾಕೊಳ್ಳಿ, ನಿಧಾನಕ್ಕೆ ನಡೀರಿ, ಹೀಗೆ ಝೆನ್ ಅನ್ನ ಸಾಮಾನ್ಯವಾಗಿ ಬದುಕೋದಷ್ಟೇ ಅನ್ನೋ ಮಟ್ಟಿಗೆ ಬಟ್ಟಿ ಇಳಿಸ್ಬಿಟ್ಟು ಅದನ್ನ ಬೆಸ್ಟ್ ಸೆಲ್ಲಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಜನ ಓದ್ಬಿಟ್ಟು ಓ ಝೆನ್ ಇಸ್ ಅಲ್ ವೇ ಆಫ್ ಲಿವಿಂಗ್ ಅಂತ ಅನ್ಕೊಂಡು ಸುಮ್ಮನೆ ಒಂದು ಶಿಸ್ತುಬದ್ಧವಾಗಿ ಬದುಕುವುದೇ ಝೆನ್ ಬದುಕು ಅನ್ನೋ ಹಾಗೆ ಮಾಡ್ಬಿಡ್ತಾರೆ. ಆದ್ರೆ ಝೆನ್ ಅಲ್ಲಿ ಶಿಸ್ತು ಅನ್ನುವುದೇ ಇಲ್ಲ. ಉದಾಹರಣೆ, ಆ, ಒಬ್ಬ ಝೆನ್ ಗುರು ಜೊತೆಗೆ ಶಿಷ್ಯನೆಲ್ಲ ಬಂದಿರ್ತಾರೆ. ಒಂದು ಮಾವಿನ ತೋಟಕ್ಕೆ ಹೋಗಿರ್ತಾರೆ. ಮಾವಿನ ತೋಟಕ್ಕೆ ಹೋದಾಗ ಎಲ್ಲರೂ ಗುರುಗಳು ಬೇರೆ ಜೊತೆಗಿದ್ದಾರೆ ಅಂತ ಹೇಳಿ ಬುಟ್ಟಿ ತಗೊಂಡು ನಿಧಾನ ಹಣ್ಣುಗಳನ್ನ ಕಿತ್ಕೊಂಡು ಬುಟ್ಟಿಗೆ ಹಾಕೋತಾ ಇದ್ರಂತೆ. ಏನೋ ಸದ್ದು ಇಲ್ಲ, ಗದ್ದಲ ಇಲ್ಲ, ಏನಿಲ್ಲ. ಹಣ್ಣನ್ನ ಕೀಳೋದು, ಬುಟ್ಟಿ ನಿಧಾನಕ್ಕೆ ಒಂದೊಂದನ್ನೇ ಇಟ್ಕೊಂಡು ಹೋಗೋದು. ಗುರು ನೋಡ್ತಾರೆ, ಮಾವಿನ ಹಣ್ಣೆಲ್ಲ ಅಷ್ಟು ಚೆನ್ನಾಗಿ ಮರದಲ್ಲಿ ಕಾಣಿಸ್ತಾ ಇರುತ್ತೆ. ಓಡ್ ಹೋಗಿ ಮರ ಹತ್ಬಿಡ್ತಾರಂತೆ. ಮರ ಹತ್ತಿ ಕೈಯಿಂದ ಮಾವಿನ ಹಣ್ಣು ಕಿತ್ಕೊಂಡು ಆ ಬಟ್ಟೆ ಎಲ್ಲ ಇದಾಗ್ಬಿಡ್ಬೇಕು, ಆ ರೀತಿ ಹಣ್ಣನ್ನ ತಿಂತಾ ಕೂತ್ಕೋತಾರಂತೆ. ಅವಾಗ ಅದು ಶಿಷ್ಯನಿಗೆ ಅರ್ಥ ಆಗಿ ತಕ್ಷಣ ಬುಟ್ಟಿನೆಲ್ಲ ಪಕ್ಕಕ್ಕಿಟ್ಟು ಅವರು ಮರ ಹತ್ತಿ ಹಣ್ಣನ್ನು ತಿನ್ನೋಕೆ ಶುರು ಮಾಡ್ತಾರಂತೆ. ಈ ಈ ರೀತಿಯ ಕಥೆಗಳನ್ನ ಇವರುಗಳು ಝೆನ್ ಬಗ್ಗೆ ಪುಸ್ತಕ ಬರೆಯುವಾಗ ಬಿಟ್ಬಿಡ್ತಾರೆ. ಯಾಕೆಂದ್ರೆ ಇದು ನಮಗೆ ಮತ್ತೆ ಪ್ರಶ್ನೆ ಮಾಡಿಸುತ್ತೆ. ಹಾಗಾದ್ರೆ ಝೆನ್ ಏನ್ ಹೇಳಕ್ ಹೋಗ್ತಾ ಇದೆ ಅಂತ ನಮಗೆ ಪ್ರಶ್ನೆ ಮಾಡಿಸುತ್ತೆ. ಆಗ ನಿಮ್ಗದು ಬೆಸ್ಟ್ ಸೆಲ್ಲಿಂಗ್ ಬುಕ್ ಆಗಲ್ಲ. ಯಾಕೆಂದ್ರೆ ನಮ್ಗೆ ಅಳವಡಿಸ್ಕೊಳಕ್ ಆಗಲ್ಲ. ನಮ್ಗೆ ಗೊಂದಲಗಳು ಮೂಡುತ್ತೆ, ಪ್ರಶ್ನೆಗಳು ಮೂಡುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಬರೀ ಪುಸ್ತಕವನ್ನ ಬರೆದು ಮಾರುವ ಉದ್ದೇಶಕ್ಕೆ ಬರೆಯುವಂತಹ ಲೇಖಕರಿಗೆ ಇವುಗಳಿಗೆ ಉತ್ತರ ಕೊಡೋದಕ್ಕೆ ಶಕ್ತಿ ಇರೋದಿಲ್ಲ. ಆಗೇನ್ ಮಾಡ್ತಾರೆ, ಒಂದು ಲೈಫ್ ಸ್ಟೈಲ್ ಅಷ್ಟೇನೆ, ಅದು ಜೀವನ ಶೈಲಿ ಝೆನ್ ಅಂತ ತುಂಬಾ ಸರಳೀಕರಣಗೊಳಿಸಿ ಅದನ್ನ ಪುಸ್ತಕ ಮಾಡ್ತಾರೆ. ಎಲ್ರಿಗೂ ಝೆನ್ ನನಗೂ ಅರ್ಥ ಆಗತ್ತೆ, ಝೆನ್ ನಾನು ಅಳವಡಿಸ್ಕೋಬಹುದು ಅಂತ ಜನ ಏನ್ ಮಾಡ್ತಾರೆ, ಕೊಂಡ್ಕೋತಾರೆ, ಓದ್ತಾರೆ, ಅಳವಡಿಸ್ಕೋತಿದ್ದೀನಿ ಅನ್ಕೋತಾರೆ. ಆದ್ರೆ ನಿಜವಾದ ಝೆನ್‌ಗೂ ಅವ್ರು ಬದುಕ್ತಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅದು ಬೆಸ್ಟ್ ಸೆಲ್ಲಿಂಗ್ ಬುಕ್ ಆಗ್ಬಿಟ್ಟಿರುತ್ತೆ. ಹಾಗೆ ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಮಾಡರ್ನ್ ಫಿಲಾಸಫರ್ಸ್ ಅಂತ ಯಾರು ತಮ್ಮನ್ನು ತಾವು ಕರ್ಕೋತಾರೆ, ಅದು ಯಾವುದೇ ಭಾಷೆ, ಯಾವುದೇ ಧರ್ಮದ ಆಥರ್ ಆಗಿರ್ಲಿ, ಅವರ ಉದ್ದೇಶ ಕೊನೆಗೆ ಪುಸ್ತಕ ಸೇಲ್ ಮಾಡೋದಷ್ಟೇನೆ, ಹೊರತು ಇನ್ನೇನೂ ಆಗಿರಲ್ಲ. ಅದನ್ನ ನಂಬಿ ಹೋದವರು ಕೊನೆಗೆ ನಿಜವಾದ ತತ್ವದಿಂದ ದೂರವೇ ಆಗಿರ್ತಾರೆ. ಹಾಗಾಗಿ ಅವ್ರನ್ನ ಅವ್ರಿಗೆ ಬುಕ್ ಸೇಲ್ ಮಾಡೋದಷ್ಟೇ. ತನ್ನ ಬುಕ್ ಬೆಸ್ಟ್ ಸೆಲ್ಲಿಂಗ್ ಬುಕ್ ಆಗ್ಬೇಕು ಅನ್ನೋದಷ್ಟೇ ಅಂತ ಬಿಟ್ರೆ ಅವ್ರಿಗೆ ಇನ್ನೇನು ಇರೋದಿಲ್ಲ. ಅವ್ರಿಗೆ ಮಾರ್ಕೆಟಿಂಗ್ ಗೊತ್ತಿರುತ್ತೆ. ಆದ್ರೆ ತತ್ವದ ಆ, ಸಾರ ಅವ್ರಿಗೆ ತಿಳಿದಿರಲ್ಲ. ಈಗೇನ್ ಹೇಳಿದೆ, ಯಾರು ಸೂಫಿ ಪಂಥದ ಅರಿವಿದೆ, ಪರ್ಷಿಯನ್ ಭಾಷೆ ಅವರ ಮಾತೃಭಾಷೆಯಾಗಿದೆ, ಸ್ಕಾಲರ್ ಆಗಿದ್ದಾರೆ. ಅವರೇ ಅನುವಾದ ಮಾಡಿರುವಂತ ರೂಮಿಯ ಆ ಸಾಲುಗಳು ಪರ್ಷಿಯನ್ ಭಾಷೆಯಲ್ಲಿದೆ. ಅದನ್ನ ಅನುವಾದ ಮಾಡಿರೋ ಇಂಗ್ಲಿಷ್ ಅನುವಾದವನ್ನ ನೋಡೋಣ. ಬಿಯಾಂಡ್ ಇಸ್ಲಾಂ ಅಂಡ್ ಅನ್ಬಿಲೀಫ್ ದೇರ್ ಇಸ್ ಅ ಡೆಸರ್ಟ್ ಪ್ಲೇನ್. ಫಾರ್ ಅಸ್ ದೇರ್ ಇಸ್ ಯರ್ನಿಂಗ್ ಇನ್ ದ ಮಿಡ್ಸ್ಟ್ ಆಫ್ ದಟ್ ಎಕ್ಸ್ಪಾನ್ಸ್. ದ ನೋಯರ್ ಆಫ್ ಗಾಡ್ ಹೂ ರೀಚಸ್ ದಟ್ ಪ್ಲೇನ್ will prostrate in prayer, for there is neither Islam nor unbelief, nor any where in that place. ಈಗಾಗಲೇ ಪ್ರಖ್ಯಾತವಾಗಿರೋ ಸಾಲುಗಳನ್ನ ನೋಡಿದ್ವಿ. ಇದು ಅಥೆಂಟಿಕ್ ಅನುವಾದ. ಯಾಕೆ ಅಥೆಂಟಿಕ್ ಅನುವಾದ ಅಂತ ಈಗ ವಿಶ್ಲೇಷಣೆ ಮಾಡಿದಾಗ ತಮಗೆ ಗೊತ್ತಾಗುತ್ತೆ. ಈ ಅಥೆಂಟಿಕ್ ಅನುವಾದಕ್ಕೂ ಇಂಗ್ಲಿಷ್ ಅನುವಾದಕ್ಕೂ ಇನ್ನೊಂದು ಫೇಮಸ್ ಅನುವಾದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದೀನಿ. ಈ ಅರ್ಥ ಹೀಗಿದೆ: ಇಸ್ಲಾಂ ಮತ್ತು ಅಪನಂಬಿಕೆಯ ಆಚೆ ಒಂದು ನಿರ್ಭಯಲಿದೆ. ನಮಗೆ ಆ ನಿರ್ಭಯಲ ಬಿಂದು ಮಧ್ಯದಲ್ಲಿ ಹಂಬಲಿಕೆ. ದೇವರನ್ನು ಅರಿತವನು ಆ ನಿರ್ಭಯಲಿಗೆ ತೆರಳಿ ವಂದಿಸುತ್ತಾನೆ. ಏಕೆಂದರೆ ಆ ನಿರ್ಭಯಲಲ್ಲಿ ಇಸ್ಲಾಂ ಇಲ್ಲ, ಅಪನಂಬಿಕೆ ಇಲ್ಲ, ಅಲ್ಲಿ ಎನ್ನುವುದು ಇಲ್ಲ. ನಾನು ಯಾಕಿದನ್ನ ಅಥೆಂಟಿಕ್ ಅಂತ ಹೇಳಿದೆ ಅಂದ್ರೆ, ಪರ್ಷಿಯನ್ ಭಾಷೆಯ ಸಾಲುಗಳೇನಿದೆ ಅದನ್ನ ನೋಡಿ, ಪರ್ಷಿಯನ್ ಭಾಷೆ ಅದನ್ನ ಮಾತೃಭಾಷೆ ನನ್ನದಲ್ಲದೇ ಇರೋದ್ರಿಂದ, ಮತ್ತೆ ಅದನ್ನ ಕಲಿದರಿಂದ ಓದಿ ಹೇಳೋದಕ್ಕೆ ಕಷ್ಟ ಆಗತ್ತೆ. ಉಚ್ಚಾರಣೆ ಬೇರೆ ಇರುತ್ತೆ, ನಮ್ಗದು ಗೊತ್ತಿರಲ್ಲ. ಒಂದು ಭಾಷೆಯನ್ನ ಹಾಗೆ ತಿಳಿಯದೆ ಉಚ್ಚರಿಸುವುದು ಆ ಭಾಷೆಗೆ ಮಾಡುವ ಅವಮಾನ ಅಂತ ನಾನು ಅನ್ಕೊಂಡಿರೋದ್ರಿಂದ ಉಚ್ಚರಿಸಿ ಹೇಳಕ್ ಹೋಗಲ್ಲ. ಇದರಲ್ಲಿ ಕೀ ವರ್ಡ್ಸ್ ನೋಡೋಣ. ಇದ್ರಲ್ಲಿ ನೋಡಿ, ಮೊದಲನೇ ಸಾಲಲ್ಲೂ ಇಸ್ಲಾಂ ಅನ್ನೋ ಪದ ಇದೆ, ಕೊನೆ ಸಾಲಲ್ಲೂ
ಇಸ್ಲಾಂ ಅನ್ನೋ ಪದ ಬರುತ್ತೆ. ನಮಗೆ ಬೇರೆ ಏನು ಆ ಪರ್ಷಿಯನ್ ಭಾಷೆ ನಮಗೇನು ಗೊತ್ತಿಲ್ಲ. ಆದ್ರೆ ಇಸ್ಲಾಂ ಅನ್ನೋ ಪದ ನಮಗೆ ಪರಿಚಿತವಾದ ಪದ. ಇದು ಇಸ್ಲಾಂ ಅಂತ ಏನ್ ಹೇಳ್ತಿದೆ ಅದು ನಮ್ಗೆ ಮೊದಲ ಫೇಮಸ್ ಸಾಲುಗಳೇನ್ ನೋಡಿದ್ವಿ, ಅದ್ರಲ್ಲಿ ಕಂಡು ಬರೋದೇ ಇಲ್ಲ. ಇಲ್ಲಿ ಇಸ್ಲಾಂ ಅನ್ನೋದೇ ಇಲ್ಲ. ಅದು ಇಲ್ಲ ಅಂತಂದ್ರೆ ಬೇಕಾದ್ರೆ ಸಾಲುಗಳು ಏನ್ ಹೇಳಕ್ ಹೋಗ್ತಿದೆ? ನಾವು ಮೂಲತಃ ಸುಮ್ನೆ ಬರೀ ಬೇಸಿಕ್ ಅಲ್ಲಿ ನೋಡಿದ್ರೆ. ಇನ್ನು ನಾವು ಇಡೀ ರೂಮಿಯ ಅಹ್, ಹ್ ಸೂಫಿ ಪಂಥವನ್ನ, ರೂಮಿಯ ಸಂದೇಶವನ್ನ ನೋಡ್ತಾ ಹೋದಾಗ ಈ ಫೇಮಸ್ ಸಾಲುಗಳು ಮತ್ತೆ ನಾನು ಈಗ ಹೇಳಿದ ಸಾಲುಗಳೇನಿದೆ, ಇಸ್ಲಾಂ ಅಂಡ್ ಅನ್‌ಬಿಲೀಫ್ ಅನ್ನೋದು, ಅದಕ್ಕೆ ಹೋಲಿಸ್ಕೊಂಡಾಗ ನಮ್ಗೆ ಗೊತ್ತಾಗತ್ತೆ, ಇದು ಅಥೆಂಟಿಕ್ ಅನುವಾದವಲ್ಲ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಇಸ್ಲಾಂ ಮತ್ತೆ ಅಪನಂಬಿಕೆಯ ಆಚೆ ಅಂತಾನೆ. ಇಲ್ಲಿ ಇಸ್ಲಾಂ ಅಂತ ಯಾಕೆ ಬಳಸ್ಬೇಕಿತ್ತು? ಇಲ್ಲಿ ನಂಬಿಕೆ ಅಂತ ಪದ ಬಳಸ್ಬೋದಿತ್ತಲ್ಲ ಅನ್ಕೋಬಹುದು. ನಾವು ಯಾವ್ದನ್ನ ನಂಬ್ತೀವೋ ಬಿಡ್ತೀವೋ, ನಮ್ಮ ಧರ್ಮವನ್ನ ತುಂಬಾ ನಂಬ್ತೀವಿ. ಅದು ನಮ್ಮ ಧರ್ಮವನ್ನ ಯಾಕೆ ನಂಬ್ತೀವಿ ಅಂದ್ರೆ, ನಾವು ಇಂಥ ಧರ್ಮದಲ್ಲಿ ಹುಟ್ಟಿದವನು. ನಾನು ಈ ಧರ್ಮದಲ್ಲಿ ಹುಟ್ಟಿದ್ದೀನಿ. ನನಗೆ ಈ ಧರ್ಮವನ್ನ ಕೊಟ್ಟಿದ್ದಾರೆ. ಇದು ತಲೆತಲಾಂತರದಿಂದ ಬಂದಿದೆ. ಇಂಥ ಮನೆಯಲ್ಲಿ ಹುಟ್ಟಿದವನು, ಇಂಥ ಭಾಷೆಗೆ, ಇಂಥ ಜಾತಿಗೆ, ಇಂಥ ಧರ್ಮಕ್ಕೆ, ಇಂಥ ದೇಶಕ್ಕೆ ಸೇರಿದವನು. ಅದು ನಮ್ಮ ಐಡೆಂಟಿಟಿ ಆಗಿರುತ್ತೆ. ನನ್ನ ಐಡೆಂಟಿಟಿ ನಾನು ನಂಬಬೇಕು. ಅದು ನನ್ನ ಕೆಲಸ. ಚಿಕ್ಕ ವಯಸ್ಸಿಂದ ನಂಬಿಸೋದನ್ನ ಹೇಳ್ಕೊಟ್ಟಿರ್ತಾರೆ ನಮಗೆ. ನಂಬಬೇಕು ಅಂತ ನಾವು ನಂಬ್ತಾ ಹೋಗ್ಬಿಟ್ಟಿದೀವಿ. ಹಾಗಾಗಿ ಇಲ್ಲಿ ಇಸ್ಲಾಂ ಧರ್ಮ ಅನ್ನುವುದು ಬೇರೆ ಅಲ್ಲ. ನಂಬಿಕೆ ಎನ್ನುವುದು ಬೇರೆಯಲ್ಲ. ಹಾಗಾದ್ರೆ ಇಸ್ಲಾಂ ಅಂತಾನೆ ಯಾಕೆ ಬಳಸ್ಬೇಕಿತ್ತು? ಧರ್ಮ ಅಂತ ಬಳಸ್ಬೋದಿತ್ತಲ್ಲ. ಆ, ರೂಮಿ ಅಂತ ಅನ್ಕೋಬಹುದು. ಏನಾಗತ್ತೆ, ಆತ ಇದ್ದ ಪ್ರದೇಶದಲ್ಲಿ ಇಸ್ಲಾಂ ಧರ್ಮ ಪ್ರಮುಖವಾದ ಧರ್ಮ. ಹಾಗಾಗಿ ಅವನು ಇಸ್ಲಾಂ ಪದವನ್ನ ಧರ್ಮ ಅನ್ನುವುದಕ್ಕೆ ಬಳಸಿರ್ತಾನೆ. ನಾವು ಇಸ್ಲಾಂ ಜಾಗದಲ್ಲಿ ನಾವು ಬೇರೆಯನ್ನೂ ಬಳಸ್ಕೋಬಹುದು. ನಾವು ಹಿಂದೂಗಳಾಗಿದ್ವಾ, ಹಿಂದೂ ಮತ್ತು ಅಪನಂಬಿಕೆ. ಕ್ರಿಶ್ಚಿಯನ್ ಆಗಿದ್ವಾ, ಕ್ರಿಶ್ಚಿಯನ್ ಮತ್ತೆ ಅಪನಂಬಿಕೆ. ಬೌದ್ಧ ಮತ್ತು ಅಪನಂಬಿಕೆ ಅಂತ ಆ ಆ ಜಾಗದಲ್ಲಿ ನಮ್ಮ ಪದವನ್ನ ಬಳಸ್ಬೋದು. ಬರೀ ಇಸ್ಲಾಮನ್ನೇ ಪ್ರಶ್ನೆ ಮಾಡಿದಾನೆ ಅನ್ನೋದಕ್ಕಾಗಲ್ಲ. ಇದು ಪ್ರತಿಯೊಬ್ಬನೂ ಅಳವಡಿಸ್ಕೋಬೇಕು ಅಂದಾಗ ದಾರ್ಶನಿಕ ಯೂನಿವರ್ಸಲ್ ಆಗಿರ್ತಾನೆ. ಆದ್ರೆ ಅವನ ಸಂದೇಶ ಯೂನಿವರ್ಸಲ್ ಆಗಿದ್ರು ಅವನಿಗಿದ್ದ ದೇಶ ಮತ್ತೆ ಕಾಲ ಅದು ಸೀಮಿತವಾಗಿರುತ್ತೆ. ಅವನ ಸಂದೇಶ ದೇಶ ಮತ್ತು ಕಾಲದ ಆಚೆಗಿರುತ್ತೆ. ಆದ್ರೆ ಆತನ ದೇಶ ಮತ್ತೆ ಕಾಲ, ತಾನು ಬದುಕಿದ ದೇಶ ಮತ್ತೆ ಕಾಲ ಸೀಮಿತವಾಗಿರುತ್ತೆ. ಈಗ ಉದಾಹರಣೆ, ಬಸವಣ್ಣನವರ ವಚನಗಳು ಅದು ದೇಶ ಕಾಲವನ್ನು ಮೀರಿದ್ದು. ಹಾಗಾಗಿ 12ನೇ ಶತಮಾನದಿಂದ ಇಲ್ಲಿವರೆಗೂ ನಮಗದು ಬಂದಿದೆ. ಇವತ್ತು ಅದನ್ನ ಎಲ್ಲಾ ಭಾಷೆಗೂ ಅನುವಾದ ಮಾಡಿ ಅಥವಾ ಬಸವ ತತ್ವ ಏನು ಅಂತ ನಾವು ಹೇಳ್ತಾ ಹೋಗ್ಬೋದು. ಅದು ಪ್ರಪಂಚದ ಯಾವ ಮೂಲೆಗೆ ಬೇಕಾದ್ರೂ ಹೇಳ್ಬೋದು. ಕಲ್ಲು ನಾಗರ ಕಂಡರೆ ಕೈ ಮುಗಿವರಯ್ಯ, ನಿಜ ನಾಗರ ಕಂಡರೆ ಹೊಡೆವರಯ್ಯ ಅನ್ನೋದನ್ನ ನಾವು ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಯಾಕಂದ್ರೆ ಪ್ರಪಂಚದ ಎಲ್ಲಾ ಕಡೆಯೂ ಉ ಉ ಒಂದು ನಾಗ ಆರಾಧನೆ ಅಂತ ಏನಂತೀವಿ, ಪ್ರಪಂಚದ ಎಲ್ಲಾ ಮೂಲೆಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇದೆ. ಆದ್ರೆ ಅಲ್ಲೂ ಕೂಡ ಹಾವು ಕಂಡಾಗ ಹೊಡೆಯೋ ಪದ್ಧತಿನು ಪ್ರಪಂಚದ ಎಲ್ಲಾ ಮೂಲೆಯಲ್ಲೂ ಮನುಷ್ಯಂಗೆ ಇದ್ದೇ ಇದೆ. ಯಾಕಂದ್ರೆ ಹಾವು ಕಂಡ್ರೆ ಮನುಷ್ಯನಿಗೆ ಭಯ, ಕಚ್ಚುತ್ತೆ, ಸತ್ತೋಗ್ತೀವಿ ಅಂತ. ಹಾವನ್ನ ಕೊಲ್ಲೋದು ಎಲ್ಲ ಕಡೆ ಇದ್ದಿರತ್ತೆ ಒಂದಲ್ಲ ಒಂದು ಪ್ರದೇಶದಲ್ಲಿ. ಹಾಗೆ ಬಸವಣ್ಣನ ಮಾತುಗಳು ಎಲ್ಲ ಕಡೆಗೂ ಅನ್ವಯವಾದರು. ಬಸವಣ್ಣನವರು ಹುಟ್ಟಿದ್ದೆಲ್ಲಿ? ಎಷ್ಟನೇ ಶತಮಾನದಲ್ಲಿ? 12ನೇ ಶತಮಾನದಲ್ಲಿ. ಅವರಿದ್ದ ಜಾಗದಲ್ಲಿ ಆಡಿದ ಭಾಷೆ ಕನ್ನಡ. ಹಾಗಾಗಿ ಕನ್ನಡದಲ್ಲೇ ಬರೆದ್ರು. ಸೊ ಅವರು ಇದ್ದ ದೇಶ ಮತ್ತೆ ಕಾಲ ಸೀಮಿತವೇ ಹೊರತು ಅವರ ಸಂದೇಶ ಅವೆರಡನ್ನೂ ಮೀರುತ್ತೆ. ಬುದ್ಧನ ಸಂದೇಶ ಎಲ್ಲ ದೇಶ ಕಾಲವನ್ನು ಮೀರುತ್ತೆ. ಆದರೆ ಅವನು ಬದುಕಿದ್ದು 2500 ವರ್ಷಗಳ ಹಿಂದೆ. ಅವನು ಹುಟ್ಟಿದ್ದಿಲ್ಲಿ, ಅವನು ನಿರ್ವಾಣ ಹೊಂದಿದ್ದಿಲ್ಲಿ. ಇದು ಇದು ಇತಿಮಿತಿಯಲ್ಲೇ ಇರುತ್ತೆ. ಅದನ್ನ ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಈ ದೇಹದಲ್ಲಿ ಬಂದಾಗ ಇದು ದೇಶ ಕಾಲಕ್ಕೆ ಸಂಬಂಧಪಟ್ಟಿದ್ದು. ಒಳಗಿನ ತತ್ವ ದೇಶ ಮತ್ತೆ ಕಾಲವನ್ನ ಮೀರುತ್ತೆ ಹೊರತು ಇದು ಕೊನೆಗೆ ದೇಶ ಕಾಲಕ್ಕೆ ಸೀಮಿತವಾದದ್ದು. ಹಾಗೆ ಇಲ್ಲಿ ನಾವು ಸೂಫಿ ಅಂತ ನೋಡಿದ ತಕ್ಷಣ, ಇಲ್ಲಿ ರೂಮಿ ಅಂತ ಬಂದಾಗ, ಇಸ್ಲಾಂ ಮತ್ತು ಅಪನಂಬಿಕೆ ಅಂತ ಬಂದ ತಕ್ಷಣ ಇಸ್ಲಾಂ ಅಂತಾನೆ ಪರಿಗಣಿಸೋ ಅವಶ್ಯಕತೆ ಇಲ್ಲ. ಅದರ ಮೂಲ ಉದ್ದೇಶ ಧರ್ಮ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ. ರಮಣ ಮಹರ್ಷಿ ಸಂಚಿಕೆಯಲ್ಲಿ ಅದು ಹೇಳಿದೆ. ಯಾವತ್ತು ಗುರು ಇಂಡಿಕೇಟ್ ಮಾಡ್ತಾನೆ, ಬಾಯ್ಬಿಟ್ಟು ಹೇಳಲ್ಲ. ನಾವು ವಿ ಶುಡ್ ಆಲ್ವೇಸ್ ರೀಡ್ ಬಿಟ್ವೀನ್ ದ ಲೈನ್ಸ್. ನಾವು ಇಂಡಿಕೇಟ್ ಮಾಡೋದ್ರ ಕಡೆ ಗಮನ ಕೊಡಬೇಕು. ಪದಗಳಿಗೆ ಸಿಕ್ಕಾಕೋಬಾರ್ದು. ಅದಕ್ಕೆ ಸರಹ ಪದ ಅಕ್ಷರಗಳಲ್ಲಿ ಕೊಚ್ಚಿ ಹೋಗಿದ ಜಗತ್ತು ಅಂತಾನೆ. ಬರೀ ಮೇಲ್ಮೈಯಲ್ಲೇ ನಾವು ಸಿಕ್ಕಾಕೊಂಡಿರೋದಕ್ಕೆ ಇಷ್ಟು ಸಮಸ್ಯೆ ಆಗಿ ಕೂತಿರೋದು. ಸೊ ಇಲ್ಲಿ ಇಸ್ಲಾಂ ಮತ್ತು ಅಪನಂಬಿಕೆ ಇದರ ಆಚೆ ಅಂದ್ರು. ಯಾಕೆ ಇಲ್ಲಿ ನಂಬಿಕೆ ಮತ್ತೆ ಅಪನಂಬಿಕೆಯ ಆಚೆ ಅಂತ ಅನ್ಬೇಕಾಯ್ತು? ಉದಾಹರಣೆ ನೋಡಿ, ಯೇಸು ಕ್ರಿಸ್ತ ಕ್ರಿಶ್ಚಿಯನ್ ಅಲ್ಲ. ಅವನ ಅನುಯಾಯಿಗಳು ಕ್ರಿಶ್ಚಿಯನ್ಸು. ಸೊ ಕ್ರಿಶ್ಚಿಯನ್ಸ್ ಆಚರಣೆಗೂ ಯೇಸುವಿನ ಆಚರಣೆಗೂ ನಮಗೆ ವ್ಯತ್ಯಾಸ ಕಾಣುತ್ತೆ. ಬುದ್ಧ ಬೇರೆ, ಬೌದ್ಧ ಧರ್ಮ ಬೇರೆ. ಅದಕ್ಕೆ ನಿಮಗೆ ಬುದ್ಧನ ಮೂರ್ತಿಗಳು ಬುದ್ಧನ ನಂತರ ಬಂದದ್ದು. ಬುದ್ಧ ಬದುಕಿದ್ದಾಗ ಯಾವ ಮೂರ್ತಿಗಳು ಇರಲಿಲ್ಲ. ಬುದ್ಧ ಬದುಕಿದ್ದಾಗ ಯಾವ ಗ್ರಂಥಗಳು ಬುದ್ಧನ ಮಾತುಗಳನ್ನ ಗ್ರಂಥ ಮಾಡಲಿಲ್ಲ. ಮತ್ತೆ ಬುದ್ಧನ ಮಾತುಗಳಿಗೆ ಭಾಷ್ಯವನ್ನು ಅಥವಾ ಟೀಕೆಗಳನ್ನು ರಚನೆ ಮಾಡಲಿಲ್ಲ. ಬುದ್ಧ ಹೇಳಿದ್ ಹೀಗೆ ಅಂತ 10 ಜನ ಕೂತು ವಾದ ಮಾಡಿಲ್ಲ. ಯಾಕೆ? ಬುದ್ಧ ತಾನೇ ಬದುಕಿದ್ದ, ತಾನೇ ಇದ್ದ. ಹಾಗಾಗಿ ಅವನಿಗೆ ಆವಾಗ ನಿಮ್ಗಲ್ಲಿ
ಬುದ್ಧನ ಮೂರ್ತಿಯ ಅವಶ್ಯಕತೆ ಬೀಳಲ್ಲ, ಬುದ್ಧನ ಪೂಜಿಸುವ ಅವಶ್ಯಕತೆ ಬೀಳಲ್ಲ, ಬುದ್ಧ ಏನು ಹೇಳ್ದನ್ನ ನಾವು ಚರ್ಚೆ ಮಾಡೋ ಅವಶ್ಯಕತೆ ಬೀಳಲ್ಲ. ಯಾಕೆಂದ್ರೆ ಆತನೇ ಮುಂದೆ ಕೂತಿದ್ದಾನೆ. ಪ್ರತಿಯೊಬ್ಬ ದಾರ್ಶನಿಕನು ತಾನು ಬದುಕಿದ್ದಾಗ ಅವನ ಸುತ್ತ ಒಂದು ಸಂಘಟನೆ, ಒಂದು ಸಂಘವಾಗಿರುತ್ತೆ ಹೊರತು ಅದು ಧರ್ಮವಾಗಿ ಬದಲಾಗುವುದು ತದನಂತರ ಎಷ್ಟೋ ವರ್ಷಗಳ ನಂತರ. ಅಶೋಕನ ಕಾಲದಲ್ಲಿ ಬೌದ್ಧ ಧರ್ಮವೇ ಹ್ಮ್, ವಿಶಾಲವಾಗಿ ಬೆಳೆದಿದ್ದನ್ನು ನಾವು ನೋಡ್ತೀವಿ. ಇದು ಪ್ರಪಂಚದ ಎಲ್ಲಾ ಮೂಲೆಯಲ್ಲೂ ಆಗಿದ್ದೆ. ಯೇಸು ಕ್ರಿಸ್ತನ ನಂತರ 300 ವರ್ಷಗಳ ನಂತರ ಕ್ರೈಸ್ತ ಧರ್ಮ ಸ್ಥಾಪನೆಯಾಗಿದ್ದು. ಅಹ್, ಜೀಸಸ್ ಅವನು ಮಾನವ ಧರ್ಮವನ್ನೇ ಸಾರ್ತಾ ಹೋಗ್ತಾನೆ. ಅದು ಧರ್ಮವಾಗಿ ಪರಿವರ್ತನೆ ಆಗತ್ತೆ. ಇದು ಪ್ರತಿಯೊಂದು ದೇಶದಲ್ಲೂ ಆಗುವಂತದ್ದೇ. ಪ್ರತಿಯೊಂದು ಧರ್ಮದಲ್ಲೂ ಇದು ಆಗುವಂತದ್ದೇ. ಇದು ಪ್ರಕ್ರಿಯೆ. ನಾನು ಸರಿ ತಪ್ಪು ಅಂತ ಹೇಳ್ತೀನಿ. ಇದು ಪ್ರಕ್ರಿಯೆ. ಪ್ರತಿಯೊಂದರಲ್ಲೂ ಈ ರೀತಿ ನಡೆದೇ ನಡೆಯುತ್ತೆ. ಆದರೆ ನಮ್ಮ ಕೆಲಸ ಇದು ಬರೀ ಧರ್ಮವನ್ನಾಗಿ ಬರೀ ಭಾಗ್ಯಾಚರಣೆಗೆ ನಮ್ಮನ್ನ ಬರೀ ಗುರುತಿಸ್ಕೊಳ್ಳಕ್ಕೆ ನಾನ್ ಹಿಂದೂ, ನಾನ್ ಮುಸಲ್ಮಾನ್, ನಾನ್ ಕ್ರಿಶ್ಚಿಯನ್ ಇದು ಬರೀ ಗುರುತಿಗಷ್ಟೇ ಅಲ್ಲಪ್ಪ. ಇದು ನಾವು ಅಳವಡಿಸಿಕೊಳ್ಳುವುದರಲ್ಲಿದೆ. ಇದು ಆಚರಣೆ ಮಾಡುವುದರಲ್ಲಿದೆ. ಮೂಲ ಉದ್ದೇಶವನ್ನ ಜೀವನದಲ್ಲಿ ಪಡೆದು ಆತ ನನ್ನ ಈ ಧರ್ಮದ ಮೂಲ ಗುರು ಏನಿದ್ದಾನೆ ಅಥವಾ ನನ್ನ ಗುರು ಏನಿದ್ದಾನೆ, ಜಗದ್ಗುರು ನಾವು ಯಾರನ್ನ ಕರ್ಕೋತೀವಿ ನಮ್ಮ ಇದರಲ್ಲಿ ಅವರು ಹೇಳಿದ ಸಾರವನ್ನ ಅಳವಡಿಸಿಕೊಂಡು ನಾನು ಆ ಹಂತಕ್ಕೆ ಏರುವುದು. ಇದು ಪ್ರತಿಯೊಬ್ಬ ಗುರುವಿನ ಉದ್ದೇಶ. ಗುರುವಿನ ಉದ್ದೇಶ ಮತ್ತೊಬ್ಬನ ಶಿಷ್ಯನನ್ನಾಗಿಸಿಕೊಳ್ಳೋದಲ್ಲ. ಶಿಷ್ಯನನ್ನ ಗುರುವಿನ ಸ್ಥಾನಕ್ಕೆ ತರುವುದು. ಅಂದ್ರೆ ತಾನು ಕಂಡ ಹಂತಕ್ಕೆ ಅವನನ್ನ ಕರೆದುಕೊಂಡು ಹೋಗುವುದು ಗುರುವಿನ ಕೆಲಸ ಹೊರತು ಶಿಷ್ಯರನ್ನಾಗಿಸಿಕೊಳ್ಳುವುದಲ್ಲ. ಅವನು ಶಿಷ್ಯ ಯಾಕೆ ಮಾಡ್ಕೋತಾನೆ ಅಂದ್ರೆ ತನ್ನ ಹಂತಕ್ಕೆ ಕರ್ಕೊಂಬರಕ್ಕೆ ಹೊರತು ಫಾಲೋಯರ್ಸ್ ಮಾಡ್ಕೊಳ್ಳೋಕ್ಕಲ್ಲ, ಅನುಯಾಯಿಗಳನ್ನಾಗಿಸಿಕೊಳ್ಳೋದಕ್ಕಲ್ಲ. ಅನುಯಾಯಿ ಆಗ್ಬೇಕಿರೋದು ಅಜ್ಞಾನದಿಂದ ಜ್ಞಾನದ ಕಡೆಗೆ ಅವನ ಮಾರ್ಗದಲ್ಲಿ ಅನುಯಾಯಿ ಆಗಬೇಕು ಹೊರತು ಬರೀ ಆಚರಣೆಗಳಲ್ಲಿ ಅನುಯಾಯಿ ಆಗೋದಲ್ಲ. ಅದಕ್ಕೆ ನಿಮ್ಗೆ ಬುದ್ಧ ಮತ್ತೆ ತೀರ್ಥಂಕರರು ಹೋಗಿ ಒಬ್ಬರು ಇನ್ನೊಬ್ಬರ ಆಶ್ರಮನ ಒಡೆದು ಹಾಕಿಲ್ಲ. ನಿಮಗೆ ಜೀಸಸ್ ಹೋಗಿ ಮೋಸೆಸ್‌ಗೆ ಹೊಡೆದಿಲ್ಲ. ಯಾವ ದಾರ್ಶನಿಕನು ಮತ್ತೊಬ್ಬ ದಾರ್ಶನಿಕನ ಮೇಲೆ ದಾಳಿ ಮಾಡಿಲ್ಲ. ಆದ್ರೆ ಅವು ಧರ್ಮದ ಹೆಸರಲ್ಲಿ ಒಬ್ರು ದೇವಸ್ಥಾನ ಹೊಡಿತಾರೆ, ಇನ್ನೊಬ್ರು ಮತಾಂತರ ಮಾಡ್ತಾರೆ, ಒಬ್ರಿಗಿನ್ನೊಬ್ರು ಕೊಲ್ತಾರೆ. ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ಒಬ್ಬರ ಮೇಲೆ ಇನ್ನೊಬ್ರು ನಾವು ಧೋರಣೆಯನ್ನ ಮಾಡ್ತಾ ಹೋಗ್ಬಿಡ್ತೀವಿ. ಆದ್ರೆ ದಾರ್ಶನಿಕ ಯಾವತ್ತೂ ಇನ್ನೊಬ್ಬ ದಾರ್ಶನಿಕನ ಮೇಲೆ ಹಲ್ಲೆ ಮಾಡಿಲ್ಲ. ಒಬ್ಬ ದಾರ್ಶನಿಕ ಯಾವತ್ತೂ ಇನ್ನೊಬ್ಬ ದಾರ್ಶನಿಕನ ಸುಳ್ಳು ಅಂತ ಹೇಳಿಲ್ಲ. ಅವರೆಲ್ಲ ದಾರ್ಶನಿಕರ ಮೂಲ ಉದ್ದೇಶ ಧರ್ಮಗಳೆಲ್ಲವೂ ಕೊನೆಗೆ ಒಗ್ಗೂಡಿಸುವುದಕ್ಕೆ ಇರುವುದೇ ಹೊರತು ನೀವು ಧರ್ಮದ ಹೆಸರಲ್ಲಿ ಹೊಡೆದಾಡ್ಕೊಳ್ಳೋದಕ್ಕಲ್ಲ. ಅದು ಪ್ರತಿಯೊಬ್ಬ ದಾರ್ಶನಿಕನ ಉದ್ದೇಶ. ಇನ್ನು ನಾವು ಈ ಅಪನಂಬಿಕೆ ಮತ್ತೆ ಧರ್ಮ ಅಂತ ನೋಡಿದಾಗ, ನಂಬಿಕೆ ಅಂತ ನೋಡಿದಾಗ, ಇದರ ಆಚೆ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಉದಾಹರಣೆ ಈಗ ನಾನು ಮುಸಲ್ಮಾನ ಅಂತ ಅನ್ಕೋಣ. ನಾನು ಅಲ್ಲಾಹುವನ್ನ ನಂಬಿದರೆ ಆಸ್ತಿಕ, ಇಲ್ಲದಿದ್ದರೆ ನಾಸ್ತಿಕ ಅಂತ ಮಾಡ್ಕೋತೀವಿ. ನಿಜವಾಗ್ಲೂ ಆಸ್ತಿಕ, ನಾಸ್ತಿಕ ಅಂದ್ರೆ ದೇವರನ್ನ ನಂಬುವವನು ಆಸ್ತಿಕ, ದೇವರನ್ನು ನಂಬದೇ ಇರುವವನು ನಾಸ್ತಿಕ. ಒಬ್ಬ ಮುಸಲ್ಮಾನನಿಗೆ ಹಿಂದೂ ಹೋಗಿ ನಾನು ದೇವರನ್ನ ನಂಬಲ್ಲ ಅಂದ್ರೆ ಫಸ್ಟ್ ಕೇಳ್ತಾರೆ ಯಾವ ದೇವರನ್ನ ನಂಬಲ್ಲ ಅಂತ. ನಾನು ಹಿಂದೂ ದೇವರನ್ನ ನಂಬೋದಿಲ್ಲ, ನಾನು ನಾಸ್ತಿಕ ಅಂದ್ರೆ ನಿನಗೆ ಒಬ್ಬ ಮುಸಲ್ಮಾನನಿಗೆ ಬೇಜಾರಾಗಲ್ಲ. ಯಾಕೆ? ನನ್ನ ದೇವರನ್ನಂತೂ ಅವನೇನು ಪ್ರಶ್ನೆ ಮಾಡ್ತಿಲ್ಲ. ಅವನ ದೇವರನ್ನ ನಂಬ್ತಾ ಇಲ್ಲ ಅಷ್ಟೇ. ಸೊ ಒಬ್ಬ ನಾಸ್ತಿಕ ಆದ್ರೂ ಕೂಡ ಅವನು ಅನ್ಯ ಧರ್ಮದ ನಾಸ್ತಿಕ ಆಗಿದ್ರೆ ಸಮಸ್ಯೆ ಇಲ್ಲ. ಒಬ್ಬ ಆಸ್ತಿಕನಿಗೆ ಅನ್ಯ ಧರ್ಮದ ಆಸ್ತಿಕನ ಮೇಲೆ ಸಮಸ್ಯೆ. ನಾನು ಅಲ್ಲಾಹ್‌ವನ್ನ ನಂಬ್ತೀನಿ, ನೀನು ಹಿಂದೂ ದೇವ್ರನ್ನ ನಂಬ್ತೀಯಾ? ಸೊ ಆಸ್ತಿಕರು ಫ್ರೆಂಡ್ಸೇ ಆಗಲ್ಲ. ಆಸ್ತಿಕ ನಾಸ್ತಿಕ ಫ್ರೆಂಡ್ ಆಗ್ಬಿಡ್ತಾನೆ. ಅನ್ಯ ಧರ್ಮದ ನಾಸ್ತಿಕ ಈ ಧರ್ಮದ ಆಸ್ತಿಕ ಫ್ರೆಂಡ್ ಆಗ್ತಾರೆ. ಆದ್ರೆ ಒಂದು ಧರ್ಮದ ಆಸ್ತಿಕ ಮತ್ತೊಬ್ಬ ಧರ್ಮದ ಆಸ್ತಿಕನ ಜೊತೆ ಫ್ರೆಂಡ್ ಆಗಲ್ಲ. ನಾನು ದೇವರನ್ನ ನಂಬ್ತೀನಿ, ನೀನು ದೇವರನ್ನ ನಂಬ್ತೀಯ ಅಂತ ಫ್ರೆಂಡ್ಸ್ ಆಗಲ್ಲ. ನಾನು ನನ್ನ ದೇವರನ್ನ ನಂಬ್ತೀನಿ, ನೀನು ನಿನ್ನ ದೇವರನ್ನ ನಂಬ್ತೀಯ ಅಂತ ದ್ವೇಷನೇ ಮಾಡ್ತೀವಿ. ಹಾಗಾಗಿ ಈ ನಂಬಿಕೆ, ಅಪನಂಬಿಕೆ ಇವೆರಡು ನಮ್ಮನ್ನ ದ್ವೇಷ ಮಾಡಿಸುವುದಕ್ಕೆ ನಮ್ಮನ್ನ ಒಳಮಾಡುತ್ತೆ, ಪ್ರೇರಣೆ ನೀಡುತ್ತೆ. ಈ ಅಪನಂಬಿಕೆ ಮತ್ತೆ ನಂಬಿಕೆ ಇವು ನಮ್ಮನ್ನ ದೂರ ಮಾಡೋದಕ್ಕೆ, ಸತ್ಯದಿಂದ ದೂರ ಮಾಡಿಸುವುದಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗಾದ್ರೆ ಈ ನಂಬಿಕೆ ಮತ್ತೆ ಅಪನಂಬಿಕೆ ಇದರ ಆಚೆ ಬಯಲು ಅದು ಯಾವುದು? ಇದನ್ನ ನಾವು ಮತ್ತೆ ಹೇಳ್ಬೇಕು. ಅದನ್ನ ನಾವು ಇಂಡಿಕೇಟ್ ಮಾಡ್ತಿದ್ದಾರೆ. ಇದು ಯೋಗ ಮಾರ್ಗ, ಅಧ್ಯಾತ್ಮ ಅಂತ ಬಂದಾಗ, ದಾರ್ಶನಿಕರು ಅಂತ ಬಂದಾಗ, ಅಲ್ಲಿ ಹೆಸರಲ್ಲೇ ದಾರ್ಶನಿಕರು ಅಂತಿದೆ. ನಂಬಿಕೆ, ಅಪನಂಬಿಕೆಯ ಆಚೆ ದರ್ಶನವಿದೆ. ಅದು ಬಯಲು, ಅದು ಮರುಭೂಮಿ. ಅವ್ನು ಯಾಕೆ ಮರುಭೂಮಿ ಅಂತ ಅಲ್ಲಿ ರೂಮಿ ಅಂತಂದ್ರೆ ಮತ್ತವನು ಇದ್ದ ಪ್ರದೇಶಕ್ಕೆ ಹೋಗ್ಬೇಕು. ಅಲ್ಲಿ ಬಯಲು ಕಂಡಿದ್ದು ಮರುಭೂಮಿಯಲ್ಲೇ. ಮರುಭೂಮಿಯಲ್ಲಿ ಯಾರು ಊರು ಕಟ್ತಿರ್ಲಿಲ್ಲ, ಮತ್ತೊಂದು ಮಾಡ್ತಿರ್ಲಿಲ್ಲ. ಒಂದು ಊರಿರ್ತಿತ್ತು, ಅದ್ರ ಆಚೆ ಮರುಭೂಮಿ ಅಂದ್ರೆ ಅದು ಎಷ್ಟು ದೂರ ನೋಡಿದ್ರು ಅದು ವಿಶಾಲವಾಗಿರ್ತಿತ್ತು. ಅವನ ಸಮುದ್ರವನ್ನ ಹೇಳಕ್ಕಾಗಲ್ಲ. ಯಾಕೆ? ಆತ ಇದ್ದಿದ್ದು ಮರಳುಗಾಡಿನ ಪ್ರದೇಶದಲ್ಲಿ. ಸಮುದ್ರದ ಉಲ್ಲೇಖ ಕೊಡಕ್ಕಾಗಲ್ಲ. ಅವನಿಗೆ ವಿಶಾಲವಾದದ್ದು, ಎಲ್ಲಿ ನೋಡಿದ್ರು ಸ್ಪಷ್ಟವಾಗಿ ಕಾಣುವಂಥದ್ದು ಅದು ಆತನಿಗೆ ಮರುಭೂಮಿ ಆಗಿರುತ್ತೆ. ಅದಕ್ಕೆ ಹೇಳೋದು ದಾರ್ಶನಿಕನ ಮಾತುಗಳು ದೇಶ ಮತ್ತು ಕಾಲಕ್ಕೆ ಸೀಮಿತ. ಆ ಮಾತಿನ ಅರ್ಥ ದೇಶ ಕಾಲಕ್ಕೆ ಸೀಮಿತವಲ್ಲ.
ಆಗ ಆತ ಇದ್ದದ್ದು ಮರುಭೂಮಿ ಪ್ರದೇಶದಲ್ಲಿ ಆಗಿದ್ದಕ್ಕೆ, ಆತ ಮರುಭೂಮಿಯನ್ನ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನಿಲ್ಲಿ ನಿರ್ಭಯಲ್ ಅಂತ ಯಾಕೆ ತಗೊಂಡೆ ಅಂದ್ರೆ, ಇಲ್ಲಿಯ ನಮ್ಮ ಮಣ್ಣಿನ ದಾರ್ಶನಿಕ ಅಲ್ಲಮ ಪ್ರಭು ಅವರು ಈ ವಿಶಾಲವಾಗಿ ಏನು ದರ್ಶನವಿದೆ, ಆ ದರ್ಶನವನ್ನ ಬಯಲು ಅಂತ ಕರೆದ್ರು. ಅದಕ್ಕೆ ಹಲವಾರು ಅರ್ಥಗಳಿದೆ ಬಯಲಿಗೆ, ಇಲ್ಲ ಅಂತಲ್ಲ. ಅದರಲ್ಲಿ ದರ್ಶನವೂ ಒಂದು ಅರ್ಥ ಬಯಲಿಗೆ. ಹಾಗಾಗಿ ಅಲ್ಲಿ ರೂಮಿ ಮರುಭೂಮಿ ಅಂತ ಹೇಳುವಾಗ ಡೆಸರ್ಟ್ ಪ್ಲೇನ್ ಅಂತ ಇಂಗ್ಲಿಷ್‌ಗೆ ಅನುವಾದ ಮಾಡ್ತಾರೆ. ಅದನ್ನ ಹಾಗೆ ರಿಟೈನ್ ಮಾಡ್ತಾರೆ. ಅದಕ್ಕೆ ನಾ ಇಲ್ಲಿ ಮರುಭೂಮಿ ಅಂತ ತಗೊಳ್ದೆ. ಇಲ್ಲಿ ಬಯಲು ಅಂತ ಯಾಕೆ ತಗೊಂಡೆ ಅಂದ್ರೆ, ಯೋಗ ಮಾರ್ಗದಲ್ಲಿ ನಡೆದು ರೂಮಿ ಏನು ಹೇಳುತ್ತಿದ್ದಾನೆ ಅನ್ನೋದು ಗೊತ್ತಿರೋದಕ್ಕೆ ಅದನ್ನ ಬಳಸುವಾಗ ಇಲ್ಲಿ ಈ ಮಣ್ಣಿನ ಈ ಮಣ್ಣಿನಲ್ಲೇ ಹುಟ್ಟಿದಂತಹ ದಾರ್ಶನಿಕ ಬಳಸಿದಂತಹ ದಾರ್ಶನಿಕ ಪದವಾದ ಬಯಲನ್ನ ಇಲ್ಲಿ ಬಳಸಬೇಕಾಯ್ತು. ನಿರ್ಬಯಲು ಅನ್ಬೇಕಾಯ್ತು. ಮುಂದೆ ಅದ್ ನೋಡ್ತಾ ಹೋಗೋಣ. ಯಾಕೆ ನಿರ್ಬಯಲು ಬಳಸ್ದೆ? ಬಯಲು ಬಳಸ್ಬೋದಿತ್ತಲ್ಲ ಅನ್ನೋ ಪ್ರಶ್ನೆ ಮೂಡೇ ಮೂಡುತ್ತೆ. ಇಲ್ಲಿ ನಂಬಿಕೆ, ಅಪನಂಬಿಕೆ. ನಾನು ದೇವರನ್ನ ನಂಬುತ್ತೀನಿ, ನಂಬಲ್ಲ. ಇದೆರಡು ಕೂಡ ನಂಬಿಕೆ ಆಗಿರುತ್ತೆ. ನನಗೆ ದರ್ಶನವಾಗಿಲ್ಲ. ಒಬ್ಬ ಹಿಂದೂ ಇದ್ರೆ ಅವ್ರು ಹಿಂದೂ ಮತಕ್ಕೆ ಸಂಬಂಧಪಟ್ಟಿದ ಎಲ್ಲವನ್ನೂ ನಂಬ್ತಾನೆ. ಈ ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್‌ಗೆ ಸಂಬಂಧಪಟ್ಟಿದ ಎಲ್ಲವನ್ನೂ ನಂಬ್ತಾನೆ. ಒಬ್ಬ ಮುಸಲ್ಮಾನ ಇಸ್ಲಾಂ ಧರ್ಮ ಹೇಳಿದ ಎಲ್ಲವನ್ನೂ ನಂಬ್ತಾನೆ. ಅವನು ಅದನ್ನ ಪ್ರಶ್ನೆ ಮಾಡ್ಕೊಳ್ಳೋಕೆ ಹೋಗಲ್ಲ. ಹಾಗಾಗಿ ಈ ನಂಬಿಕೆ, ಅಪನಂಬಿಕೆಯ ಆಚೆ ದರ್ಶನವಿದೆ. ಆ ದರ್ಶನಕ್ಕೆ ಹೋಗಬೇಕು. ಅಪನಂಬಿಕೆ, ನಂಬಿಕೆಯ ಆಚೆ ಒಂದು ಬಯಲಿದೆ. ಅಲ್ಲಿ ನಾವು ಬಿಂದು ಮಧ್ಯದಲ್ಲಿ ಅಲ್ಲಿ ಹಂಬಲಿಕೆ ಇದೆ ಅಂತ ರೂಮಿ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿ ನಂಬಿಕೆ, ಅಪನಂಬಿಕೆ ಆಚೆ ರೂಮಿ ಇದ್ದಾನೆ ಅನ್ನಂಗಿದ್ರೆ, ರೂಮಿ ಯಾರು? ಅದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ಅದಕ್ಕೆ ರೂಮಿನೇ ಉತ್ತರ ಕೊಡ್ತಾನೆ. ತುಂಬಾ ಸೊಗಸಾಗಿ ಕೊಡ್ತಾನೆ. ಕ್ರಿಶ್ಚಿಯನ್ ಅಲ್ಲ, ಜ್ಯೂ ಅಲ್ಲ, ಮುಸ್ಲಿಂ ಅಲ್ಲ, ಹಿಂದುವೂ ಅಲ್ಲ, ಬೌದ್ಧ, ಸೂಫಿ, ಝೆನ್ ಕೂಡ ಅಲ್ಲ, ಯಾವ ಮತದವನೂ ಅಲ್ಲ, ಒಂದು ಸಂಸ್ಕೃತಿಯ ಅನುಯಾಯಿಯಲ್ಲ, ಪೌರ್ವಾತ್ಯವಲ್ಲ, ಪಾಶ್ಚಿಮಾತ್ಯನಲ್ಲ, ಸಾಗರದಿಂದೆದ್ದು ಬಂದವನಲ್ಲ, ಭೂಮಿಯಿಂದ ಉದ್ಭವಿಸಿದವನಲ್ಲ, ಅಪಾರ್ಥಿವನಲ್ಲ, ಸೂಕ್ಷ್ಮ ಕಣಗಳಿಂದ ರಚಿತನಾದವನೇ ಅಲ್ಲ, ನಾನು ಅಸ್ತಿತ್ವದಲ್ಲಿಲ್ಲ, ನಾನು ಈ ಜಗತ್ತಿನ ಪದಾರ್ಥಗಳಲ್ಲಿ ಒಂದೂ ಅಲ್ಲ, ಬೇರೆ ಗ್ರಹಗಳ ಜೀವಿಯಲ್ಲ, ಅದಾಮ್ ಮತ್ತು ಈವ್‌ಗಳ ವಂಶಜನಲ್ಲ, ಅಂತಿಂತಹ ಕತೆಗಳ ಸಂಬಂಧವೇ ನನಗಿಲ್ಲ, ನೆಲೆಯೇ ಇಲ್ಲದ್ದು ನನ್ನ ನೆಲೆ, ಗುರುತೇ ಇಲ್ಲದ್ದು ನನ್ನ ಗುರುತು, ಶರೀರವಲ್ಲ, ಆತ್ಮವೂ ಅಲ್ಲ, ನಾನು ಪ್ರೇಮಿಯ ಸೊತ್ತು, ಎರಡೂ ಜಗತ್ತುಗಳನ್ನು ಒಂದೇ ಎಂದು ನೋಡುವವನು, ಅದನ್ನೇ ಆಹ್ವಾನಿಸುವವನು, ತಿಳಿಯುವವನು, ಅತ್ಯಂತವಾಗಿ ಒಳ ಹೊರಗಾಗಿ ಅದನ್ನಷ್ಟೇ ಉಸಿರಾಡುವ ಮನುಷ್ಯ ವರ್ಗದವನು. ಎಷ್ಟು ಸೊಗಸಾಗಿ ರೂಮಿ ತಾನು ಯಾರು ಅಂತ ಹೇಳ್ಕೊಂಡಿದ್ದಾನೆ ಅಂತಂದ್ರೆ, ಅದು ಮತ್ತೆ ಹೇಳುವ ಅದನ್ನ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಿಗೆ ತಾನು ಯಾರು ಅನ್ನೋದನ್ನ ರೂಮಿ ಹೇಳ್ಕೊತಾನೆ. ಇಲ್ಲಿ ಅಂತಹ ವ್ಯಕ್ತಿ ಜಿಜ್ಞಾಸುವಾಗಿರುವಂಥವನು, ಮುಮುಕ್ಷುತ್ವವನ್ನೇ ಬಯಸುವಂಥವನು, ಅವನು ಆ ನಂಬಿಕೆ ಮತ್ತೆ ಅಪನಂಬಿಕೆಯ ಆಚೆ ಒಂದು ದರ್ಶನವೇನಿದೆ, ಆ ದರ್ಶನ ಬಿಂದು ಮಧ್ಯದ ನೆಲೆ ನಿಲ್ಲಬೇಕು ಅನ್ನೋ ಅವನಿಗೆ ಹಂಬಲ ಇದೆ. ಇದು ಎಂತಹ ಹಂಬಲ? ಇದು ಒಂದು ದೃಷ್ಟಾಂತ ಕಥೆ ಬರುತ್ತೆ ಝೆನ್ನಲ್ಲಿ. ಒಬ್ಬ ಝೆನ್ ಗುರು ನದಿ ಪಕ್ಕ ಕೂತಿರ್ತಾನೆ. ಒಬ್ಬ ವ್ಯಕ್ತಿ ಬರ್ತಾನೆ. ಝೆನ್ ತಿಳಿಬೇಕು ಅನ್ನೋ ಆಸಕ್ತಿನಲ್ಲಿ ಬರ್ತಾನೆ. ಬಂದು ಗುರುಗಳೇ ನನಗೆ ಝೆನ್ ತಿಳಿಬೇಕು ಅಂತಾನೆ. ತಕ್ಷಣ ಝೆನ್ ಗುರು ಆ ಶಿಷ್ಯನ ನದಿಗೆ ತಳ್ಳಿ ಉಸಿರು ಕಟ್ಟೋ ಹಾಗೆ ನೀರೊಳಗೆ ಅವನು ಮುಳುಗಿಸಿಟ್ಕೊಂಡ್ಬಿಡ್ತಾನೆ. ಅವನು ಒದ್ದಾಡ್ತಾನೆ ಇನ್ನು ಉಸಿರು ಬೇಕೇ ಬೇಕು, ಪ್ರಾಣನೇ ಹೋಗುತ್ತೆ ಅನ್ನೋ ಮಟ್ಟಿಗೆ ವಿಲವಿಲ ಒದ್ದಾಡ್ತಾನೆ. ಮೇಲೆತ್ತುತ್ತಾನೆ. ನಿನಗೇನು ಬೇಕು ಅಂತ ಕೇಳ್ತಾನೆ. ಉಸಿರು, ನಾನು ಉಸಿರಾಡಬೇಕು ಅಂತಾನೆ. ಆಗ ಹೇಳ್ತಾನೆ, ಆ ರೀತಿ ಚಡಪಡಿಕೆಯಲ್ಲಿ ಇದ್ದಾಗಲೂ ಝೆನ್ ಬೇಕು ಅನ್ಸುತ್ತಲ್ಲ, ಅವತ್ತು ವಾಪಸ್ ಬಾ ಅಂತ ಕಳಿಸ್ಬಿಡ್ತಾನೆ. ಆ ಮಟ್ಟಿಗಿನ ಹಂಬಲ. ರೂಮಿ ಹೇಳ್ತಿರೋ ಹಂಬಲ ಮಾಮೂಲಿ ಹಂಬಲ ಅಲ್ಲ. ಮುಮುಕ್ಷುತ್ವ ಅಂದ್ರೆ ಅದು ಅದು ಅವನಿಗೆ ಅದರ ಹೊರತು ಇನ್ನೇನೂ ಬಯಕೆ ಇಲ್ಲ ಅವನಿಗೆ. ಅದು ನನಗೆ ನಂಬಿಕೆ ಸಾಕಿನ್ನು. ನನಗೆ ದೇವರು ಹಾಗಿದ್ದಾನೆ, ಹೀಗಿದ್ದಾನೆ. ಅವನ್ನ ಪಡೆಯಕ್ಕೆ ಹೋದಾಗ ಆನಂದ ಭಾವ ಹೀಗಿರುತ್ತೆ. ಸಾಕ್ಷೀಭೂತನಾಗಿರ್ತೀವಿ, ಸುಮ್ಮನಿರ್ತೀವಿ. ಅದು ಕೈವಲ್ಯ, ನಿರ್ವಾಣ, ಅದು ಏನ್ ಬೇಕಾದ್ರೂ ಕರೆಯೋಣ. ಅದು ಅಂತ ಒಂದು ಹಂತ ಇದೆ ಅಂತ ಬರೀ ಓದಿ ಕೇಳಾಯ್ತು. ಇನ್ಯಾರೋ ಗುರುವಾಣಿ ಕೇಳಾಯ್ತು. ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಾಯ್ತು. ಇದೆಲ್ಲವೂ ಆಯ್ತು. ಇದು ನಂಬಿಕೆ. ಅದಕ್ಕೊಂದು ಕಲ್ಪನೆ ಇರುತ್ತೆ ನಮಗೆ. ಅದು ಹಾಗಿದೆ, ಹೀಗಿದೆ ಅಂತ. ಅದು ನಮಗೆ ತೃಪ್ತಿ ನೀಡ್ತಿಲ್ಲ. ನನಗೆ ಅದನ್ನ ಅನುಭವಿಸ್ಲೇಬೇಕು. ನಾನೇ ಅದನ್ನ ನೋಡ್ಬೇಕು. ಅದಾಗದೆ ನನಗೆ ಸಮಾಧಾನ ಇಲ್ಲ, ನನಗೆ ನಿದ್ದೆ ಇಲ್ಲ, ಶಾಂತಿ ಇಲ್ಲ. ನನಗದು ನನ್ನ ಅನುಭವಕ್ಕೆ ಬರಬೇಕು. ಅದು ಹಂಬಲಿಕೆ. ಆ ಚಡಪಡಿಕೆ ಇದೆಯಲ್ಲ ಅದು ಬೇಕು. ಅದಕ್ಕೆ ಅದನ್ನ ಯಾಕೆ ರೂಮಿ ಪ್ರೇಮವನ್ನ ಪ್ರಿಯಕರನಂತೆ ಎಲ್ಲ ಇದನ್ನು ಬರ್ದಿದ್ದು ಅಂದ್ರೆ, ಇವತ್ತು ಆಕ್ಸೆಸಿಬಿಲಿಟಿ ಇದೆ ನಮಗೆ. ವಾಟ್ಸಪ್ ಇದೆ, ಫೋನ್ ಇದೆ, ಇಂಟರ್ನೆಟ್ ಇದೆ. ತಕ್ಷಣ ನಾವು ಇಷ್ಟಪಡುವವರನ್ನ ನೇರವಾಗಿ ಭೇಟಿ ಮಾಡಕ್ಕಾಗಿಲ್ಲ ಅಂದ್ರು,
ಕಾಲ್ ಮಾಡ್ಬೋದು, ಟೆಕ್ಸ್ಟ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡಿ ಮುಖ ನೋಡ್ಕೋಬೋದು. ಏನೂ ಇಲ್ಲದ ಕಾಲದಲ್ಲಿ ಆ ಹಂಬಲಿಕೆ ಇತ್ತಲ್ಲ, ಒಬ್ಬ ಪ್ರಿಯಕರ ತನ್ನ ಪ್ರಿಯತಮೆಯನ್ನು ನೋಡ್ಬೇಕಂದ್ರೆ, ಸಮಾಜದಲ್ಲಿ ಮದುವೆ ಆಗದೆ ಇರೋ ಗಂಡು ಹೆಣ್ಣು ಭೇಟಿ ಆಗ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇತ್ತು. ಹಾಗಾಗಿ ಆ ವಿರಹ ವೇದನೆ ಕಾಡ್ತಾ ಇತ್ತು. ಅವನನ್ನ ನೋಡ್ಬೇಕು, ಒಂದು ಕ್ಷಣ ನೋಡಿದ್ರೆ ಸಾಕು ಅನ್ನೋ ಚಡಪಡಿಕೆ ಇರ್ತಿತ್ತು. ಅವಾಗ ಬೇರೆ ಏನು ಗಮನಕ್ಕೆ ಬರ್ತಿರ್ಲಿಲ್ಲ. ನೋಡಿದ್ರೆ ಒಂದು ಕ್ಷಣ ನೋಡಿದ್ರೆ ಸಾಕು ಅನ್ನೋ ಹಂಬಲಿಕೆ ತೀವ್ರವಾಗಿರ್ತಿತ್ತು ಆಗಿನ ಕಾಲದ ಪ್ರೇಮಿಗಳಲ್ಲಿ. ಅದು ನೋಡ್ದಾಗ ಹೌದಲ್ಲ, ಸತ್ಯವನ್ನ ಬಯಸುವವನ ಸ್ಥಿತಿಯೂ ಹೀಗೆ ಅಲ್ವಾ? ಒಂದು ಕ್ಷಣ ನನಗೆ ಆ ದರ್ಶನ ಆಗ್ಬಿಟ್ರೆ ಸಾಗಲ್ಲ. ಭಗವಂತನ ದರ್ಶನವೋ, ಆ ಆನಂದದ ಅನುಭವ ಒಂದು ಕ್ಷಣ ಆದ್ರೂ ಸಾಕಲ್ಲ ಅಂತ ಆ ಚಡಪಡಿಕೆ ಇದೆ. ಅದನ್ನ ಸಾಮಾನ್ಯ ಜನರಲ್ಲಿ ನೋಡಿದಾಗ ಹೌದು, ಗಂಡ ಎಲ್ಲೋ ಕೆಲಸದ ಮೇಲೆ ಆಚೆ ಹೋಗಿದ್ದಾನೆ ಅಂದ್ರೆ ಬರೋರ್ಗು ಹೆಂಡತಿಗೆ ಚಡಪಡಿಕೆ ಇರುತ್ತೆ. ಗಂಡನಿಗೆ ಹೆಂಡತಿಯ ಚಡಪಡಿಕೆ ಇರುತ್ತೆ. ಮಗನಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಎಲ್ಲೋ ಕಳಿಸಿದಾಗ ವರ್ಷಾನ್ಗಟ್ಲೆ ನೋಡೋದಕ್ಕೆ ಸಿಗೋದಿಲ್ಲ. ಅವ್ನು ವಾಪಸ್ ಬರೋರ್ಗ್ ಕಾಯ್ಬೇಕು. ಆಗ ಮತ್ತೆ ಅವ್ನಿಗೆ ಚಡಪಡಿಕೆ. ವ್ಯಾಪಾರಕ್ಕೆ ಅಂತ ಆಚೆ ಹೋಗುವಂತ ಗಂಡ ಎಲ್ಲೋ ಹೋಗ್ತಾನೆ, ಎಲ್ಲೋ ಪ್ರೊಕ್ಯೂರ್ ಮಾಡ್ತಾನೆ, ಇನ್ನೆಲ್ಲೋ ಸೇಲ್ ಮಾಡ್ತಾನೆ. ಅಲ್ಲಿಂದ ಬರಕ್ ಮತ್ತೆ ವರ್ಷಾನ್ಗಟ್ಲೆ ಆಗತ್ತೆ. ಅವನಿಗೂ ಮಕ್ಕಳನ್ನ ಹೆಂಡತಿ ನೋಡೋದಕ್ಕೂ ಚಡಪಡಿಕೆ. ಹೆಂಡತಿ ಮಕ್ಕಳಿಗೂ ಅಪ್ಪನ್ ನೋಡೋ ಚಡಪಡಿಕೆ. ಈ ಚಡಪಡಿಕೆ ನೋಡಿದಾಗ ನಾನು ಜ್ಞಾನವನ್ನ ಬಯಸುವವನ ಸ್ಥಿತಿ ಹೇಗಿದೆ ಅಂತ ಸಾಮಾನ್ಯರಿಗೂ ಅರ್ಥ ಮಾಡಿಸ್ಬೇಕಂದ್ರೆ ಅದನ್ನ ಹೋಲಿಸೋದು. ಪ್ರಿಯಕರಿಗೆ ಯಾಕೆ ಹೋಲಿಸೋದು ಅಂದ್ರೆ ಇದು ಯೂನಿವರ್ಸಲ್ ಫೀಲಿಂಗ್ ಆಗಿತ್ತದು. ಯೂನಿವರ್ಸಲ್ ಅರ್ಜ್ ಆಗಿತ್ತದು. ಅದು ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ಒಬ್ಬ ಪ್ರಿಯಕರ ತನ್ನ ಪ್ರೇಯಸಿನ ನೋಡೋದಕ್ಕೆ ಏನು ಹಂಬಲಿಸ್ತಾನೆ, ಆ ರೀತಿಯ ಹಂಬಲ ಅಂತ ಹೇಳ್ಕೊಂಡಾಗ ಎಲ್ಲರಿಗೂ ಇದು ಅರ್ಥವಾಗುತ್ತೆ, ಸುಲಭ ಅಂತೇಳಿ ಅದಕ್ಕೆ ಕಂಪೇರ್ ಮಾಡೋದಕ್ಕೆ ಅವ್ರು ಎಲ್ಲಾ ಧ್ರುವೀಯತೆಗಳನ್ನು ಅ ಪ್ರಿಯಕರ, ಪ್ರೇಯಸಿ ಅನ್ನೋ ರೀತಿಯಲ್ಲಿ ಅದನ್ನ ಹೇಳ್ತಾ ಹೋಗ್ತಾನೆ. ಮೇಲ್ನೋಟಕ್ಕದು ಒಂದು ಪ್ರೇಮಮಯವಾದ ಕವನ ಅಂತ ಅನ್ಸಿದ್ರು, ರೊಮ್ಯಾಂಟಿಸೈಸ್ಡ್ ಅಂತ ಅನ್ಸಿದ್ರು, ಅದು ರೊಮ್ಯಾಂಟಿಸೈಸ್ಡ್ ಅಲ್ಲ. ನಮಗೆ ರೊಮ್ಯಾನ್ಸ್ ಅರ್ಥ ಆಗತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಗೆ ತಂದು ಅಧ್ಯಾತ್ಮಕ್ಕೆ ಕರ್ಕೊಂಡು ಹೋಗ್ತಾನೆ. ಪ್ರಿಯಕರ ಮತ್ತೆ ಪ್ರೇಯಸಿಯಿಂದ ಕರ್ಕೊಂಡವನು ಆತ್ಮ ಪರಮಾತ್ಮನ ಕಡೆಗೆ, ಆ ಫನ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಆ ರೀತಿಯ ಫನ ಆಗ್ಬೇಕು ನಾವು. ಹಾಗೆ ಇದು ಹೋಲಿಕೆ. ಬರೀ ಹಂಬಲಿಕೆ ಅಲ್ಲ. ಅದು ಆ ರೀತಿಯ ಹಂಬಲಿಕೆ. ಅದಕ್ಕೆ ಗುಂಡಪ್ಪ ಚೆನ್ನಾಗಿ ಹೇಳ್ತಾರೆ. "ಭೋಜನದಿ ಪರಮ ಭೋಜನ ಪರಬ್ರಹ್ಮರಸ ಯಾಚಿಸಲ್ಕೇನುಂಟು ಅದನುಂಡ ಬಳಿಕ" ಅಂತ. ಒಂದು ಬಾರಿಯ ಬ್ರಹ್ಮರಸದ ಅನುಭವ ನಮಗೆ ಬೇಕು ಅನ್ಸ್ಬಿಟ್ರೆ ಅಥವಾ ಅದು ಒಂದು ಗ್ಲಿಂಪ್ಸ್ ಸಿಕ್ಬಿಟ್ರು ಕೂಡ, ಅದು ಬಿಟ್ಟು ಇನ್ನೇನೂ ಬೇಕು ಅಂತ ಅನ್ಸಲ್ಲ. ಉದಾಹರಣೆ ನನ್ನ ವೈಯಕ್ತಿಕ ಅನುಭವವನ್ನೇ ಹೇಳ್ಕೊತೀನಿ. ಇದನ್ನ ಹಲವಾರು ಕಡೆ ಹಂಚ್ಕೊಂಡಿದ್ದೀನಿ ನನ್ನ ಸ್ಥಿತಿಯನ್ನ. ಬಾಲ್ಯದಿಂದಲೂ ಹ್ಮ್ ಚಾಮುಂಡಿ ಬೆಟ್ಟದ ಹತ್ರ ಅಲ್ಲಿ ಇಲ್ಲಿ ಹೋದು ಗುರುಗಳ ಸಂಪರ್ಕ, ಸಾಧು ಸಜ್ಜನರನ್ನ ಹುಡುಕೊಂಡು ಹೋಗೋ ಹುಚ್ಚು. ಆದ್ರೆ ಅವರಲ್ಲಿನ್ನೂ ತಲೆ ಬಾಗುವ, ಶರಣಾಗುವ ಗುಣ ನನ್ನಲ್ಲಿನ್ನೂ ಬಂದಿಲ್ಲದೆ ಇದ್ದಿದ್ರಿಂದ ಎಲ್ಲರಲ್ಲೂ ಹೋಗ್ತಿದ್ದೆ. ಅವ್ರು ಹಾಗೆ ಕೂತಿರ್ತಿದ್ರು. ತನ್ ಪಾಡ್ ತಾನೇ ಎಲ್ಲೋ ಗುಂಗಲ್ ಕೂತಿರ್ತಿದ್ರು. ಅವ್ರ ಮುಂದೆ ಸುಮ್ನೆ ಹೋಗಿ ಕೂತ್ಬಿಡ್ತಿದ್ದೆ. ಏನದು ಆ ಸ್ಥಿತಿ? ಎಂತದದು? ಅನ್ನೋ ಇದು ಒಂದು ಕೌತುಕ. ಹಂಬಲ ಇನ್ನು ಬಂದಿಲ್ಲ ನನಗೆ. ಕೌತುಕ. ಅದೆಂಥ ಸ್ಥಿತಿ ಅಂದ್ರೆ ಕೌತುಕ. ಪ್ರಪಂಚವನ್ನೆಲ್ಲ ಸುತ್ತಾಡೋದು, ನನ್ನನ್ನ ಪ್ರಶ್ನೆ ಮಾಡ್ಕೊಳ್ಳೋದು, ಪ್ರಪಂಚವನ್ನ ಪ್ರಶ್ನೆ ಮಾಡೋದು, ಅದ್ರ ಜೊತೆಗೆ ಎಲ್ಲಾ ರೀತಿಯ ಗ್ರಂಥಗಳನ್ನ ಓದೋದು, ಇದೆಲ್ಲ ಮಾಡ್ತಾ, ಮಾಡ್ತಾ ನನಗೆ ಏನೋ ಗೊತ್ತಾಗ್ಬಿಟ್ಟಿದೆ. ನಾನ್ ದೊಡ್ಡ ಜ್ಞಾನಿ ಅನ್ನೋ ಮಟ್ಟಿಗೆ ಅಹಂಕಾರ ಬೆಳೆದಿದ್ದ ಒಂದು ಹಂತ ಇದೆ. ಆ ಆ ಹಂತದಲ್ಲಿ ಊರಾಗೆಲ್ಲ ನನಗೆ ಎಲ್ಲ ಗೊತ್ತು ಅನ್ನೋ ಹಾಗೆ ನನ್ನ ಧೋರಣೆಯನ್ನ ತೋರಿಸ್ಕೊಂಡಿದ್ದು ಇದೆ. ಮತ್ತೆ ಮಾತಿನಲ್ಲಿ ಎಲ್ರನ್ನೂ ಸೋಲಿಸ್ಬಿಡೋದು, ಸಂತೋಷ ಪಡೋದು. ನೋಡು ನಾನು ಅವನನ್ನ ಸೋಲಿಸ್ಬಿಟ್ಟೆ, ಇವನನ್ನ ಸೋಲಿಸ್ಬಿಟ್ಟೆ, ಇವ್ನಿಗೇನು ಗೊತ್ತಿಲ್ಲ, ಅವನಿಗೇನು ಗೊತ್ತಿಲ್ಲ, ನನಗೆ ಎಲ್ಲ ಅನ್ನೋ ಗೊತ್ತು ಅನ್ನೋ ಅಹಂಕಾರ ಹೆಚ್ಚಾಗ್ತಾ ಹೋಗ್ಬಿಡ್ತು. ಮುಂದೆ ಅನ್ನಿಸ್ತು, ನಾನು ಏನು ವಾಗ್ವಾದ ಇಲ್ಲೇ ಮಾಡೋದು, ಗೆಲ್ತಾ ಇದ್ದೀನಿ. ಇದು ನನ್ನಲ್ಲಿರೋ ನಿಜವಾಗ್ಲೂ ಜ್ಞಾನದಿಂದ ಗೆಲ್ತಾ ಇದ್ದೀನಾ? ಅಥವಾ ನನಗೆ ವಾದ ಮಾಡಕ್ಕೆ ಬರುತ್ತೆ ಅನ್ನೋ ವಾಕ್ ಶಕ್ತಿ ಇದೆಯಲ್ಲ, ಆ ಆರ್ಗ್ಯೂ ಮಾಡೋಂಥ, ಡಿಬೇಟ್ ಮಾಡೋಂಥ ಸ್ಕಿಲ್ ಇದೆಯಲ್ಲ, ಆ ಸ್ಕಿಲ್ಲಿಂದ ಗೆಲ್ತಿದ್ದೀನಾ? ಅಥವಾ ನನ್ನ ನಿಜವಾಗ್ಲೂ ಒಳಗೆ ತತ್ವ ಇದ್ವು, ಆ ತತ್ವವೇ ನನ್ನನ್ನ ಗೆಲ್ಲಿಸ್ತಿದೆಯಾ? ಇನ್ ಕೇಸ್ ನಾನು ಗೆಲ್ಲಬೇಕು ಅನ್ನೋ ಆಸೆ ಇದೆ ಅಂತಂದ್ರೆ, ಈ ಗೆಲ್ಲಬೇಕು ಅನ್ನೋ ಆಸೆ ಯಾರಿಗ್ ಬಂತು? ಇದು ಅಹಂಕಾರದ ಒಂದು ಪ್ರತೀಕನೇ ಅಲ್ವಾ? ಸೋಲು ಮತ್ತೆ ಗೆಲುವು. ವಾದ ಮಾಡ್ಬೇಕಾದ್ರೆ ಬರೀ ಸೋಲು ಗೆಲುವಿಗೋಸ್ಕರನ? ವಿಚಾರ ವಿನಿಮಯಕ್ಕೋಸ್ಕರ ಅಲ್ವಾ? ನಾ ಯಾಕೆ ವಿಚಾರ ವಿನಿಮಯ ಮಾಡ್ತಾ ಇಲ್ಲ? ಅವನಿಂದ ಒಂದಷ್ಟು ನಾ ತಿಳ್ಕೊಳ್ಳೋದು, ನನ್ನಿಂದ ಒಂದಷ್ಟು ಅವ್ನು ತಿಳ್ಕೊಳ್ಳೋದು, ಇದ್ಯಾಕೆ ಆಗ್ತಾ ಇಲ್ಲ? ನಾ ಬರೀ ಸೋಲು ಗೆಲುವಲ್ಲೇ ನೋಡ್ತಿದ್ದೀನಲ್ಲ ವಾದವನ್ನ. ವಿಚಾರ ವಿನಿಮಯ ಆಗ್ತಿವಲ್ಲ. ಆಗ ನಾ ಇನ್ನು ವಾದ ಮಾಡ್ಲೇಬಾರ್ದು. ನಾನೆಲ್ಲವನ್ನೂ ಕೇಳಿಸ್ಕೋಬೇಕು, ಸುಮ್ಮನಾಗಬೇಕು ಅಂತ ನನಗೆ ಅನ್ಸಕ್ ಶುರು ಆಯ್ತು. ಯಾಕೆ ನನಗೆ ಡೌಟ್ ಶುರು ಆಗೋಯ್ತು. ಮತ್ತೆ ನಿಜವಾಗ್ಲೂ ಗೆಲ್ಲೋ ಅವಶ್ಯಕತೆ ಇದೆಯಾ? ನಾನು ಅಹಂಕಾರ ಬಿಡಬೇಕು ಮಾತಾಡ್ತಿದ್ದೀನಿ. ಗೆದ್ದೆ ಅಂತ ಅಹಂಕಾರ ಪಡ್ತಿದ್ದೀನಲ್ಲ, ಹಾಗಾದ್ರೆ ಲೈಫಲ್ಲಿ ನಾನು ಇನ್ನು ವಾದ ಮಾಡಬಾರ್ದು ಅಂತ ಬಿಟ್ಟೆ. ಆಮೇಲೆ ಒಂದ್ ಹಂತಕ್ಕೆ ಬಂತು. ಹೌದು, ಇಷ್ಟೆಲ್ಲ ಮಾತಾಡ್ದೆ, ಅನುಭವಕ್ಕೆ ಬಂದೀವಲ್ಲ. ಓಹ್! ಅನುಭವ ಎಲ್ಲಿ ಸಿಗತ್ತೆ? ಗುರುವಿಂದ ಸಿಗತ್ತೆ. ಅಷ್ಟೆಲ್ಲ ನನ್ನ ಜೀವನದಲ್ಲಿ ಎಷ್ಟೆಷ್ಟೋ ಗುರುಗಳು ಸಿಕ್ಕಿದ್ರು, ಆದ್ರೆ ನಾನು ಶರಣಾಗ್ಲಿವಲ್ಲ.
ಎಂಥ ತಪ್ಪು ಮಾಡ್ಬಿಟ್ಟೆ, ಬರೀ ಕೌತುಕದಲ್ಲೇ ಕೂತ್ಕೊಂಡ್ಬಿಟ್ಟೆ, ಕುತೂಹಲದಲ್ಲಿ ಕೂತ್ಕೊಂಡ್ಬಿಟ್ಟೆ. ನನಗೆ ಆ ಹಂಬಲವೇ ಬರ್ಲಿವಲ್ಲ. ಎಂತೆಂಥ ಗುರುಗಳು ಸಿಕ್ಕಿದ್ರು, ನಾನವಾಗ ಹೋಗ್ಲಿವಲ್ಲ, ಶರಣಾಗ್ಲಿವಲ್ಲ. ನನ್ನ ಅಹಂಕಾರ ಹಾಗಾದ್ರೆ ತಡೆದಿದೆ ಅನ್ನೋದು ನನಗೆ ತೀವ್ರವಾಗಿ ಅನ್ನಿಸ್ದಾಗ ನನ್ನ ಬಗ್ಗೆ ನಂಗೆ ಹೇಸಿಗೆ ಬಂತು. ಛೇ! ಎಂತೆಂಥ ಅವಕಾಶಗಳು ಕಳ್ಕೊಂಡ್ಬಿಟ್ನಲ್ಲಪ್ಪ. ಅನವಶ್ಯಕವಾಗಿ ನಾನು ಅಹಂಕಾರ ಪಡ್ಕೊಂಡ್ಬಿಟ್ನಲ್ಲ. ಎಷ್ಟೋ ಜನಗಳ ಮನಸ್ಸು ನೋಯಿಸ್ಬಿಟ್ನಲ್ಲ. ನಾನೇ ಸರಿ ಅಂತ ನಾನು ದುರಹಂಕಾರ ಪಟ್ಬಿಟ್ನಲ್ಲ ಅಂತ ನನ್ನ ಬಗ್ಗೆ ಎಷ್ಟು ಹೇಸಿಗೆ ಬಂತು ಅಂದ್ರೆ, ನನ್ನ ಮುಖ ಕನ್ನಡಿ ನೋಡ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗದಿರೋಷ್ಟು ನನ್ನ ಬಗ್ಗೆ ಹೇಸಿಗೆ ಬಂತು. ಅದ್ರ ಮಧ್ಯೆ ನನಗೆ ನನ್ನ ಗುರುಗಳ ಬಗ್ಗೆ ಇನ್ನೊಬ್ಬರಿಂದ ಗೊತ್ತಾಗಿತ್ತು. ಮುಂಚೆ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ. ಅದು ಮತ್ತೆ ನಿರಹಂ ಹಾಗೆ ಕನ್ನಡದಲ್ಲಿ ರೂಮಿ ಅಂತ ಹೇಳಿ ಸೂಫಿ ಪಂಥದ ಬಗ್ಗೆನೇ 3 ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಹಾಗೆ ನಾನು ಗುರುವನ್ನ ಕಂಡುಕೊಂಡಿದ್ದು ಹೇಗೆ ಅನ್ನೋದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಹಾಕಿರ್ತೀನಿ ಅಲ್ಲಿ. ತಾವು ಆಸಕ್ತಿ ಇದ್ರೆ ಅದನ್ನ ನೋಡಬಹುದು. ಅವತ್ತು ಉ ಕೂತಿದ್ದೀನಿ ಮನೇಲಿ, ನಾನೊಬ್ಬನೇ ಇದ್ದೀನಿ. ನನಗೆ ಆಗ್ತಾ ಇಲ್ಲ. ನನಗೀಗ ಗುರುನೇ ಬೇಕು. ನಾನು ಇಷ್ಟು ವರ್ಷ ಅನವಶ್ಯಕವಾಗಿ ಅಹಂಕಾರದಲ್ಲಿ, ಅಜ್ಞಾನದಲ್ಲಿ ಸಮಯ ಕಳೆದಿದ್ದಾಯ್ತು. ಇನ್ನು ಒಂದು ಕ್ಷಣವೂ ನನಗಿನ್ನು ವ್ಯರ್ಥ ಮಾಡ್ಕೊಳಕ್ಕೆ ನನಗಿಷ್ಟ ಇಲ್ಲ ಅಂತ ಅನಿಸ್ತು. ಆದ್ರೆ ಅವರಿದ್ದಿದ್ದು ಚಿತ್ರದುರ್ಗದಿಂದ ಮುಂದೆ ತುರುನೂರು ಅನ್ನೋ ಊರಲ್ಲಿ. ನಾನಿದ್ದಿದ್ದು ಬೆಂಗಳೂರಲ್ಲಿ. ಅಲ್ಲಿಂದ 160, 180 ಕಿಲೋಮೀಟರ್ ದೂರ. ಅವತ್ತು ನಾನು ನನ್ನ ಕರಿಯರ್ ಹಾಳಾಗ್ಬಿಟ್ಟಿತ್ತು. ಆರ್ಥಿಕವಾಗಿ ಪೂರ್ತಿ ಬಿದ್ದೋಗ್ಬಿಟ್ಟಿದ್ದೆ. ಮನೆಯಿಂದ ಆಚೆ ಹೋಗಕ್ಕೂ ₹1 ಕಾಸಿಲ್ಲ ಅಂತ ಪರಿಸ್ಥಿತಿ ಅವತ್ತು. ಅದನ್ನು ನೆನೆಸ್ಕೊಂಡು ಇನ್ನೂ ನನಗೆ ದುಃಖ ಉಮ್ಮಳಿಸಿ ಬಂದ್ಬಿಡ್ತು. ನನ್ಗೆ ಅವತ್ತು ದುಡ್ಡಿತ್ತು, ಎಲ್ಲ ಇತ್ತು. ಹ್ಮ್. ದುರ್ಗದ ಮೇಲೆ ಹಂಪಿಗೆ ಹೋಗೋದು, ದುರ್ಗದ ಮೇಲೆ ದಾವಣಗೆರೆಗೆ ಹೋಗೋದು, ಹಿಂಗೆಲ್ಲ ಚಿತ್ರದುರ್ಗದ ಮೇಲೆ ಹೋಗ್ತಿದ್ದೆ. ಅಲ್ಲಿಂದ 10, 15 ಕಿಲೋಮೀಟರು. ಆಗೆಲ್ಲ ನಾನು ನನ್ನ ಗುರುಗಳಾದ ಅಪ್ಪಾಜಿ, ನಾಗರಾಜ್ ಅಪ್ಪಾಜಿ ಏನಿದ್ರೆ ಅವ್ರನ್ನ ನೋಡೋದಕ್ಕೆ ನಾನು ಹೋಗ್ಲೇವಲ್ಲ. ನಾನ್ ನಾನ್ ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ಕೊಂಡ್ರಾಯ್ತು ಬಿಡು, ಆಮೇಲೆ ಬಂದಾಗ ನೋಡ್ಕೊಂಡ್ರಾಯ್ತು ಬಿಡು ಅಂತ ತಳ್ಳಿಬಿಟ್ನಲ್ಲ. ಎಂತೆಂಥ ಅವಕಾಶ ಸಿಕ್ತು, ಆಗ ನಾನು ತಳ್ಳಿಬಿಟ್ನಲ್ಲ. ಎಂಥ ನಾನು ನತದೃಷ್ಟ, ಎಂಥದ್ದು ಅಜ್ಞಾನ ಅಂತ ಮತ್ತೆ ನನ್ನನ್ನು ಶಪಿಸ್ಕೊಳ್ಳೋಕ್ಕೆ ಶುರು ಮಾಡ್ಬಿಟ್ಟೆ. ಎಂಥ ಅವಕಾಶಗಳನ್ನ ಕಳ್ಕೊಂಡಪ್ಪ ಅಂತ. ಆಗ ನನ್ನ ಗೆಳತಿ ಫೋನ್ ಮಾಡಿ, "ಚಿತ್ರದುರ್ಗಕ್ಕೆ ಹೋಗ್ತಿದ್ದೀನಿ, ಬರ್ತೀಯಾ?" ನಾನವಾಗ ಜಯನಗರದಲ್ಲಿದ್ದೆ. ನಾಗರಬಾವಿಗೆ ಕರೆದ್ಲು ಆಕೆ. ಬಟ್ ನನ್ಗೆ ಜಯನಗರದಿಂದ ನಾಗರಬಾವಿಗೆ ಹೋಗೋದಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಅಂತ ಹೀನಾಯ ಪರಿಸ್ಥಿತಿಯಲ್ಲಿ ಅವತ್ತು ನನ್ನ ಜೀವನ ಇತ್ತು. ಇರೋದನ್ನು ವ್ಯಕ್ತಪಡಿಸಿ, "ಹೀಗಿದೆ ನನ್ನ ಪರಿಸ್ಥಿತಿ" ಅಂತ. ಆಗ ಆಕೆ ನನಗೆ ಫೋನ್‌ಪೇ ಕೂಡ ಇರ್ಲಿಲ್ಲ. "ನೀನಿಲ್ಲಿ ನಾಗರಬಾವಿಗೆ ಬಾ, ಆಟೋ ಚಾರ್ಜ್ ನಾನು ಕೊಡ್ತೀನಿ" ಅಂತ ಹೇಳಿ ಕರೆದು ನಾನು ನಾಗರಬಾವಿಗೆ ಬಂದೆ. ಬೈಕಲ್ಲಿ ನನ್ನ ದುರ್ಗಕ್ಕೆ ಕರ್ಕೊಂಡೋಗಿ ನಂಗೆ ಉಳ್ಕೊಳ್ಳೋಕ್ಕೆ ಮತ್ತೆ ಹೋಟೆಲ್ ರೂಮ್ ಮಾಡಿಕೊಟ್ಟು, ಖರ್ಚಿಗೆ ದುಡ್ಡು ಕೊಟ್ಟು, ಬೈಕ್‌ಗೆ ಪೆಟ್ರೋಲ್ ಹಾಕ್ಸ್ಕೊಟ್ಟು, "ಹೋಗೋದು ಎಲ್ಲಿಗೆ ಹೋಗ್ಬೇಕು ಹೋಗು" ಅಂತೇಳಿ ಬೈಕ್‌ನ ಕೊಟ್ಲು. ನಾನು ಬೈಕ್ ತಗೊಂಡ ತಕ್ಷಣ ಮಾರನೇ ದಿನ ನನ್ನ ಗುರುಗಳ ಮನೆಗೆ ಹೋದೆ. ಕಾಲಿಗೆ ಬಿದ್ದು ಆ ಅಷ್ಟು ದಿನ ಅಕ್ಯುಮುಲೇಟ್ ಆಗಿತ್ತಲ್ಲ, ಗುರುವನ್ನ ನೋಡ್ಲೇಬೇಕು, ಅವನಿಲ್ಲ ನನ್ನ ಕೈಲಿಂದ ಬದುಕಕ್ಕಾಗಲ್ಲ ಅನ್ನೋ ಮಟ್ಟಿಗೆ ದುಃಖ ಎದೆಯಲ್ಲಿ ತುಂಬಿತ್ತಲ್ಲ, ಮತ್ತೆ ಹಂಬಲ ಇತ್ತಲ್ಲ, ಅವನಿಗೆ ಗುರು ಬೇಕು, ಅದೇನಿದೆ ಅದನ್ನ ಹಾಗೆ ಕಾಣಬೇಕು ಅನ್ನೋ ಹಂಬಲ ಇತ್ತಲ್ಲ, ಅದು ಅಷ್ಟು ದಿನ ನನ್ನಲ್ಲಿ ಸುಟ್ಟಿತ್ತಲ್ಲ ನನ್ನ, ಅದರ ನೋವು ನನಗೇ ಗೊತ್ತಿಲ್ಲದೆ ನನ್ನ ನಾಗರಾಜಪ್ಪ ನನ್ನ ಗುರುಗಳ ಮಡಿಲಲ್ಲಿ ಮಲಗಿ ಮಗುವಂತೆ ಅತ್ಬಿಟ್ಟೆ. ಅದಾದ ನಂತರ ಅ ಬದುಕೇ ಬದಲಾಗೋಯ್ತು. ಗುರುಮಾರ್ಗದಲ್ಲಿ ನಡೆಯೋದು, ಗುರುವಿನ ಪ್ರೀತಿ, ಗುರು ಕರುಣೆ, ಅವನನ್ನ ನೋಡ್ಬೇಕು, ಅವನ ಜೊತೆಗೆ ಇರಬೇಕು ಅನ್ನೋ ಹಪಾಹಪಿ ಇದೆಯಲ್ಲ, ಅದನ್ನ ಹೇಳ್ಕೊಳಕ್ಕೆ ಅ ಮಾತುಗಳು ಬರಲ್ಲ. ಭಾವುಕನಾಗ್ಬಿಡ್ತೀನಿ. ಹಾಗಾಗಿ ಹಲವಾರು ಕಡೆ ಯಾಕೆ ನನ್ನ ಗುರುಗಳ ಬಗ್ಗೆ ಹೆಚ್ಚಾಗಿ ನಾನು ಮಾತಾಡಲ್ಲ ಅಂದ್ರೆ, ತುಂಬಾ ಹೊತ್ತು ನನ್ನ ಕೈಯಲ್ಲಿ ಮಾತಾಡಕ್ಕಾಗಲ್ಲ. ತುಂಬಾ ಭಾವುಕನಾಗ್ಬಿಡ್ತೀನಿ. ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಆ ಮಾತಾಡಕ್ ನಂಗೆ ತುಂಬಾ ಕಷ್ಟ ಆಗತ್ತೆ. ಮಾತೇ ಬರಲ್ಲ. ಸೊ ಅಂತಹ ಒಂದು ಹಂಬಲ, ಚಡಪಡಿಕೆ ಇರಬೇಕು. ಅದು ನಂಬಿಕೆ, ಅಪನಂಬಿಕೆಯ ಆಚೆ ದರ್ಶನವಿದೆ. ಆ ದರ್ಶನ ನನಗೆ ಆಗಬೇಕು. ಅದು ಬಯಲಲ್ಲಿದೆ. ಮರುಭೂಮಿಯ ಬಯಲ ಮಧ್ಯದಲ್ಲಿದೆ. ಅದು ಬೇಕು ಎನ್ನುವ ಹಂಬಲ ನನಗೆ ಮೂಡಬೇಕು. ಇಸ್ಲಾಂ ಮತ್ತು ಅಪನಂಬಿಕೆಯ ಆಚೆ ಒಂದು ನಿರ್ಬಯಲಿದೆ. ನಮಗೆ ಆ ನಿರ್ಬಯಲ ಬಿಂದು ಮಧ್ಯದಲ್ಲಿ ಹಂಬಲಿಕೆ. ದೇವರನ್ನು ಅರಿತವನು ಆ ನಿರ್ಬಯಲಿಗೆ ತೆರಳಿ ವಂದಿಸುತ್ತಾನೆ. ಏಕೆಂದರೆ ಆ ನಿರ್ಬಯಲಲ್ಲಿ ಇಸ್ಲಾಂ ಇಲ್ಲ, ಅಪನಂಬಿಕೆ ಇಲ್ಲ, ಅಲ್ಲಿ ಎನ್ನುವುದು ಇಲ್ಲ. ಆ ಬಯಲಿಗೆ ಹೋದಾಗ ಏನ್ ಮಾಡ್ತಾನೆ ಅಂತಂದ್ರೆ ವಂದಿಸ್ತಾನೆ. ಎಷ್ಟು ಸೊಗಸಾಗಿ ಹೇಳ್ತಾನೆ ನೋಡಿ ರೂಮಿ. ತುಂಬಾ ಸರಳ ಅನ್ಸುತ್ತೆ ಇದು. ಆದ್ರೆ ಪ್ರಶ್ನೆ ಮಾಡ್ಕೊಂಡು ನೋಡೋಣ. ನಾವು ನಂಬಿಕೆಯಲ್ಲಿ ಇರುವಂಥವ್ರು ಅಂತ ಅನ್ಕೊಂಡ್ರೆ, ನಾನ್ ದಿನ ವಂದಿಸ್ತೀನಲ್ಲ. ಮುಸಲ್ಮಾನ್ ಆಗಿರ್ತಾನೆ, ದಿನ ನಮಾಜ್ ಮಾಡ್ತಾನೆ. ಹಿಂದೂ ಆಗಿದ್ರೆ ದಿನ ಬೆಳಗ್ಗೆ ದೇವ್ರ ಕೈ ಮುಗಿತಾನೆ. ದೇವ್ರ ಮನೆ ಅಂತ ಮಾಡ್ಕೊಂಡಿರ್ತೀವಿ. ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ತೀವಿ. ಅದಾಗಿಲ್ವ ಕೊನೆ ಪಕ್ಷ ದೇವ್ರ ಫೋಟೋ ಕೈ ಮುಗಿತೀವಿ. ವಾರಕ್ಕೊಂದಿನ
ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಕಾರಲ್ಲಿ ಡ್ಯಾಶ್ ಬೋರ್ಡಲ್ಲಿ ಗಣಪತಿನ ಇಟ್ಕೊಂಡಿರ್ತೀವಿ. ನಮ್ಮ ಇಷ್ಟ ದೇವ್ರನ್ನ ಕಾರ್ ಮೇಲೆ ಅದು ಸ್ಟಿಕ್ಕರ್ ಹಾಕ್ಕೊಂಡಿರ್ತೀವಿ. ಬೈಕ್ ಮೇಲೆ ಹಾಕ್ಕೊಂಡಿರ್ತೀವಿ. ಇಲ್ಲ ವಾಲ್ ಪೇಪರಲ್ಲಿರುತ್ತೆ. ಸದಾಕಾಲ ಒಂದಲ್ಲ ಒಂದು ರೀತಿ ನಾವು ದೇವ್ರ ವಂದಿಸ್ತಿದೀವಲ್ಲ. ಹಾಗಾದ್ರೆ ಅಲ್ಲಿ ವಿಶೇಷ ಹೊಂದ್ಸೋದೇನಿದೆ? ಹಾಗಾದ್ರೆ ಇಷ್ಟು ದಿನ ವಂದಿಸಿದ್ದೆ ಅಲ್ವಾ? ನಮಸ್ಕಾರ ಮಾಡಿದ್ದೆ ಅಲ್ವಾ? ಅಂತ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ಇದಕ್ಕೊಂದು ಸರಳ ಒಂದು ಕತೆ, ಬುದ್ಧ ಹೇಳುವ ಕತೆ. ಬುದ್ಧ ಹೇಳಿದ ಅಂತ ಪ್ರಚಲಿತವಾಗಿರುವ ಕತೆ. ಬುದ್ಧ ಹಲವಾರು ಜನ್ಮಗಳ ಹಿಂದೆ ಅವನು ತಾನು ಬುದ್ಧನಾಗಿದ್ದು ಗೌತಮ ಏನಾಯ್ತ ಗೌತಮ ಸಿದ್ಧಾರ್ಥ, ಆ ಜನ್ಮದಲ್ಲಿ ಸಿದ್ಧಾರ್ಥ ಬುದ್ಧನಾದ. ಇನ್ನು ಹಲವಾರು ಜನ್ಮಗಳ ಹಿಂದೆ ಅವನು ಮಾಮೂಲಿ ವ್ಯಕ್ತಿಯಾಗಿದ್ದಾಗ ಅಲ್ಲೊಬ್ಬ ಬುದ್ಧ ಸಿಗ್ತಾನೆ. ಅಂದ್ರೆ ತನ್ನನ್ನು ತಾನು ಕಂಡುಕೊಂಡವನು. ಬುದ್ಧ ಅಂದ್ರೆ ಮತ್ತೆ ವ್ಯಕ್ತಿ ಅಲ್ಲ, ಅರಿತವನು, ತನ್ನನ್ನು ತಾನು ಅರಿತವನು ಅಂತ ಬುದ್ಧ ಅಂದ್ರೆ, ಎಚ್ಚರಗೊಂಡವನು ಅಂತ. ಆ ರೀತಿ ಎಚ್ಚರಗೊಂಡೊಬ್ಬ ವ್ಯಕ್ತಿ ಗುರು ಅಂತ ಅನ್ಕೋಣ ಸದ್ಯಕ್ಕೆ. ಒಬ್ಬ ಗುರು ದಾರಿಯಲ್ಲಿ ಸಿಗ್ತಾನೆ ಈ ಬುದ್ಧನಿಗೆ. ಆಗ ಅವನಿಗೆ ಬೇರೆ ಹೆಸರಿರುತ್ತೆ ಗೌತಮನಿಗೆ. ಬಂದವನು ಕಾಲ್ ಮುಗಿತಾನಂತೆ ಗುರು ಈತನಿಗೆ. ಅವನಿಗೆ ಆಶ್ಚರ್ಯ ಆಗತ್ತೆ, ಅಲ್ಲಪ್ಪ ನಾನ್ ನಿನಗ್ ಕಾಲ್ ಮುಗಿದೆ, ನೀನ್ ಯಾಕೆ ನನಗ್ ಕಾಲ್ ಮುಗಿತಿದ್ಯಾ? ನೀನು ಗುರು, ನಾನು ಮಾಮೂಲಿ ವ್ಯಕ್ತಿ, ನಾನ್ ನಿನ್ ಕಾಲ್ ಮುಗಿಬೇಕು, ನಾನು ಮುಗಿದಿದ್ದೀನಿ, ನೀನ್ ಯಾಕೆ ನನ್ ಕಾಲ್ ಮುಗಿದೆ ಅಂತ ಕೇಳ್ತಾನೆ. ನನಗೆ ನಾನ್ ಯಾರು ಅಂತ ಗೊತ್ತಿದೆ, ನಿನಗೆ ನೀನ್ ಯಾರು ಅಂತ ಈಗ ಗೊತ್ತಿಲ್ಲ, ಮುಂದೊಂದ್ ದಿನ ಗೊತ್ತಾಗತ್ತೆ. ನೀನವತ್ತು ಬುದ್ಧನಾಗ್ತೀಯಾ, ಸಿದ್ಧಾರ್ಥನಲ್ಲದೆ ಬುದ್ಧನಾಗ್ತೀಯಾ, ಅದು ನನಗೆ ಗೊತ್ತು, ನಿನಗಿನ್ನೂ ಗೊತ್ತಿಲ್ಲ. ಸಿದ್ಧಾರ್ಥ ಬುದ್ಧನಾದಾಗ ನಾನಾಗ ದೇಹದಲ್ಲಿರಲ್ಲ. ಯಾಕೆ? ನೂರಾರು ವರ್ಷಗಳಾಗ್ಬಿಟ್ಟಿರುತ್ತೆ. ಆಗ ನಿನಗೆ ನಮಸ್ಕರಿಸೋಕೆ ನಾನಿರಲ್ಲ. ಹಾಗಾಗಿ ಈಗಲೇ ನಿನಗೆ ನಮಸ್ಕಾರ ಮಾಡ್ತಿದ್ದೀನಿ ಅಂತ ಆ ಗುರು, ಈ ಬುದ್ಧ ಆ ಜನ್ಮದ ಎಕ್ಸ್ ವೈ ಝೆಡ್‌ಗೆ ಈ ಗುರು ಕಾಲ್ ಮುಗಿತಾರೆ ಬುದ್ಧ. ಯಾವಾಗ ಆ ಎಕ್ಸ್ ವೈ ಝೆಡ್ ಸಿದ್ಧಾರ್ಥನಾಗಿ ಜನ್ಮ ತಾಳ್ತಾನೆ, ಆಗ ತಾನು ಬುದ್ಧನಾಗ್ತಾನೆ. ಆಗ ಮೊದಲು ಮಾಡಿದ ಕೆಲಸ ಆ ಗುರುವಿಗೆ ವಂದಿಸಿದ್ದು. ಯಾಕೆ ಅಂದ್ರೆ ಆ ಜನ್ಮದಲ್ಲಿ ಅವನು ಪಾಮರನಾಗಿದ್ದ. ಎದುರಿಗಿರೋನು ಬರೀ ಗುರು ಅಂತ ಗೊತ್ತಷ್ಟೇ. ಯಾಕೆ ಗುರು? ಅವನು ಯಾಕೆ ಬುದ್ಧ? ಅದೇನೂ ಗೊತ್ತಿಲ್ಲ. ಹಾಗೆ ಗೊತ್ತಿಲ್ಲದೆ ನಮಸ್ಕರಿಸಿದ್ದಾನೆ. ಆದ್ರೆ ಅವತ್ತು ಸಿಕ್ಕ ಬುದ್ಧ ಪಾಮರನಿಗೆ ತಾನು ಯಾರು ಅಂತ ಗೊತ್ತು, ಇವನು ಯಾರು ಅಂತ ಗೊತ್ತು, ಅರಿವಿನಿಂದ ನಮಸ್ಕರಿಸಿದ್ದಾನೆ. ಆ ಜನ್ಮದ ಬುದ್ಧ ಪಾಮರನಿಗೆ ಅರಿವಿನಿಂದ ನಮಸ್ಕರಿಸಿದ್ದಾನೆ. ಈ ಪಾಮರ ಅರಿವಿಲ್ಲದೆ ನಮಸ್ಕರಿಸಿದ್ದಾನೆ. ಸೊ ಅರಿವಿಂದ ನಮಸ್ಕರಿಸಿದವನಿಗೆ ಅರಿವಿಂದಲೇ ನಮಸ್ಕರಿಸಬೇಕು. ಆ ಕೆಲಸ ಪೆಂಡಿಂಗ್ ಆಗಿತ್ತು. ಅದಕ್ಕೆ ಬುದ್ಧ ತನ್ನನ್ನು ತಾನು ಕಂಡುಕೊಂಡಾಗ, ಎಚ್ಚರಗೊಂಡಾಗ ಅರಿವಿನಿಂದ ನನಗೆ ಅವನು ನಮಸ್ಕರಿಸಿದ್ದಾನೆ, ನಾನು ಅರಿವಿನಿಂದ ನಮಸ್ಕರಿಸಬೇಕು ಅಂತೇಳಿ ಮೊದಲು ಮಾಡಿದ ಕೆಲಸ ಆ ಬುದ್ಧನಿಗೆ ಈ ಬುದ್ಧ ನಮಸ್ಕರಿಸುವುದು. ಅಂದ್ರೆ ಇಷ್ಟು ದಿನ ನಾವು ನಂಬಿಕೆಯಿಂದ ನಮಸ್ಕರಿಸಿದೀವಿ, ಅಥವಾ ನಂಗೆ ನಂಬಿಕೆ ಇಲ್ಲ, ಹಾಗಾಗಿ ಅಪನಂಬಿಕೆಯಿಂದ ನಾನು ನಮಸ್ಕರಿಸಿಲ್ಲ. ಎರಡರಲ್ಲೂ ಕೊನೆಗೆ ದರ್ಶನವಿಲ್ಲ. ಯಾವಾಗ ದರ್ಶನವಾಗುತ್ತೆ, ಅರಿವಿರುತ್ತೆ, ಅರಿವಿನಿಂದ ವಂದಿಸಿದ್ದಾನೆ. ಇಷ್ಟು ದಿನ ವಂದಿಸಿದ್ದೇ ಅಲ್ಲ, ಅದು ನಮ್ಮ ಸಂಸ್ಕೃತಿಗೆ, ನಂಬಿಕೆಗಳಿಗೆ ಸಂಬಂಧಪಟ್ಟಿದ್ದು. ಯಾರಿಗೂ ನಮಾಜ್ ಮಾಡಬೇಡಿ, ಚರ್ಚ್‌ಗೆ ಹೋಗ್ಬೇಡಿ, ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ನನ್ನ ಉದ್ದೇಶ ಅಲ್ಲ, ಅಥವಾ ಯಾವ ದಾರ್ಶನಿಕನ ಉದ್ದೇಶವೂ ಅಲ್ಲ. ಏನೇ ಮಾಡಿ ಅರಿವಿನಿಂದ ಮಾಡಿ ಅನ್ನೋದಷ್ಟೇ ದಾರ್ಶನಿಕರ ಉದ್ದೇಶ. ಹಾಗೆ ಹಾಗೂ ಅವರು ಗುಡಿಗುಂಡಾಂತರಗಳನ್ನ ಪ್ರಶ್ನೆ ಮಾಡಿದರೆ ಅಂದ್ರೆ, ನಮ್ಮ ನಂಬಿಕೆಗಳನ್ನ ಯಾರು ದುರುಪಯೋಗ ಪಡಿಸ್ಕೊತಾರೆ, ಅವರಿಂದ ಜನರನ್ನ ಬಿಡುಗಡೆಗೊಳಿಸಕ್ಕೋಸ್ಕರ ಪುರೋಹಿತಶಾಹಿ ವರ್ಗವನ್ನ ದಾರ್ಶನಿಕರು ಪ್ರಶ್ನೆ ಮಾಡಿದ್ದಾರೆ. ಅದು ಬುದ್ಧನು ಮಾಡಿದ್ದಾನೆ, ಜೀಸಸ್ ಮಾಡಿದ್ದಾನೆ, ಮೊಹಮ್ಮದ್ ಪ್ರೊಫೆಟ್ ಅವ್ರು ಮಾಡಿದ್ದಾರೆ. ಆಯಾ ಕಾಲದ ಎಲ್ಲಾ ದಾರ್ಶನಿಕರು ಆಯಾ ಕಾಲದ ಪೌರೋಹಿತಶಾಹಿ ವರ್ಗವನ್ನ ಪ್ರಶ್ನೆ ಮಾಡಿದ್ದಾರೆ ಹೊರತು, ಅದು ನಂಬಿಕೆಗಳನ್ನ ಬಿಡುವುದು ಅಂತಲ್ಲ. ನಂಬಿಕೆಗಳ ಶೋಷಣೆ ಆಗದೇ ಇರಬೇಕು. ಅದು ದಾರ್ಶನಿಕರ ಉದ್ದೇಶ. ಹಾಗೆ ಈಗಲೂ ಕೂಡ ನಾನು ಹೇಳ್ತಾ ನಿಮ್ಮ ಆಚರಣೆಗಳ ಸಂಸ್ಕೃತಿಗಳನ್ನ ಪ್ರಶ್ನೆ ಮಾಡ್ಕೊಳ್ಬೇಕು ಅಂತಲ್ಲ, ಅರಿವಿನಿಂದ ಮಾಡುವುದು. ಬರೀ ಬಾಹ್ಯಾಚರಣೆಗೆ ಸಿಲುಕಿಕೊಳ್ಳದೆ ನಾವು ಅದರ ಅರ್ಥವನ್ನು ತಿಳಿದು ಆಚರಿಸೋದು, ಒಳಗಿನ ಆಚರಣೆಯನ್ನು ಕೂಡ ಮಾಡುವುದು. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎರಡರ ಕಡೆಗೂ ಗಮನ ಕೊಡಬೇಕು ಅನ್ನೋದಷ್ಟೇ ದಾರ್ಶನಿಕರ ಉದ್ದೇಶ. ಹಾಗಾಗಿ ಅಷ್ಟೇ ದಿನ ಬಹಿರಂಗವಾಗಿ ವಂದಿಸಿದ್ದಾಯ್ತು, ಅಂತರಂಗದ ವಂದನೆ ಇಲ್ಲ. ಯಾವಾಗ ನಾನು ನಂಬಿಕೆ ಅಪನಂಬಿಕೆಯ ಆಚೆ ಅಲ್ಲಿ ಮರುಭೂಮಿಯ ಬಯಲಿದೆ, ಅಲ್ಲಿ ಹಂಬಲಿಸಿ ಅಲ್ಲಿಗೆ ಹೋಗಿದ್ದೇನೆ, ಅಲ್ಲಿ ಅರಿವಿನಿಂದ ನಮಸ್ಕರಿಸುತ್ತೇನೆ, ಬರೀ ನಮಸ್ಕರಿಸ್ತಿಲ್ಲ, ಅರಿವಿನಿಂದ ನಮಸ್ಕರಿಸ್ತೀನಿ. ಅಲ್ಲಿ ಮಾಡೋದು ಬೇರೆ ಏನೂ ಇಲ್ಲ. ತನ್ನ ತಾನು ಅರಿತ ಮೇಲೆ ಮಾಡೋದಕ್ಕೆ ಇನ್ನೇನು ಇರಲ್ಲ. ಹಾಗಾಗಿ ನಮಸ್ಕರಿಸುತ್ತಿದ್ದಾನೆ, ಅವನು ವಿಶ್ರಮಿಸುತ್ತಿದ್ದಾನೆ. ಅದಕ್ಕೆ ವಿಶ್ರಮ. ನನ್ನ ಧ್ಯಾನ ಮಂದಿರಕ್ಕೆ ವಿಶ್ರಮ ಅಂತ ಯಾಕೆ ಹೆಸರಿಟ್ಟಿದ್ದೀನಿ, ಅದಕ್ಕೋಸ್ಕರನೇ. ಮಾಡುವುದಿಲ್ಲ ಏನೂ ಇಲ್ಲ. ಅದಕ್ಕೆ ಬಸವಣ್ಣ ಹೇಳೋದು, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಿ ತಾನು ಇಲ್ಲದಂತಿರಬೇಕು, ಕೂಡಲ ಸಂಗಮ ದೇವನ ನೆನೆಯುತ್ತ ನೆನೆಯದಂತಿರಬೇಕು ಅಂತ ಬಸವಣ್ಣ ಹೇಳ್ತಾರೆ. ಹಾಗೆ ಮಾಡುವಂತಿರಬೇಕು, ಮಾಡದಂತಿರಬೇಕು, ಹೊರಗೆ ಮಾಡುವಂತಿರಬೇಕು, ಒಳಗೆ ಮಾಡದಂತಿರಬೇಕು. ಹಾಗಾಗಿ ಒಳಗೆ ವಿಶ್ರಮ, ಹೊರಗೆ ಶ್ರಮ, ಒಳಗೆ ವಿಶ್ರಮ. ಹೊರಗೆ ಲೋಕಾಸಕ್ತಿ,
ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯ ಧ್ಯಾನ, ಒಳಗೆ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ಮುನಿಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ. ಹಾಗೆ ಇದು ವಿಶ್ರಮ, ಒಳಗೆ ವಿಶ್ರಮ. ಅಲ್ಲಿ ಕಂಡ ನಂತರ ಇನ್ನೇನು ಇಲ್ಲ. ಹಾಗಾಗಿ ವಂದಿಸುತ್ತಿದ್ದಾನೆ. ಈ ಸ್ಥಿತಿಯನ್ನು ಹಲವಾರು ಜನ ಹೇಳಿದ್ದಾರೆ. ಹಾಗೆ ಅಲ್ಲಮನು ತುಂಬಾ ಸೊಗಸಾಗಿ ಕಟ್ಟಿಕೊಡ್ತಾನೆ. ಯಾಕಲ್ಲಿ ನಿರ್ಬಯಲು ಬಳಸ್ತೆ ಅಂದ್ರೆ, ಆ ಅನುಭಾವದ ಪರಾಕಾಷ್ಠೆ ಇದೆಯಲ್ಲ, ಆ ಪರಾಕಾಷ್ಠೆಯನ್ನ ಅಲ್ಲಮ ಹೆಚ್ಚು ಒತ್ತು ಕೊಡ್ತಾನೆ. ಯಾಕೆ ಪದೇ ಪದೇ ಅಲ್ಲಮನ್ನೇ ಬಳಸ್ತೀನಿ ಅಂದ್ರೆ, ಬೇರೆ ಯಾರು ಆ ಹಂತಕ್ಕೆ ಹೋಗಿಲ್ವಾ ಕೇಳಿದ್ರೆ ಎಲ್ಲರೂ ಹೋಗಿದ್ದಾರೆ. ಆದ್ರೆ ಆ ಹಂತದ ಬಗ್ಗೆನೇ ಒತ್ತು ಕೊಟ್ಟು ಹೆಚ್ಚು ವಚನಗಳ ರಚನೆ ಮಾಡಿದ್ದು ಅಲ್ಲಮ ಅಂತ ಪರಿಗಣಿಸ್ಬೋದು. ಅವನು ಹೆಚ್ಚಾಗಿ ಆ ಸ್ಥಿತಿಯಲ್ಲಿ ನಿಂತೇ ಮಾತಾಡ್ತಾನೆ. ಅಲ್ಲಿ ನಿಂತು ಎಲ್ಲವನ್ನೂ ನೆಗೆಟ್ ಮಾಡ್ತಾ ಹೋಗ್ತಾನೆ. ಇಲ್ಲ, ಇಲ್ಲ, ಇಲ್ಲ ಅಂತ ಹೋಗ್ತಾನೆ. ಯಾಕದು ಮುಂದೆ ನೋಡ್ತಾ ಹೋಗೋಣ. ಸೊ ಅವನ ವಚನ ಹೀಗಿದೆ: ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಇಲ್ಲಿ ಎಲ್ಲವನ್ನು ನೆಗೆಟ್ ಮಾಡುವಂತಹ ಒಂದು ಹಂತ, ಅದು ತಾನಾಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಬರುವಂಥದ್ದು. ಇಲ್ಲಿ ಮತ್ತೆ ಈ ವಚನವನ್ನ ಹೇಳ್ತಾ ಹೋದ್ರೆ ಅದು ಪ್ರತ್ಯೇಕ ಆಗ್ಬಿಡುತ್ತೆ. ಪ್ರತ್ಯೇಕ ಟಾಪಿಕ್ ಆಗ್ಬಿಡುತ್ತೆ. ಹಾಗೆ ಇಲ್ಲಿ ಈ ವಚನದ ಒಳಾರ್ಥ ಏನಿದೆ ಅದನ್ನ ಈಗ ಬಿಡಿಸಿ ಹೇಳಕ್ ಹೋಗಲ್ಲ. ಮತ್ತೊಂದು ಸಂಚಿಕೆಯಲ್ಲಿ ಸೂಕ್ತವಾಗಿ ಸ್ಥಿತಿ ಪ್ರಮೇಯ ಬಂದಾಗ ಅದು ನೋಡೋಣಂತೆ. ಸೊ ಇಲ್ಲಿ ಇಲ್ಲ, ಇಲ್ಲ, ಇಲ್ಲ ಎಂಬುದು ತಾನಿಲ್ಲ. ನೇತಿ, ನೇತಿ, ನೇತಿ ಅಂತ ಉಪನಿಷತ್ ಏನ್ ಹೇಳುತ್ತೆ? ಎಲ್ಲವನ್ನು ನೆಗೆಟ್ ಮಾಡ್ತಾ ಮಾಡ್ತಾ ನೆಗೇಷನ್ನು ನೆಗೆಟ್ ಮಾಡೋದು. ತಿರಸ್ಕಾರವನ್ನು ತಿರಸ್ಕರಿಸಿ ಬಿಡುವುದು ಕೊನೆಗೆ. ಇಲ್ಲ, ಇಲ್ಲ, ಇಲ್ಲ ಅಂತ ಹೇಳ್ತಾ ಇಲ್ಲವನ್ನು ಇಲ್ಲ ಎನಿಸುವುದು. ನೇತಿ, ನೇತಿ, ನೇತಿ ಅಂತ ಅದಕ್ಕೆ ಉಪನಿಷತ್ ಹೇಳುತ್ತೆ. ಅದನ್ನೇ ಅಲ್ಲಮ ಹೇಳ್ತಾ ಇದ್ದಾರೆ. ಇಲ್ಲ, ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಅಲ್ಲಿ ಏನು ಬಯಲು ಅಂದಲ್ಲಿ ರೂಮಿ ಅದನ್ನ ಮರುಭೂಮಿ, ಆ ಮರುಭೂಮಿಯ ಮಧ್ಯದಲ್ಲಿ ಅಂತಂದ್ರಲ್ಲ, ಆ ಗುಹೇಶ್ವರ, ಗುಹೆಯ ಈಶ್ವರ. ಆ ಗುಹೆ ಅಂದ್ರೆ ಮಧ್ಯದಲ್ಲೇ, ಅದು ಒಳಗೆ. ಸೊ ಬಯಲು ಅಂದ್ರೆ ಮರುಭೂಮಿ, ಮಧ್ಯದಲ್ಲಿ ಅಂದ್ರೆ ಗುಹೆ. ಆ ಗುಹೆಯಲ್ಲಿ ವಂದಿಸುತ್ತಿದ್ದಾನೆ, ಅದು ಗುಹೇಶ್ವರ. ಸೊ ರೂಮಿ ಹೇಳುವ ಪ್ರಿಯಕರ, ಒಳಗೆ ಏನ್ ಸಿಗ್ತಾನೆ ಮರುಭೂಮಿಯಲ್ಲಿ ಸಿಗುವ ಪ್ರಿಯಕರ ಬೇರೆ ಅಲ್ಲ. ಅಲ್ಲಮ ಹೇಳುವ ಗುಹೆಯಲ್ಲಿ ಸಿಗುವ ಈಶ್ವರ ಬೇರೆಯಲ್ಲ. ಆ ಸಿಕ್ಕ ಜಾಗ ಬಯಲು ಹೌದು, ಸಿಕ್ಕ ಜಾಗ ಮರುಭೂಮಿಯೂ ಹೌದು. ಅದು ಒಂದು ಸಿದ್ಧಾಂತ ಅನ್ಕೊಂಡ್ರೆ ಇಲ್ಲ, ಇಲ್ಲ, ಇಲ್ಲ ಎಂಬುದು ತಾನಿಲ್ಲ. ಇದು ಬರೀ ತಿಳಿದುಕೊಳ್ಳುವುದಲ್ಲ, ಒಳಗೆ ನಮ್ಮಲ್ಲೇ ದರ್ಶನ ಮಾಡಿಕೊಳ್ಳುವುದು. ನಮ್ಮೊಳಗೆ ಗುಹೇಶ್ವರ, ನಮ್ಮೊಳಗೆ ಪ್ರಿಯಕರ, ನಮ್ಮಲ್ಲೇ ಗುಹೆ, ನಮ್ಮಲ್ಲೇ ಮರುಭೂಮಿ. ದ್ರಾಕ್ಷಿರಸ ಒಂದೇ, ಅದರ ಹೆಸರು ಅಲ್ಲಮ ಹೇಳುವಾಗ ಬಯಲಾಗತ್ತೆ, ರೂಮಿ ಹೇಳುವಾಗ ಮರುಭೂಮಿ ಆಗತ್ತೆ ಹೊರತು ನನಗಿಬ್ಬರು ಬಳಸಿದ ಭಾಷೆ ಬೇರೆ. ಆದ್ರೆ ಇಬ್ಬರಿಗೂ ಹೇಳ್ತಾ ಇರೋದು, ಇಬ್ರು ರುಚಿ ನೋಡಿದ್ದು ದ್ರಾಕ್ಷಿ ರಸವನ್ನೇ. ನಮಗೂ ಆ ದ್ರಾಕ್ಷಿ ರಸವನ್ನೇ ಕೊಡೋದಕ್ಕೆ ಹೋಗ್ತಿದ್ದಾರೆ. ಬಟ್ಟಲುಗಳು ಬೇರೆ ಬೇರೆ ಆಗ್ತಾ ಹೋಗ್ತಿದೆ, ಹೆಸರುಗಳು ಬೇರೆ ಬೇರೆ ಆಗ್ತಿದೆ. ನಾವು ಬಟ್ಟಲು ಮತ್ತೆ ಹೆಸರಿಗೆ ಸಿಕ್ಕಾಕೊಳ್ಳದೆ ಒಳಗಿರುವ ದ್ರಾಕ್ಷಿಯನ್ನ ಪಡೆಯುವುದಷ್ಟೇ ನಮಗೆ ಮುಖ್ಯ ಆಗುತ್ತೆ. ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ, ಮಧ್ಯವೆಂಬುದೂ ಇಲ್ಲ, ಸಂಸಾರವೂ ಇಲ್ಲ, ನಿರ್ವಾಣವೂ ಇಲ್ಲ, ಇದೇ ಪರಮ ಮಹಾಸುಖ. ಅಲ್ಲಿ ತಾನೂ ಇಲ್ಲ, ಇದಿರೂ ಇಲ್ಲ, ಇಂದು ಹೇಳುವುದೆನಗೇನೂ ಇಲ್ಲ, ಹೇಳಿರುವೆನು ಎಲ್ಲವೂ ನಾನಂದೆ. ಸೇರಿದೆ ಸಾಗರವನು ಅಲೆ ತಾನೊಂದು, ಉಳಿದವು ಸೇರುತ್ತಿವೆ ಒಂದೊಂದೇ. ವಾಯು ನಿದ್ರೆಗೈದಡೆ ಆಕಾಶ ಜೋಗುಳವಾಡಿತ್ತು, ಬಯಲು ಬಳಲಿದನೆಂದೆಡೆ ನಿರಾಳ ಮೊಲೆಗೊಟ್ಟಿತ್ತು. ಆಕಾಶ ಒಡಗಿತ್ತು, ಜೋಗುಳ ನಿಂದಿತ್ತು, ಗುಹೇಶ್ವರನ ಇದ್ದಾನೆ ಇಲ್ಲದಂತೆ. ಎಲ್ಲಾ ದಾರ್ಶನಿಕರು ಕೊನೆಗೆ ಒಂದೇ ಅನುಭವವನ್ನ ಹಲವು ಬಗೆಯಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ. ಈ ವಚನ ಏನಿದೆ, ಆ, ವಾಯು ನಿದ್ರೆಗೈದಡೆ ಆಕಾಶ ಜೋಗುಳವಾಡಿತ್ತು, ಇದನ್ನ ಈ ವಚನಗಳನ್ನ ಬಿಡಿಸಿ ಮತ್ತೊಂದು ಸಂಚಿಕೆಯಲ್ಲಿ ಅದನ್ನ ಹೇಳಿದ್ದೀನಿ. ಅದು ಲಿಂಕ್ ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದು ತಾವು ನೋಡ್ಬೋದು. ಇದು ಮತ್ತೆ ಒಂದಷ್ಟು ನೆಗೆಟ್ ಮಾಡುವಂತಹ ಬೆಳಗಿನ ಭಾಷೆಯಲ್ಲಿ ಅಲ್ಲಮ ಏನು ವಚನಗಳನ್ನ ಹೇಳ್ತಾನೆ, ಈ ಒಂದಷ್ಟು ವಚನಗಳಲ್ಲಿ ಬಿಡಿಸುವಂತ ಯೋಗಾರ್ಥದಲ್ಲಿ ಮತ್ತೆ ಅನುಭಾವದಲ್ಲಿ ಬಿಡಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಆಸಕ್ತರ ಆ ವಿಡಿಯೋ ನೋಡ್ಬೋದು. ಕೊನೆಗೆ ಆ ಹಂತದಲ್ಲಿ ನಂಬಿಕೆ ಅಪನಂಬಿಕೆ ಎರಡೂ ಇಲ್ಲ. ಯಾಕೆಂದ್ರೆ ದರ್ಶನವೇ ಆಗಿದೆ. ನೀರು ದಾಹ ತೀರ್ಸತ್ತೆ ಅಂತ ನಂಬಿಕೆ ಅಲ್ಲ, ಅದು ನಮ್ಮ ಅನುಭವ. ನೀರು ಇದೆ ಅನ್ನೋದು ನಂಬೋದು ಬೇಕಿಲ್ಲ, ನಾವ್ಯಾರು ನಂಬಲ್ಲ. ಓಶೋ ಅದನ್ನೇ ಹೇಳ್ತಾನೆ. ಅವನು ಒಬ್ಬ ಮನುಷ್ಯ ನೀರನ್ನ ನಂಬಲ್ಲ, ಬೆಂಕಿಯನ್ನು ನಂಬಲ್ಲ, ತನ್ನ ಕೈಯನ್ನು ನಂಬಲ್ಲ. ಕೈ ಇದೆ ಅಂತ ನಂಬಿದೀನಿ ಅಂತ ಯಾರು ಹೇಳಲ್ಲ. ಯಾಕೆ ಅಂದ್ರೆ ಇದೆ, ಎಲ್ರಿಗೂ ಗೊತ್ತು, ಎಲ್ರಿಗೂ ಅನುಭವಕ್ಕೆ ಬರ್ತಿದೆ. ಬೆಳಕು ಇದೆ ಅಂತ ನಂಬುವ ಅವಶ್ಯಕತೆ ಇಲ್ಲ. ಇದು ಬೆಳಕಿದ್ದೇ ಇದೆ, ಅದು ಎಲ್ರಿಗೂ ಅನುಭವಕ್ಕೆ ಬರ್ತಿದೆ. ಯಾವ್ದು ಅನುಭವಕ್ಕೆ ಬರುತ್ತೋ ಅಲ್ಲಿ ನಂಬಿಕೆಯ ಪ್ರಶ್ನೆಯೇ ಬರಲ್ಲ. ಅನುಭವಕ್ಕೆ ಬಂದಿಲ್ಲ, ಹಾಗಾಗಿ ನಂಬಿಕೆ. ಆ ನಂಬಿಕೆ ಯಾಕೆ ದೃಢವಾಗತ್ತೆ ಅಂದ್ರೆ, ಯಾರು ಮೊದಲು ದರ್ಶನ ಮಾಡಿದ್ದಾರೋ ಆತ ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಹಾಗಾಗಿ ಅದು ಸರಿಯಾಗಿ ಇದೆ. ಯಾಕೆ ಒಬ್ಬ ವ್ಯಕ್ತಿ ತನ್ನ ನಂಬಿಕೆನ ಸರಿ ಅಂತ ಹೇಳ್ತಾನೆ ಅಂದ್ರೆ, ಇದನ್ನ ಹೇಳಿದ ವ್ಯಕ್ತಿ ಅವನಿಗೆ ದರ್ಶನವಾಗಿದೆ, ಹಾಗಾಗಿ ಅವನ ಮಾತು ಸುಳ್ಳಲ್ಲ, ಹಾಗಾಗಿ ನಂಬ್ತೀನಿ.
ಆ ದೃಢತೆ ಇದ್ರೆ ತೊಂದರೆ ಇಲ್ಲ. ನನ್ನ ಗುರು ಹೇಳಿದ್ದೇ ಸರಿ, ನನ್ನ ಧರ್ಮ ಹೇಳಿದ್ದೇ ಸರಿ ಅಂತ ಕಣ್ಣು ಮುಚ್ಚಿ ನಂಬಿದಾಗ ನಮಗೆ ಧರ್ಮಗಳ ನಡುವೆ ಹೊಡೆದಾಟ ಆಗತ್ತೆ, ಅಲ್ಲಿ ಕಿತ್ತಾಟ ಆಗತ್ತೆ. ನಂದು ಸರಿ, ನಿಂದು ತಪ್ಪು ಅಥವಾ ನಿಂದು ಸೈಂಟಿಫಿಕ್ ಅಲ್ಲ, ನಮ್ದು ಸೈಂಟಿಫಿಕ್ಕು, ನಂದು ಪುರಾತನ, ನಂದು ಶ್ರೇಷ್ಠ, ಈ ರೀತಿ ಎಲ್ಲ ಧರ್ಮದ ಹೆಸರಲ್ಲೂ ಕಿತ್ತಾಟ ಮಾಡ್ತಿರ್ತೀವಿ. ಆದ್ರೆ ದಾರ್ಶನಿಕ ದರ್ಶನವನ್ನೇ ಮಾಡ್ತಾನೆ. ಅವನು ಇಲ್ಲಿ ಕೂತು ಹಿಮಾಲಯದ ಬಗ್ಗೆ ಮಾತಾಡಲ್ಲ, ಅವನು ಹಿಮಾಲಯಕ್ಕೆ ಹೋಗ್ತಾನೆ. ಅವನು ಇಲ್ಲಿ ಕೂತು ನೀರಿನ ಬಗ್ಗೆ ಮಾತಾಡಲ್ಲ, ಅವನು ನೀರು ತಗೊಂಡು ಕುಡಿದು ಬಿಡ್ತಾನೆ. ಯಾವಾಗ ಅವನು ಕುಡಿತಾನೆ, ಅವನು ಇನ್ನೆಲ್ಲ ನಂಬಿಕೆಗಳೆಲ್ಲವೂ ಅವನಿಗೆ ನಿರರ್ಥಕವಾಗಿ ಕಾಣುತ್ತೆ. ಯಾಕೆ ಅಂದ್ರೆ ಅವನಿಗಿನ್ನು ನಂಬಿಕೆಯ ಅವಶ್ಯಕತೆ ಇಲ್ಲ. ನಂಬಿಕೆಯ ಅವಶ್ಯಕತೆ ಇಲ್ಲ ಅಂದಾಗ ಅಪನಂಬಿಕೆಯ ಅವಶ್ಯಕತೆಯೂ ಇಲ್ಲ. ಹಾಗೆ ಇಸ್ಲಾಂ ಅಂತ ಬಂದಾಗ ಬರೀ ಇಸ್ಲಾಂ ಅನ್ಕೋಬೇಡಿ. ಆ ಪ್ರದೇಶದಲ್ಲಿ ಅವನು ಇಸ್ಲಾಂ ಧರ್ಮ ಪ್ರಮುಖವಾಗಿದ್ದಕ್ಕೆ ಇಸ್ಲಾಂ ಪದ ಬಳಸಿದ್ದಾನೆ. ಇದು ನಮ್ಮ ಧರ್ಮಗಳಿಗೆ ಅಳವಡಿಸಿಕೊಂಡು ನೋಡಬಹುದು. ಸೊ ಧರ್ಮ ಅಂತ ಬಂದ ತಕ್ಷಣ ಮತ್ತೆ ನಂಬಿಕೆಯಾಗಿ ಪರಿವರ್ತನೆ ಆದ ಧರ್ಮ. ಮೂಲದಲ್ಲಿ ಇದ್ದ ಧರ್ಮವಲ್ಲ. ಆ ಧರ್ಮ ಆಚರಣೆ ಕಳ್ಕೊಂಡು ನಂಬಿಕೆಯಾಗ್ಬಿಡುತ್ತಲ್ಲ. ಉದಾಹರಣೆ ಖಲೀಲ್ ಜಿಬ್ರಾನ್ ಒಂದು ದೃಷ್ಟಾಂತ ಕಥೆನ ಹೇಳ್ತಾನೆ. ಒಂದು ಒಂದು ದೂರದ ಒಂದು ಊರು. ಆ ಊರಿನ ಜನ ಧರ್ಮ ಪಾಲನೆಯಲ್ಲಿ ತುಂಬಾ ನಿಷ್ಠಾವಂತರು. ಅವರ ಧರ್ಮದಲ್ಲಿ ಏನ್ ನಿಯಮ ಹಾಕ್ಕೊಟ್ಟಿದ್ದಾರೋ ಅದನ್ನು ಚಾಚೂ ತಪ್ಪದೆ ಎಲ್ಲರೂ ಪಾಲಿಸ್ತಾ ಇದಾರೆ ಅಂತ ಆ ಊರು ಹೆಸರುವಾಸಿ ಆಗ್ಬಿಡುತ್ತೆ. ಇನ್ನು ಬೇರೆ ಊರಿನ ವ್ಯಕ್ತಿಗೆ ತುಂಬಾ ಕುತೂಹಲ ಬರುತ್ತೆ. ಏನಪ್ಪಾ, ಎಲ್ಲ ಕಡೆ ನೋಡಿದ್ರೆ ಒಂದಲ್ಲ ಒಂದು ರೀತಿ ಧರ್ಮವನ್ನ ಆಚರಣೆಯಲ್ಲಿ ತಪ್ಪೋದು ಎಲ್ಲ ಕಡೆ ನೋಡೇ ನೋಡ್ತೀವಿ. ಇದೆಂತ ಊರು? ಧರ್ಮವನ್ನ ಯಾರೂ ಒಂದು ಚೂರು ಬಿಡದೇನೆ ಹಾಗೆ ಪಾಲಿಸ್ತಾರಂತವ್ರು ಹೇಗಿರಕ್ ಸಾಧ್ಯ? ನಾವು ನೋಡ್ಬೇಕಲ್ಲ ಅಂತ ಆಸೆ ಪಡ್ತಾನೆ. ಆ ಊರಿನ ವ್ಯಕ್ತಿ ಒಬ್ಬ ಸಿಗ್ತಾನೆ. ಆಗ ಅವನು ಕೇಳ್ತಾನೆ, "ನನ್ ನಿನ್ ಊರು ತೋರ್ಸು" ಅಂತ. ಇಬ್ರು ಹೋಗ್ತಾರೆ ಊರಿಗೆ. ಆ ಊರಿಗೆ ಹೋದ್ರೆ ಅಲ್ಲಿ ಆ ಊರಲ್ಲಿ ಎಲ್ಲಾ ಜನರಿಗೂ ಕೂಡ ಒಂದು ಕೈ ಇರಲ್ಲ, ಒಂದು ಕಣ್ಣಿರಲ್ಲ. ಇವ್ನಿಗೆ ಆಶ್ಚರ್ಯ ಆಗುತ್ತೆ. ಏನಿದು ನಿಮ್ಮೂರಲ್ಲಿ ಯಾರೇ ನೋಡಿದ್ರು ಒಂದು ಕೈ, ಒಂದು ಕಣ್ಣಿಲ್ವಲ್ಲ? ನಿನಗೂ ಒಂದು ಕೈ, ಒಂದು ಕಣ್ಣಿಲ್ವಲ್ಲ? ಯಾಕೆ? ಅಂತ ಕೇಳ್ತಾನೆ. ಬಾ ಕರ್ಕೊಂಡು ಹೋಗ್ತೀನಿ. ನಮ್ಮ ಧರ್ಮ ಗ್ರಂಥ ಇರೋ ಕರ್ಕೊಂಡು ಹೋಗ್ತೀನಿ ಅಂತ. ನೋಡಿದ್ರೆ ಒಂದು ದೊಡ್ಡ ಗುಡಿ ಮಾಡಿರ್ತಾರೆ. ಅಲ್ಲಿ ದೊಡ್ಡ ಕಲ್ಲು ಮೇಲೆ ಆ ಧರ್ಮದ ನೀತಿ ನಿಯಮಗಳನ್ನ ಕೆತ್ತಿರ್ತಾರೆ. ಅಲ್ಲಿ ಒಂದು ನಿಯಮ ಬರೆದಿರ್ತಾರೆ. ಅದೇನಿರುತ್ತೆ ಅಂದ್ರೆ, ಯಾರು ತಪ್ಪು ಮಾಡುತ್ತಾರೋ ಅವರಿಗೆ ಕ್ಷಮೆ ಇಲ್ಲ. ಅವ್ರಿಗೆ ಒಂದು ಕಣ್ಣು ಮತ್ತೆ ಕೈಯನ್ನ ಕತ್ತರಿಸಲಾಗುವುದು ಅಂತ ಅಲ್ಲಿ ಧರ್ಮದ ನಿಯಮವನ್ನ ಬರೆದಿರ್ತಾರೆ. ಅವನಿಗೆ ನೋಡಿ ಗಾಬರಿಯಾಗಿ ಅಲ್ಲಿಂದ ಓಡ್ ಬಂದ್ಬಿಡ್ತಾನಂತೆ. ಈ ಕಥೆಯ ಸಾರಾಂಶವನ್ನ ಹೇಳಿ, ಆ ದೃಷ್ಟಾಂತ ಕಥೆ ಏನ್ ಇಂಡಿಕೇಟ್ ಮಾಡ್ತಿದೆ ಅದನ್ನ ನಾನು ಹೇಳಕ್ ಹೋಗಲ್ಲ. ದ್ರಾಕ್ಷಿ ರಸವನ್ನ ಬಟ್ಟಲಲ್ಲಿ ಕೊಟ್ಟಾಗಿದೆ ಜಿಬ್ರಾನ. ಅದನ್ನ ದ್ರಾಕ್ಷಿ ರಸ ಅಂತಾನು ಹೇಳ್ದೇನೆ, ಯಾವ ಬಟ್ಟಲು ಅಂತ ಹೇಳ್ದೇನೆ, ಅವನು ಕೊಟ್ಟ ಬಟ್ಟಲು ಮತ್ತೆ ಒಳಗಿರುವ ರಸವನ್ನ, ದ್ರಾಕ್ಷಿ ರಸನೂ ಬೇಡ. ಹ, ಆ ಬಟ್ಟಲು ಅದರಲ್ಲಿರುವ ರಸವನ್ನ ಕೊಟ್ಟಿದ್ದೇನೆ. ಆ ರಸವನ್ನ ತಾವೇ ಕುಡಿದು ಅದರ ಅರ್ಥವನ್ನ ನೋಡ್ಕೋಬೇಕು. ಹಾಗಾಗಿ ಇಲ್ಲಿ ಧರ್ಮ ಅಂತ ಬಂದಾಗ ಅಲ್ಲಿ ಯಾವ ಧರ್ಮವು ನಂಬಿಕೆಯಾಗಿರುತ್ತೋ, ನಂಬಿಕೆ, ಅಪನಂಬಿಕೆ ಅದೆರಡೂ ಹೋಗ್ಬಿಡುತ್ತೆ. ಇಲ್ಲ ಎನ್ನುವುದು ಹೋಗ್ಬಿಡುತ್ತೆ. ಯಾಕೆಂದ್ರೆ ಎಲ್ಲವನ್ನು ಆತ ಅನುಭಾವದಲ್ಲಿ ನೋಡ್ತಾ ಇದ್ದಾನೆ, ದರ್ಶನದಲ್ಲಿ ನೋಡ್ತಾ ಇದ್ದಾನೆ. ಇನ್ನೆಲ್ಲ ಅವನಿಗೆ ಗೌಣವಾಗ್ಬಿಡುತ್ತೆ. ಅವನ ಪಾಲಿಗೆ ಇಲ್ಲದಾಗ್ಬಿಡುತ್ತೆ. ಪ್ರಪಂಚದಲ್ಲಿ ಇಲ್ಲ ಅಂತಲ್ಲ, ಅವನ ಪಾಲಿಗೆ ಇಲ್ಲದಾಗ್ಬಿಡುತ್ತೆ. ಅವನ ಪಾಲಿಗಷ್ಟೇ. ನಾವು ಸಾಮಾನ್ಯ ಏನ್ ಮಾಡ್ಕೋತೀವಿ, ಜಗತ್ತು ಮಿಥ್ಯೆ ಅಂದ ತಕ್ಷಣ ಅದು ಹೇಗೆ? ನಾವೆಲ್ಲ ಇದೀವಲ್ವಾ? ಅವನು ಯಾವಾಗ ಅವನಿಗೆ ಎಚ್ಚರವಾಗ್ತಾನೆ, ಅವನಿಗೆ ಸಂಸಾರ ನಾಶ ಆಗ್ಬಿಡುತ್ತೆ. ಹಂಗಾರೆ ನಾವೆಲ್ಲ ಸತ್ತೋಗ್ಬಿಡ್ತೀವ? ಒಬ್ಬ ಜ್ಞಾನಿಗೆ ಜ್ಞಾನೋದಯ ಆದ ತಕ್ಷಣ ಅವನಿಗೆ ಜಗತ್ತು ಮಾಯೆ ಅಂತ ಗೊತ್ತಾದ ತಕ್ಷಣ ನಮ್ಗೆಲ್ಲ ಸುಳ್ಳಾಗ್ಬಿಡುತ್ತಾ? ಅದು ಅವನ ಪಾಲಿಗಷ್ಟೇ. ಅವನು ಮುಂಚೆ ಪ್ರಪಂಚವನ್ನು ಒಂದು ರೀತಿ ನೋಡ್ತಾ ಇದ್ದ. ಅವನು ಆ ರೀತಿ ನೋಡುವುದನ್ನ ಬಿಟ್ಟಿದ್ದಾನೆ. ಜಗತ್ತು ಹೇಗ್ ಕಾಣ್ತೀಯೋ ಹಾಗೆ ಇದೆ ಅಂತ ಗೊತ್ತಾಗತ್ತೆ. ಮುಂಚೆ ಕಂಡಿದ್ದೆಲ್ಲವೂ ಮಾಯೆ ಅಂತ ಅರಿವಾಗತ್ತೆ ಹೊರತುವೆ, ಜಗತ್ತು ಮಾಯೆ ಅಲ್ಲ. ಜಗತ್ತು ಸತ್ಯವೇ. ಅದನ್ನ ಯಾವ ಹ್ಮ್, ದಾರ್ಶನಿಕರು ನೆಗೆಟ್ ಮಾಡಿಲ್ಲ. ನಾನು ನೋಡಿದ ನಾನು ನೋಡಿದ ರೀತಿಯ ಜಗತ್ತಿದೆಯಲ್ಲ ಅದು ಮಾಯೆ. ನಾನು ಯಾವ ರೀತಿ ಗ್ರಹಿಸಿದ್ನಲ್ಲ ಅದು ಮಾಯೆ. ಜಗತ್ತು ಹೇಗಿದೆಯೋ ಹಾಗೆ ಇದೆ. ನಾನು ನನ್ನ ರೀತಿ ನೋಡ್ತಿದ್ದೆ ಅದು ಮಾಯೆ ಎಂದಿದೆ ಹೊರತು, ಜಗತ್ತು ಮಾಯೆ ಅಂದ್ರೆ ನಾನು ಯಾವ ರೀತಿ ಕಲ್ಪಿಸಿಕೊಂಡೆ ಜಗತ್ತನ್ನ. ಆ ಕಲ್ಪಿಸಿಕೊಂಡ ಜಗತ್ತು ಮಾಯೆ. ಸೃಷ್ಟಿಯಲ್ಲಿರುವ ಜಗತ್ತು ಮಾಯೆ ಅಲ್ಲ. ಸೃಷ್ಟಿಯಾದ ಜಗತ್ತಿನ ಮೇಲೆ ನಾನು ಒಂದು ರೀತಿ ನನ್ನ ಅಭಿಪ್ರಾಯಗಳನ್ನ ಹೇರಿದ್ದೇನೆ. ಆ ಅಭಿಪ್ರಾಯದ ದೃಷ್ಟಿಕೋನದಲ್ಲೇ ಜಗತ್ತನ್ನ ನೋಡ್ತಾ ಇದ್ದೀನಿ. ಆ ದೃಷ್ಟಿಕೋನ ಕಳಚಿಕೊಂಡಾಗ ನನ್ನ ದೃಷ್ಟಿಕೋನ ಜಗತ್ತು ಕಳಚಿಕೊಳ್ಳುತ್ತೆ. ಇರೋ ಜಗತ್ತು ಇದ್ದ ಹಾಗೆ ಇರುತ್ತೆ. ಯಾವ ಇದ್ದ ಜಗತ್ತು ಇದ್ದ ಹಾಗೆ ಇದೆ. ನಾನು ಇದ್ದೇನೆ. ಇದು ಮುಂದಣ, ಇದು ಹಿಂದಣ ಕಳಚಿ ಹೋಗುತ್ತೆ. ನನಗವಾಗ ಅದಕ್ಕೆ ಅಸಂಗತ ಸಾಕ್ಷಿ ಚೇತನವಾಗ್ಬಿಡ್ತೀನಿ. ನನಗದಕ್ಕೆ ಯಾವ ಸಂಬಂಧವೂ ಇಲ್ಲ. ಅದು ಹೇಗಿದೆಯೋ ಹಾಗೆ ನಾನು ಸಾಕ್ಷಿಭೂತನಾಗಿ ನೋಡ್ತಾ ಇದೀನಿ. ಅಸಂಗತ ಸಾಕ್ಷಿ ಚೇತನ ಅಂದ್ರೆ ಭಾವನೆಗಳಿಂದ ನಾನು
ಸಂಸಾರದ ಜೊತೆಗೆ, ಜಗತ್ತಿನ ಜೊತೆ ವ್ಯವಹರಿಸಕ್ಕೆ ಹೋಗಲ್ಲ. ನಾನು ಚಿತ್ತಿಂದ ವ್ಯವಹರಿಸಕ್ಕೆ ಶುರು ಮಾಡ್ತೀನಿ. ಸಾಕ್ಷಿಭೂತನಾಗಿ ವ್ಯವಹರಿಸ್ತೀನಿ. ನಾನು ಭಾವನೆಗಳ ಆಧಾರದ ಮೇಲೆ ವ್ಯವಹರಿಸಲ್ಲ. ಹಾಗಾಗಿ ಅಸಂಗತ ಸಾಕ್ಷಿಚೇತನ. ಅಸಂಗತ ಅಂದ ತಕ್ಷಣ ಜಗತ್ತಿಗೆ ಸಂಬಂಧ ಇಲ್ಲ ಅಂತಲ್ಲ. ಜಗತ್ತಿನ ಜೊತೆ ವ್ಯವಹರಿಸುವಾಗ ಉಂಟಾಗುವ ಭಾವನೆಗಳು ಮತ್ತೆ ನಮ್ಮ ಚಿಂತನೆಗಳಿದೆಯಲ್ಲ, ಅದಕ್ಕೆ ನಾ ಅಸಂಗನಾಗಿದ್ದೇನೆ. ಅದರ ಜೊತೆಗೆ ಸಂಘವನ್ನ ಮಾಡದೆ, ಭಾವನೆಗಳ ಜೊತೆ, ಚಿಂತನೆಗಳ ಜೊತೆ ಸಂಘವನ್ನ ಮಾಡದೆ, ಹಾಗೆ ಜಗತ್ತಿನ ಜೊತೆ ವ್ಯವಹರಿಸ್ತಾ ಇದ್ದೀನಿ. ನಾವು ಅಸಂಗ ಸಾಕ್ಷಿ ಚೇತನ ಅಂದ ತಕ್ಷಣ ನನ್ ಜಗತ್ತೇ ಸಂಬಂಧ ಇಲ್ಲ ಅಂತಲ್ಲ. ಜಗತ್ತಿನ ವ್ಯವಹಾರದಲ್ಲಿ ಭಾವನೆಗಳ ಸಂಬಂಧವಿಲ್ಲದೆ ನಡೆಸ್ತಾ ಇದ್ದೀನಿ ಅಂತ. ನಾವು ಅದೇ ಹೇಳೋದು. ಇದು ದಾರ್ಶನಿಕರ ಮಾತನ್ನ ಯೋಗ ಮಾರ್ಗದಲ್ಲಿ ನಡೆದು ತಿಳಿದಾಗಲೇ ಸರಿ. ಇಲ್ಲ ಹಾಗೆ ಮಾಡಿಲ್ಲ ಅಂದಾಗ ಪಂಡಿತರೇ ಅದನ್ನ ಹೇಳ್ತಾ ಹೋದಾಗ, ಸ್ಕಾಲರ್ಸ್ ಹೇಳ್ತಾ ಹೋದಾಗ, ನನ್ನ ಪುಸ್ತಕ ಬೆಸ್ಟ್ ಸೆಲ್ಲಿಂಗ್ ಆಗ್ಬೇಕು ಅಂತ ಹೇಳ್ತಾ ಹೋದಾಗ, ಮೂಲ ಸಾರವನ್ನ ಅವರು ಬಟ್ಟಿ ಇಳಿಸ್ಬಿಡ್ತಾರೆ. ಅದನ್ನ ಮ್ ಸಾಮಾನ್ಯ ಭಾಷೆಗೆ ಇಳಿಸಕ್ ಹೋದಾಗ, ಅಲ್ಲಿರೋ ಸಾರ ಅದು ಟ್ರಾನ್ಸ್‌ಫರ್ ಆಗೋದು ತಪ್ಪೋಗುತ್ತೆ. ಬರೀ ಪದಗಳಷ್ಟೇ ಉಳ್ಕೊಂಡ್ಬಿಡುತ್ತೆ. ಆ ಪದಗಳಿಟ್ಕೊಂಡು ಮಾಮೂಲಿ ಜನ ಓದಿದಾಗ ತಮ್ಮ ರೀತಿ ಅರ್ಥ ಮಾಡ್ಕೋತಾರೆ. ರೂಮಿ ಹೇಳಿದ್ದೇ ಒಂದು, ಈತ ಬರ್ದಿದ್ದೇ ಒಂದು, ಅರ್ಥ ಆಗಿದ್ದೇ ಒಂದಾಗ್ಬಿಡುತ್ತೆ. ಆ ಅರ್ಥ ಆಗಿದ್ದು ಯಾವ ಮಟ್ಟಿಗೆ ಪ್ರಚಾರ ಆಗಿರುತ್ತೆ ಅಂದ್ರೆ, ಇವ್ರು ಅರ್ಥ ಮಾಡ್ಕೊಂಡಿದ್ದೆ ಸರಿ. ರೂಮಿ ಆ ರೀತಿ ಹೇಳೇ ಇಲ್ಲ ಅನ್ನೋ ಮಟ್ಟಿಗೆ ಆಗ್ಬಿಡುತ್ತೆ. ಇವತ್ತು ರೂಮಿ ಹೇಳಿದ ನಿಜವಾದ ಅರ್ಥ ಇದು ಅಂತ ಹೇಳಿದಾಗ ಒಪ್ಕೊಳ್ಳೋಕ್ ಕಷ್ಟ ಯಾಕಾಗತ್ತೆ ಅಂದ್ರೆ, ಹಲವಾರು ಜನ ಇದು ನಂಬಾಗ್ಬಿಟ್ಟಿದೆ. ಹಲವಾರು ಜನ ಅದ್ರ ಮೇಲೆ ಬುಕ್ ಬರ್ದಾಗಿದೆ. ಹಲವಾರು ಜನ ಪುಂಖಾನುಪುಂಖ ಭಾಷಣ ಮಾಡಾಗ್ಬಿಟ್ಟಿದೆ. ಅದನ್ನೇ ನಂಬಬೇಕು ಅಂತ ಅನ್ನಿಸ್ಬಿಡುತ್ತೆ. ಯಾಕೆ? ಮೆಜಾರಿಟಿ ವಿನ್ಸ್. ಡೆಮಾಕ್ರಸಿ ಇದ್ದಂಗೆ. ನಂಬಿಕೆ ಅನ್ನೋದು ಡೆಮಾಕ್ರಸಿ ಇದ್ದಂಗೆ. ಯಾರು ಹೆಚ್ಚು ನಂಬ್ತಾರೋ ಅದೇ ಕೊನೆಗೆ ಸತ್ಯವಾಗ್ಬಿಡುತ್ತೆ. ನಮ್ಮ ಕೆಲಸ ಸತ್ಯ ದರ್ಶನ. ಸತ್ಯವನ್ನು ನಂಬುವುದಲ್ಲ, ನಂಬಿಕೆಯನ್ನು ನಂಬುವುದಲ್ಲ, ಸತ್ಯವನ್ನ ದರ್ಶನ ಮಾಡುವುದು. ಅದಕ್ಕೆ ಛಾಂದೋಗ್ಯ ಉಪನಿಷತ್ತು ತುಂಬಾ ಚೆನ್ನಾಗಿ ಹೇಳುತ್ತೆ. ಕೆಳಗೂ ಆತ್ಮವೇ, ಮೇಲೂ ಆತ್ಮವೇ, ಹಿಂದೆಯೂ ಆತ್ಮವೇ, ಮುಂದೆಯೂ ಆತ್ಮವೇ, ಬಲಕ್ಕೂ ಆತ್ಮವೇ, ಎಡಕ್ಕೂ ಆತ್ಮವೇ, ಹಿಂದೆಯೂ ಆತ್ಮವೇ, ಎಲ್ಲ ಕಡೆಯೂ ಎಲ್ಲವೂ ಆತ್ಮವೇ. ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡಿ. ಅಲ್ಲಿ ಹೇಗೆ ಅವನು ಹೇಳ್ದ, ನಂಬಿಕೆಯೂ ಇಲ್ಲ, ಅಪನಂಬಿಕೆಯೂ ಇಲ್ಲ, ಅಲ್ಲಿ ಎನ್ನುವುದು ಇಲ್ಲ. ಆತ ನಾಡಲ್ಲಿದ್ದೀನಿ, ಮರುಭೂಮಿ ಅಲ್ಲೆಲ್ಲೋ ಇದೆ, ಮಧ್ಯಕ್ಕೆ ಹೋದೆ ಅನ್ನೋದು ಇಲ್ಲ. ಯಾಕೆ? ಯಾವಾಗ ಆ ಹಂತವನ್ನು ತಲುಪ್ತೀನಿ, ನನಗೆ ಸತ್ಯ ದರ್ಶನವೇ ಆಗ್ಬಿಡುತ್ತೆ. ಎಲ್ಲ ಕಡೆಯೂ ಸತ್ಯವೇ ಕಾಣಿಸ್ತಾ ಇದೆ. ಎಲ್ಲ ಕಡೆಯೂ ಪ್ರೇಮವೇ ಕಾಣಿಸ್ತಾ ಇದೆ. ಎಲ್ಲ ಕಡೆ ಆತ್ಮವೇ ಕಾಣಿಸ್ತಾ ಇದೆ, ಆನಂದವೇ ಕಾಣಿಸ್ತಾ ಇದೆ, ಚೈತನ್ಯವೇ ಕಾಣಿಸ್ತಿದೆ ಅಂದಾಗ, ಅಲ್ಲಿಂದ ಇಲ್ಲಿಗೆ ಅನ್ನೋ ಥಾಟ್ ಹೋಗ್ಬಿಡುತ್ತೆ. ಎಲ್ಲ ಕಡೆಯೂ ಅದೇ ಕಾಣಿಸ್ತಿದೆ. ಅದನ್ನೇ ಆ ಅನುಭೂತಿಯಲ್ಲಿ ಚಾಂದೋಗ್ಯ ಉಪನಿಷತ್ತು ಹೇಳುತ್ತದೆ. ಯಾವಾಗ ನನ್ನ ನಿಜ ಸ್ವರೂಪ ಅನುಭವಕ್ಕೆ ಬರುತ್ತೆ, ಎಲ್ಲವೂ ನಿಜ ಸ್ವರೂಪವಾಗಿ ಕಾಣಿಸ್ತಿದೆ. ಆಗ ಇಲ್ಲಿಂದ ಅಲ್ಲಿಗೆ ಎನ್ನುವ ವ್ಯತ್ಯಾಸ ಹೋಗ್ಬಿಡುತ್ತೆ. ಅಂದ್ರೆ ಇದು ಅಜ್ಞಾನದಿಂದ ಜ್ಞಾನಕ್ಕೆ ಬಂದೆ, ಕತ್ತಲೆಯಿಂದ ಬೆಳಕಿಗೆ ಬಂದೆ. ಈ ರೀತಿಯ ಆರಂಭದಲ್ಲಿ ಈ ರೀತಿಯ ಕಲ್ಪನೆಗಳಿರುತ್ತೆ. ಇಲ್ಲಿಗೆ ಹೋದ್ಮೇಲೆ ನಾನು ಯಾವತ್ತೂ ಅಜ್ಞಾನದಲ್ಲೇ ಇರ್ಲಿಲ್ಲ. ಸದಾಕಾಲ ಜ್ಞಾನಿಯಾಗಿದ್ದೆ. ನನ್ನ ನಿಜ ಸ್ವರೂಪ ನನಗೆ ಅರಿವಿಗೆ ಬಂದಿರಲಿಲ್ಲ ಹೊರತು, ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗಿಲ್ಲ. ಜ್ಞಾನ ಇಲ್ಲೇ ಇದೆ. ಅಜ್ಞಾನ ಪರದೆ ಇಲ್ಲಿದೆ. ಪರದೆ ಸರಿದಿದೆ. ಇಲ್ಲೇ ಇದೆ. ಹಾಗೆ ಅದಕ್ಕೆ ಜೀಸಸ್ ಹೇಳೋದು, ಕಿಂಗ್ಡಮ್ ಆಫ್ ಹೆವೆನ್ ನಿಮ್ಮಲ್ಲೇ ಇದೆ. ಅದು ಅಲ್ಲೆಲ್ಲೋ ಇಲ್ಲ. ಅದಕ್ಕೆ ಬಸವಣ್ಣ ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂದ್ರು. ಇಲ್ಲೇ ಇದೆ. ಅದಕ್ಕೆ ಬದುಕು ಇಳೆಯ, ಶ್ರಮಿಸು ಇಳೆಯ ಗಾಣದಲ್ಲಿ ಮಂಕುತಿಮ್ಮ ಅಂದ್ರು ಗುಂಡಪ್ಪ. ಇಳೆಯ ಬಾಗಿಲು ಪರಕ್ಕೆ ಮಂಕುತಿಮ್ಮ ಅಂದ್ರು. ಅಲ್ಲಿಗೆ ಹೋಗ್ಬೇಕಂದ್ರೆ, ಪರಕ್ಕೆ ಹೋಗ್ಬೇಕಂದ್ರೆ ಇದು ಇದೇ ಕುರುಕ್ಷೇತ್ರ. ಇಲ್ಲೇ ನೀ ಶ್ರಮಿಸ್ಬೇಕಪ್ಪ. ಇಲ್ಲಿ ಸಲ್ಲುವನು ಅಲ್ಲಿಯೂ ಸಲ್ಲುವನಯ್ಯ. ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನಯ್ಯ ಅಂತ ಬಸವಣ್ಣ ಅದನ್ನ ಹೇಳಿದ್ರು. ಇಲ್ಲಿ ಈ ಕ್ಷಣದಲ್ಲಿ ಎಲ್ಲವೂ ಇರೋದು. ಅದು ನಾಳೆಯಲ್ಲಿಲ್ಲ, ನೆನ್ನೆಯಲ್ಲಿಲ್ಲ, ಅದು ಇನ್ಯಾವುದೋ ಜಾಗದಲ್ಲಿಲ್ಲ. ಅದು ಈ ಕ್ಷಣದಲ್ಲಿ ಇಲ್ಲೇ ಈಗಲೂ ಇದೆ. ಅದು ನೀವೇ ಆಗಿದ್ದೀರಿ. ಹಾಗಾಗಿ ಅಲ್ಲೆಲ್ಲೋ ಮರುಭೂಮಿ ಇದೆ ಅನ್ನುವುದು ಶುರುನಲ್ಲಿರುತ್ತೆ. ಅಜ್ಞಾನಿಯಾಗಿದ್ದಾಗ, ಜ್ಞಾನದ ಬಗ್ಗೆ ಬಯಕೆ ಬಂದಾಗ, ಹಂಬಲಿಕೆ ಬಂದಾಗ, ಅಲ್ಲಿ ಮರುಭೂಮಿ, ಇಲ್ಲಿ ನಾ ಇದ್ದೇನೆ ಅನ್ನೋ ಫೀಲ್ ಇರುತ್ತೆ. ಯಾವಾಗ ಅದು ಅನುಭವಕ್ಕೆ ಬಂದಾಗ ಅದು ಅಲ್ಲಿ, ಇಲ್ಲಿ ಅನ್ನೋದು ಹೋಗ್ಬಿಡುತ್ತೆ. ಎಲ್ಲೆಲ್ಲೋ ಅದೇ ಕಾಣಿಸ್ತಿದೆ. ಹಾಗಾಗಿ ಅಲ್ಲಿ ಎನ್ನುವುದು ಇಲ್ಲ. ಯಾಕೆ? ನಾ ಅಲ್ಲೇ ಇದ್ದೇನೆ. ಈಗ ನಾನು ನಾಗರಬಾವಿಯಲ್ಲಿದ್ದೀನಿ. ಕೇಳಿದ್ರೆ ನಾನು ನಾಗರಬಾವಿಯಲ್ಲಿದ್ದೀನಿ ಅಂತೀನಿ. ನಾನು ಬೇರೆ ಎಲ್ಲೋ ಇದ್ದೆ. ನಾಗರಬಾವಿ ಬಂದು ನಂಗೆ ಫೋನ್ ಮಾಡಿದ್ರೆ, ನಾನು ಅಲ್ಲಿಲ್ಲ, ನಾನು ಇಲ್ಲಿದ್ದೀನಿ. ಅದೇ ನಾಗರಬಾವಿಯಲ್ಲಿದ್ದೀನಿ. ಫೋನ್ ಮಾಡ್ತಾರೆ. ನಾಗರಬಾವಿಗೆ ಬರಬೇಕು ಅಂತ ಫೋನ್ ಮಾಡಿ ಎಲ್ಲಿದ್ದೀರಾ ಕೇಳಿದ್ರೆ, ಇಲ್ಲೇ ಇದ್ದೀನಿ. ನಾಗರಬಾವಿಯಲ್ಲಿದ್ದೀನಿ. ನಾನು ಅಲ್ಲಿಲ್ಲ ಅಂತ ಅನ್ನಬೇಕು, ನಾ ಇನ್ನೆಲ್ಲೋ ಹೋಗಿರ್ಬೇಕು. ನಾ ಇಲ್ಲಿಂದ ಪಕ್ಕದ ರೋಡ್ ಹೋದ್ರು ಕೂಡ ನಾ ಮನೆಯಲ್ಲಿ ಇಲ್ಲ. ಮನೆಯಲ್ಲಿದ್ದಾಗ ಮನೆಯಲ್ಲೇ ಇದ್ದೀನಿ. ಅಲ್ಲಿ ಇದ್ದೀನಿ, ಇಲ್ಲಿ ಇದ್ದೀನಿ ಬರಲ್ಲ. ಇಲ್ಲೇ ಇದ್ದೀನಿ. ನಾನಿದ್ದಲ್ಲೇ ಇದ್ದೀನಿ. ಹಾಗಾಗಿ ಯೋಗ ಮಾರ್ಗದಲ್ಲಿ ಬಂದಾಗ ನೀವು ಇಲ್ಲದ ಜಾಗವೇ ಇಲ್ಲ. ಎಲ್ಲವೂ ಒಂದೇ ಅಂತ ಬಂದಾಗ ಅಲ್ಲೆಲ್ಲೋ ಇದ್ದೀನಿ, ಇಲ್ಲಿ ಇಲ್ಲ ಅನ್ನಕ್ಕಾಗಲ್ಲ. ಅದು ಆರಂಭದಲ್ಲಷ್ಟೇ ಇಲ್ಲಿ ಮತ್ತೆ ಅಲ್ಲಿ. ಇಲ್ಲಿ ತಲುಪಿದೀವಿ ನಮ್ಗನ್ಸುತ್ತೆ. ಆಗ ಅಲ್ಲಿ ಇಲ್ಲಿ ಇರುವುದಿಲ್ಲ. ಹಾಗೆ ಎಲ್ಲವೂ ನೆಗೇಟ್ ಆಗ್ತಾ ಹೋಗುತ್ತೆ. ನಂಬಿಕೆ ಇಲ್ಲ, ಅಪನಂಬಿಕೆ ಇಲ್ಲ.
ಅಲ್ಲಿ ಮರುಭೂಮಿ ಇದೆ ಎನ್ನುವುದು ಇಲ್ಲ. ಅದನ್ನೇ ಹ್ಮ್, ರೂಮಿಯೇ ಅದನ್ನ ಮತ್ತಷ್ಟು ಬಿಡಿಸಿ ಮತ್ತೊಂದು ರುಬಿಯತ್ತಲ್ಲಿ ತುಂಬಾ ಚೆನ್ನಾಗಿ ತತ್ವಪದದಲ್ಲಿ ಹೇಳ್ತಾನೆ. "ಹುಚ್ಚಿನ ತುಟಿಗಳಲ್ಲಿ ನಾನು ಬದುಕಿದ್ದೆ. ಕಾರಣಗಳನ್ನು ಹುಡುಕುತ್ತಲೇ ಇದ್ದೆ. ಒಂದು ಬಾಗಿಲು ತಟ್ಟುತ್ತಿದ್ದೆ. ಕೊನೆಗೂ ಆ ಬಾಗಿಲು ತೆರೆಯುವುದು. ನಾನು ಒಳಗಿನಿಂದಲೇ ಬಾಗಿಲು ಬಡಿಯುತ್ತಿದ್ದೆ." ಇದು ಯೋಗ ಮಾರ್ಗದಲ್ಲಿ ನೋಡೋಣ. ಹುಚ್ಚಿನ ತುಟಿ ಅಂತ ಬಂದಾಗ ಅದು ಜಪ. ಅದು ಅನಲ್ ಹಕ್, ಅನಲ್ ಹಕ್, ಅನಲ್ ಹಕ್ ಅನ್ನುವ ಜಪ. ಅನಲ್ ಹಕ್ ಅಂದ್ರೆ ನಾನೇ ದೇವರು ಅಂತ. ಅಹಂ ಬ್ರಹ್ಮಾಸ್ಮಿ ಅಂತೇನಂತೀವಿ. ಹಾಗೆ ನಾನು ಎನ್ನುವುದು ದೇವರು ಅಂತ ಅನ್ಕೋಬಹುದು. ನಾನೇ ದೇವರು. ಇದು ಮತ್ತೊಂದು ನೋಡೋಣ. ಅಹಂ ಬ್ರಹ್ಮಾಸ್ಮಿನ ಯಾವ ರೀತಿ ಪಂಡಿತರು ಅದನ್ನ ವ್ಯಾಖ್ಯಾನ ಮಾಡ್ತಾರೆ, ದಾರ್ಶನಿಕರು ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಉಪನಿಷತ್ತಲ್ಲಿ ನಿಜವಾಗ್ಲೂ ದಾರ್ಶನಿಕರೇ ಉಪನಿಷತ್ ರಚನಾಕಾರರಾದ್ರಿಂದ ನಿಜವಾಗ್ಲೂ ದಾರ್ಶನಿಕ ಹಂತದಲ್ಲಿ ಉಪನಿಷತ್ ಹೇಳಿದ್ದೇನು, ಪಂಡಿತರ ಅರ್ಥದಲ್ಲಿ ಅಹಂ ಬ್ರಹ್ಮಾಸ್ಮಿ ಅರ್ಥ ಏನು ಮತ್ತೊಂದನ್ನು ನೋಡೋಣ. ಸೊ ಇಲ್ಲಿ ಹುಚ್ಚಿನ ತುಟಿಗಳಲ್ಲಿ ನಾನು ಬದುಕಿದ್ದೆ. ಒಂದು ಏನೇನೋ ಮಾತಾಡ್ಕೊಂಡು ಬದುಕಿದ್ದೇನೋ ಅರ್ಥವೂ ಇದು. ಹಾಗೆ ಭಗವಂತ ನಾಮಸ್ಮರಣೆಯಲ್ಲೇ ಇದ್ದೆ. ಅದು ಬಿಟ್ಟು ನಂಗೆ ಇನ್ನೇನೂ ಗೊತ್ತಿಲ್ಲ. ನನ್ನ ಬಾಯಿ ಬರೀ ಅದನ್ನೇ ಹೇಳ್ತಾ ಇದೆ. ಭಗವಂತ ನಾಮಸ್ಮರಣೆನೇ ಮಾಡ್ತಾ ಇದೆ. ಅಲ್ಲಾಹುವಿನ ನಾಮಸ್ಮರಣೆಯೇ ಮಾಡ್ತಾ ಇದೆ. ಅದು ಮಾಡ್ತಾ, ಮಾಡ್ತಾ ಕಾರಣಗಳನ್ನ ಹುಡುಕ್ತಲೇ ಇದ್ದೆ. ನಂಗೆ ಭಗವಂತ ಹೇಗೆ ಸಿಗ್ತಾನೆ ಮಾರ್ಗಗಳನ್ನ ಹುಡುಕ್ತಾ ಹೋದೆ. ನನ್ಗೆ ಅದೇ ಬೇಕು. ಅದ್ರ ಹೊರತ ನಂಗೆ ಇನ್ನೇನು ಬೇಡ. ನಂಗೆ ಅದು ಬೇಕು, ಬೇಕು ಬಾಗಿಲು ಬಡಿತಿದ್ದೆ. ಬಾಗಿಲು ತೆಗೆದಾಗ ಗೊತ್ತಾಯ್ತು, ನಾ ಹೊರಗೆ ನಿಂತು ಬಾಗಿಲು ಬಡಿತಿಲ್ಲ ಒಳಗೆ ಹೋಗ್ಬೇಕು ಅಂತ. ನಾ ಒಳಗೆ ಇದ್ದೆ. ನಾ ಒಳಗಿಂದ ಬಾಗಿಲು ಬಡಿತಿದ್ದೀನಿ. ತೆಗೆದಾಗ ಗೊತ್ತಾಯ್ತು, ಅಯ್ಯೋ! ಇದ್ದಿಷ್ಟು ದಿನ ನಾನು ಒಳಗೆ ಇದ್ದೆ. ನಾವು ಹೊರಗೆ ಇಲ್ವೇ ಇಲ್ಲ. ಯಾಕೆ? ಒಳಗೆ ಹೊರಗೆ ಎನ್ನುವುದು ಇಲ್ಲವೇ ಇಲ್ಲ. ನಾ ಸದಾಕಾಲ ಇದ್ದಲ್ಲೇ ಇದ್ದೇನೆ. ಸತ್ಯ ಎನ್ನುವುದು ಇದ್ದಲ್ಲೇ ಇದೆ. ನಾನು ಹೊರಗಿದೆ ಅನ್ಕೊಂಡು ನಾ ಒಳಗೆ ಹೋಗ್ಬೇಕು. ಅಲ್ಲೆಲ್ಲೋ ಇದೆ ಅನ್ಕೊಂಡು ಬಾಗಿಲು ಬಡಿತಿದ್ದೆ. ಸತ್ಯ ನನಗೆ ದರ್ಶನ ಕೊಡು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿ ಅಂದ ಹಾಗೆ. ಅದು ಬಾಗಿಲನ್ನು ತೆರಿ ಅಂದ ತಕ್ಷಣ ಯಾವ ದೇವಸ್ಥಾನದ ಬಾಗಿಲಲ್ಲ. ಒಳಗೆ ಬಾಗಿಲನ್ನು ತೆರಿ. ಒಳಗೆ ಬಾಗಿಲನ್ನು ತೆಗೆದು ಸೇವೆಯನ್ನು ಕೊಡು ಅಂತ ದಾಸರು ಹೇಳಿದ್ದು. ಸೊ ಈ ಬಾಗಿಲನ್ನು ತೆರಿ. ಇದನ್ನ ಜೀಸಸ್ ಕೂಡ ಅದೇ ಹೇಳ್ತಾನೆ. ನೀನು ಬಾಗಿಲು ತಟ್ಟು ಆನ್ಸರ್ ಸಿಗತ್ತೆ ಅಂತ ಅಹ್, ಜೀಸಸ್ ಹೇಳ್ತಾನೆ. ದೇವರ ಮನೆಯ ಬಾಗಿಲು ತಟ್ಟಬೇಕು ಅಂದ್ರೆ ದೇವರಿಗೆ ಮನೆ ಎಲ್ಲಿರಕ್ಕೆ ಸಾಧ್ಯ? ಅವನು ಬಾಗಿಲು ಹಾಕ್ಕೊಂಡಿದ್ದಾನೆ ಅಂದ್ರೆ ಯಾವ ಕಳ್ಳನ ಭಯ ಭಗವಂತನಿಗೆ? ದೇವರಿಗೆ ಯಾವ ಕಳ್ಳನ ಭಯ ಇದೆ? ಮನೆ ಎಲ್ಲಿದೆ ಅವನಿಗೆ? ಸಾಧ್ಯವೇ ಇಲ್ಲ. ಹಾಗಿರುವಾಗ ಅದು ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಭಗವಂತನ ಹುಡುಕೊಂಡು ಹೋಗ್ಬೇಕು. ಜೀಸಸ್ ಹೇಳೋ ಹಾಗೆ ನಮ್ಮಲ್ಲೇ ಕಿಂಗ್ಡಮ್ ಆಫ್ ಹೆವೆನ್ ನಮ್ಮಲ್ಲೇ ಇದೆ. ನಮ್ಮೊಳಗೆ ಇಣುಕಿ ನೋಡ್ತಾ ಹೋಗ್ಬೇಕು. ಅದಕ್ಕೆ ಮಕ್ಕಳಾಗಿರದೆ ನೀವು ವಾಪಸ್ಸು ಮತ್ತೆ ಮಗುವಂತೆ ಆಗದೇ ಇದ್ದರೆ ಕಿಂಗ್ಡಮ್ ಆಫ್ ಹೆವೆನ್ ಬಾಗಿಲು ತೆಗಿಯಲ್ಲ. ನಿಮ್ಗದು ಸ್ವರ್ಗ ದಕ್ಕಲ್ಲ ಅಂದ್ಬಿಡ್ತೇನೆ. ನಾವು ಮತ್ತೆ ಇನ್ನಸೆನ್ಸ್‌ಗೆ ಹೋಗ್ಬೇಕು, ಮುಗ್ಧತೆಗೆ ಹೋಗ್ಬೇಕು, ಜ್ಞಾನಕ್ಕೆ ಹೋಗ್ಬೇಕು. ನಾವು ಮತ್ತೆ ಅಷ್ಟು ಮಗುವಂತೆ ಆಗಬೇಕು. ಆ ರೀತಿ ಆಗಿ ನಾವು ಹೃದಯ ಭಾಗದಲ್ಲಿ ಅನಾಹತ ಚಕ್ರದಲ್ಲಿ ಭಗವಂತನ ಮನೆ ಬಾಗಿಲು ತಟ್ಟಕ್ಕೆ ಹೋದಾಗ ಗೊತ್ತಾಗತ್ತೆ ಅಲ್ಲಿ ಬಾಗಿಲೇ ಇಲ್ಲ. ಯಾಕೆಂದ್ರೆ ಭಗವಂತನ ಮನೆನೇ ಇಲ್ಲ. ಅವನು ಸದಾಕಾಲ ಹೇಗಿದ್ದಾನೋ ಹಾಗೆ ಇದ್ದಾನೆ. ಸೊ ನೀವು ಬಾಗಿಲು ತಟ್ಟಬೇಕು ಅಂತ ಹೋದಾಗ ಗೊತ್ತಾಗತ್ತೆ. ನಾ ತಟ್ಟಕ್ಕೆ ಹೋಗಿಲ್ಲ ಅಂದ್ರೆ, ಓಹ್! ಅಲ್ಲೆಲ್ಲೋ ಕಿಂಗ್ಡಮ್ ಆಫ್ ಹೆವೆನ್ ಇದೆ ಅಂತ ಹಾಗೆ ಕೂತ್ಕೋತೀವಿ. ಅದು ಹುಡುಕೊಂಡು ಹೋದಾಗ, ಅವನ ಕಾರಣಗಳನ್ನ ಹುಡುಕ್ತಾ ಹೋದಾಗ, ಒಳಗೆ ಬಾಗಿಲು ತಟ್ಟಕ್ಕೆ ಹೋದೆ ಗೊತ್ತಾಯ್ತು, ಬಾಗಿಲೇ ಇಲ್ಲ. ಅದಕ್ಕೆ ಹೊರಗೂ ಇಲ್ಲ, ಒಳಗೂ ಇಲ್ಲ. ಹಿಂದಣ ಮುಂದಣ ಇಲ್ಲ. ಪೂಜೆಯೂ ಇಲ್ಲ, ಪೂಜಿಸುವವನೂ ಇಲ್ಲ. ಗುಹೇಶ್ವರ ಅಂದೂ ಇಲ್ಲ, ಇಂದೂ ಇಲ್ಲ. ಗುಹೇಶ್ವರ ಎಂಬುದು ತಾನಿಲ್ಲ, ಇಲ್ಲ ಎನ್ನುವುದು ಇಲ್ಲ.